ನನ್ನ ಹೆಸರು ಡಾಕ್ಟರ್ ಸಿ ಛಾಯತೀಶ್ವರ್. ಎವಿಕೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಸನ ಜನತೆಗೆ ಒಂದು ಸಂತಸದ ಸುದ್ದಿ. ವಿವಿಸಿ ನ್ಯೂಸ್ ಚಾನೆಲ್ನವರು ಏರ್ಪಡಿಸಿರುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮ ನೆನಪಿನ ದೋಣಿ ಕಾರ್ಯಕ್ರಮ. ಈ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಂದಿಗೆ ಇರುವಂಥವರು ಸನ್ಮಾನ್ಯ ಶ್ರೀ ಟಿ ಎಂ ಶಿವಶಂಕರಪ್ಪನವರು. ಸನ್ಮಾನ್ಯ ಶ್ರೀ ಟಿ ಎಂ ಶಿವಶಂಕರಪ್ಪನವರು ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಹಾಗೆ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಂಡಿರುವಂತಹ ಶ್ರೀಯುತರು ಸಾಹಿತಿಗಳು ಕೂಡ ಆಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೂಲ್ಯವಾದಂತಹ ಕೃತಿಗಳನ್ನು ಈಗಾಗಲೇ ಕೊಡುಗೆಯಾಗಿ ನೀಡಿದ್ದಾರೆ. ಸನ್ಮಾನ್ಯರು ಇವತ್ತು ನಮ್ಮೊಂದಿಗಿರುವಂತಹದ್ದು ನಮಗೆ ಸಂತಸವನ್ನು ತಂದಿದೆ ಅಂತ ಹೇಳುತ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ನಮಸ್ತೆ. ಹಾಗೆಯೇ ಮತ್ತೊಬ್ಬರು ಸಾಧಕರು ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಚಂದ್ರಕಾಂತ ಪಡೇಸೂರವರು ಸ್ವಯಂ ಕವಿಗಳಾಗಿ, ಸಾಹಿತಿಗಳಾಗಿ, ಚಿಂತಕರಾಗಿ, ನಾಟಕಕಾರರಾಗಿ ಸಾಹಿತ್ಯದ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂಥವರು. ಹಾಸನದ ಸಾಂಸ್ಕೃತಿಕ ಬದುಕಿನಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಂಥವರು. ಇವತ್ತು ಈ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತೇವೆ. ನಮಸ್ಕಾರ ಸರ್, ಮೊದಲನೇದಾಗಿ ಈ ನೆನಪಿನ ದೋಣಿ ಅನ್ನುವಂತಹದ್ದೇ ಬಹಳ ವಿಶಿಷ್ಟವಾದಂತಹ ಒಂದು ಕಲ್ಪನೆ. ಇದರ ಮೂಲಕವಾಗಿ ತಾವು ನಡೆದು ಬಂದಂತಹ ಹಾದಿಯ ಹೆಜ್ಜೆ ಗುರುತುಗಳನ್ನು, ಸ್ಮರಣೀಯವಾದಂತಹ ನೆನಪುಗಳನ್ನು ಇವತ್ತು ಜಿಲ್ಲೆಯ ಸಹೃದಯ ಸಮುದಾಯಕ್ಕೆ ಹಂಚಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ನೆನಪಿನ ದೋಣಿ ಕಾರ್ಯಕ್ರಮ. ಮೊದಲನೇದಾಗಿ ಸನ್ಮಾನ್ಯ ಟಿ ಎಂ ಶಿವಶಂಕರಪ್ಪನವರಿಗೆ ನನ್ನದೊಂದು ಪ್ರಶ್ನೆ. ತಾವು ಬಾಲ್ಯಾವಸ್ಥೆಯಲ್ಲಿ ಕಳೆದಂತಹ ಒಂದು ದಿನಗಳು ಹೇಗಿದ್ದೋ, ಆ ಸಂದರ್ಭದಲ್ಲಿ ತಮ್ಮ ಮನಸ್ಸಿನ ಮೇಲೆ ಆದಂತಹ ಪರಿಣಾಮ ಏನು, ಆ ಮೂಲಕವಾಗಿ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಆ ಅನುಭವಗಳು ಎಷ್ಟರ ಮಟ್ಟಿಗೆ ಸಹಕಾರಿಯಾದೋ ಅನ್ನುವಂತಹದ್ದನ್ನ ತಾವು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿರುಪತಿಯಲ್ಲಿ ಶಿವಶಂಕರಪ್ಪ ಅಂತ. ಸರ್, ಬಾಲ್ಯದ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ನಾನು ಮಹಾಕವಿ ಕುವೆಂಪು ಅವರ ಒಂದು ಪ್ರಬಂಧದ ಹಿನ್ನೆಲೆಯನ್ನು ಇಟ್ಟುಕೊಂಡು ನನ್ನ ಬಾಲ್ಯವನ್ನು ತಮ್ಮ ಮುಂದೆ ತೆರೆದಿಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಮ ರಾವಣರ ಯುದ್ಧದಲ್ಲಿ ರಾಮ ಬಿದ್ದ ರಾವಣ ಗೆದ್ದ ಅಂತ ಪ್ರಬಂಧದ ಹೆಸರು. ಕುವೆಂಪು ಬಾಲ್ಯದಲ್ಲಿದ್ದಾಗ ಬಯಲು ನಾಟಕಕ್ಕೆ ಹೋಗಿರ್ತಾರೆ. ಆ ಬಯಲು ನಾಟಕದ ಅನುಭವಗಳನ್ನು ಹೇಳುವಾಗ ಈ ಪ್ರಬಂಧವನ್ನು ಬರೀತಾರೆ. ಅಲ್ಲೊಂದು ವಾಕ್ಯ ಬರ್ತದೆ, ಆ ಕಾಲ ಒಂದಿತ್ತು, ದಿವ್ಯವಾಗಿತ್ತು, ಭವ್ಯವಾಗಿತ್ತು, ಅದೇ ಬಾಲ್ಯವಾಗಿತ್ತು ಅಂತ. ಈಗ ಹೋದೆಯ ಬಾಲ್ಯವೇ ಎಂದು ವ್ಯಥೆ ಪಡುವಂತಾಯಿತು ಅಂತ ಒಂದು ವಾಕ್ಯ ಬರೀತಾರೆ. ಬಾಲ್ಯದ ಅನುಭವಗಳಿದಾವಲ್ಲ, ಅವು ಅಕ್ಷಯ ನಿಧಿ. ಅದು ಅಕ್ಷಯ ನಿಧಿ, ಮುಗಿದಷ್ಟು ಮುಗಿಲಾರದಂಥ ಒಂದು ಅನುಭವ ಅವು. ಯತೀಶ್ ಸಾರು ಮತ್ತು ಪಡಸೂರು ಸಾರ್ ಅವರೆಲ್ಲ ನಮ್ಮಂಥ ಬಾಲ್ಯದ ಹಿನ್ನೆಲೆಯಿಂದಲೇ ಬಂದ ಕಾರಣಕ್ಕಾಗಿ ಅವ್ರ ಜೊತೆಯಲ್ಲಿ ಭಾಳ ಮುಕ್ತವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೀನಿ. ನಾನು ನನ್ನ ತಂದೆ ತಾಯಿಗಳಿಗೆ ಎಂಟನೇ ಮಗ. ಮನೆ ತುಂಬ ಮಕ್ಕಳಿರಲವ ಮನೆ ತುಂಬ ಅನ್ನುವಂಥ ಪರಿಕಲ್ಪನೆ ಏನಿತ್ತು, ಆ ಒಂದು ಪದ್ಧತಿ. ನಮ್ಮ ತಾಯಿ ಇಳಿ ವಯಸ್ಸು. ಆ ಕಾಲದಲ್ಲಿ ನಾನು ಹುಟ್ಟಿದಂಥವರು ಬೇಡವಾದ ಕೂಸು ಒಂದು ರೀತಿಯಲ್ಲಿ. ಏಕೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ನಮ್ಮ ಅಣ್ಣಂದಿರಿಗೂ ನನಗೂ ಸುಮಾರು 7-8 ವರ್ಷದ ಅಂತರ ಇದೆ. ಈ ಅಂತರದಲ್ಲಿ ನಾನು ಗರ್ಭ ಧರಿಸಿದ್ದನ್ನು ಕಂಡು ಅಮ್ಮನಿಗೆ ಬಹಳ ಸಂಕೋಚ, ಈ ಮಗುವನ್ನು ತೆಗಿಬೇಕು ಅಂತ ತವಕ. ಅದಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಆ ಸಾಹಸದಲ್ಲಿ ಹೊಟ್ಟೆ ಒಳಗಿಂದ ಹೋರಾಟ ಮಾಡಿಕೊಂಡು, ಅಮ್ಮನ ಹೊಟ್ಟೆ ಒಳಗಿಂದ ಹೋರಾಟ ಮಾಡಿಕೊಂಡು ಈ ಸಮಾಜಕ್ಕೆ ನಾನು ಬಂದೆ. ಅದು ಆ ಕಾಲದ ಬದುಕಿದೆಯಲ್ಲ, ಅದು ಸವಾಲಿನ ಬದುಕು, ಬಡತನದ ಬದುಕು. ಅದು
ಆ ಬಡತನ ಅಂತ ಅನ್ನಿಸ್ತಿತ್ತಿಲ್ಲ ನಮಗೆ, ಬಡತನ ಅನ್ನಿಸ್ತಿತ್ತಿಲ್ಲ. ಬಟ್ಟೆ ಹರಿದಿದ್ರು ಕೂಡ ಅದು ನಮಗೇನು ಮುಜುಗರ ಆಗ್ತಿತ್ತಿಲ್ಲ. ಅಥವಾ ನಾವು ಚಡ್ಡಿ ಹಾಕ್ತಿದ್ರು ಕೂಡ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದು ನಮಗೆ ಏನೋ ಒಂದು ರೀತಿ ಸಾಮಾಜಿಕವಾಗಿ ಕೆಟ್ಟ ದೃಶ್ಯಗಳನ್ನು ನಾವು ಪ್ರದರ್ಶಿಸ್ತಾ ಇದ್ದೀವಿ ಅಂತ ಅನಿಸ್ತಿತ್ತು. ಸಹಜವಾಗಿ ತಗೊಂಡ್ಬಿಡ್ತಾ ಇದ್ವಿ, ಜನರು ಹಾಗೆ ಸಹಜವಾಗಿ ತಗೊಳ್ತಾ ಇದ್ವಿ. ಆ ಥರದ ಬದುಕೋದು. ನಮ್ಮೂರಿನಲ್ಲಿ ಇದ್ದದ್ದು ಏಕದೇವ ಉಪಾಧ್ಯಾಯ ಶಾಲೆ. ಅದು ನಾನು ಶಾಲೆಗೆ ಸೇರಿದ್ದೇ ಸುಮಾರು 6 ವರ್ಷದ ನಂತರ. ಶಾಲೆಗೆ ಸೇರಿದ ನಂತರ ನನ್ನ ಶಿಕ್ಷಣ ಪ್ರಾರಂಭ. ಮೊದಲು ಗೆಳೆಯರ ಜೊತೆ ಆಟ ಆಡ್ತಾ ಇದ್ವಿ. ಎಮ್ಮೆ ಕಾಯೋದು ಭಾಳ ಖುಷಿ. ಎಮ್ಮೆ ಕಾಯೋದು ಭಾಳ ಖುಷಿ. ಅದೇ ಎಮ್ಮೆ ಕಾಯುವಾಗ ಕೋಣದ ಮೇಲೆ ಸವಾರಿ ಅಂತ ಇದೆಯಲ್ಲ, ಅದರ ಅನುಭವನೇ ಬೇರೆ ಬಿಡಿ. ಅದನ್ನು ಅನುಭವಿಸಿ ಇವತ್ತು ಖುಷಿಯನ್ನು ಅನುಭವಿಸ್ಬೇಕಾಗ್ತದೆ. ಮುಂಗಾರಿನ ಮಳೆ ನೀರು ಅಂತ ಹೇಳಿದ್ರೆ ಪಂಚಪ್ರಾಣ. ಅವು ನೀರು ದೊಡ್ಡ ಕೆರೆಗಳು ಬೇಕಾಗಿಲ್ಲ ಈಜಾಡ್ಲಿಕ್ಕೆ, ಗುಂಡಿಗಳು ಸಾಕಾಗಿತ್ತು. ಆ ಗುಂಡಿಗಳಲ್ಲಿ ಒಂದು ಮರದ ಬೇರನ್ನು ಹಿಡ್ಕೊಂಡು ಕಾಲನ್ನು ಹೊಡೆಯುವಂತಹದ್ದು, ಈಜಾಡುವಂತಹದ್ದು ಅವೆಲ್ಲವೂ ಕೂಡ ಅನುಭವಿಸ್ತಾ ಶಾಲೆಯ ಪ್ರವೇಶ ಆಯಿತು. ಆ ಶಾಲೆಯ ಪ್ರವೇಶ ಆದ ಮೇಲೆ ಅವಾಗ ಸ್ವಲ್ಪ ನಮಗೆ ಅಕ್ಷರ ತಿದ್ದುವ ಪದ್ಧತಿ ಆಗ, ಸ್ಲೇಟು ಬಳಪದ ಪದ್ಧತಿ ದುಂಡಾಗಿ. ಮೊದಲಿಗೆ ನಮ್ಮ ಮಾಸ್ಟರ್ಗಳು ಹೇಳ್ತಾ ಇದ್ದೇನಪ್ಪ, ಸೊನ್ನೆಯನ್ನು ಅಚ್ಚುಕಟ್ಟಾಗಿ ಹಾಕೊಂಬರುವಂಥದ್ದು, ತಪ್ಪಿಲ್ಲದ ಹಾಗೆ ಸೊನ್ನೆಯನ್ನು ಬರ್ಕೊಂಡು ಬರೋದು. ಸೊನ್ನೆಯನ್ನು ತಿತ್ತ 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 ಆ ಅಕ್ಷರ ಬಂತು, ಆ ಬಂತು, ಈ ಇತ್ಯಾದಿಗಳನ್ನು ಕಲಿತಾ ಬಂದ್ವಿ. ಕಲಿತಾ ಬರ್ತಾ ಮುಂದಿನ ಶಿಕ್ಷಣಕ್ಕೂ ಕೂಡ ನಾವು ಹೆಜ್ಜೆ ಆಗ್ತಾ ಬಂದ್ವಿ. ನಮ್ಮೂರಿಂದ ಸುಮಾರು 4-5 ಕಿಲೋಮೀಟರ್ ದೂರದ ಬಸವಗಡ ಶಿಕ್ಷಣ ಮಾಧ್ಯಮಿಕ ಹೋಗಬೇಕಾಯಿತು. ಅಲ್ಲೂ ಕೂಡ ವ್ಯಾಸಂಗವನ್ನು ಮುಗಿಸಿ ಆಮೇಲೆ ನಾವು ಹೈಸ್ಕೂಲಿಗೆ ಬಂದ್ವಿ. ಹೈಸ್ಕೂಲ್ ಶಿಕ್ಷಣ ಬಹಳ ಕಷ್ಟ ಆಯಿತು. ಹೈಸ್ಕೂಲ್ ಶಿಕ್ಷಣ ಬಹಳ ಕಷ್ಟ. ಏಕೆಂದರೆ ನಮ್ಮೂರು ತಿರುಪತಿಹಳ್ಳಿ ಅಂತ ಒಂದು ಗುಡ್ಡಗಾಡಿನ ಪ್ರದೇಶದ ಊರು. ಅಲ್ಲಿಂದ ನಾವು ದುಡ್ಡಕ್ಕೆ ಹೈಸ್ಕೂಲಿಗೆ ಹೋಗ್ಬೇಕಾಯ್ತು, 8 ಕಿಲೋಮೀಟರ್ ದೂರಕ್ಕೆ. ಇಲ್ಲ ಅಂತ ಹೇಳಿದ್ರೆ ಹಾಸನಕ್ಕೆ ಬಂದು ಉಳಿಬೇಕಾಗಿತ್ತು. ಬಹುಶಃ ನಮ್ಮ ಊರಿನವ್ರು ಈ ಕೊರತೆಯಿಂದಾಗಿ ಯಾರೂ ಹೈಸ್ಕೂಲ್ ಶಿಕ್ಷಣಕ್ಕೆ ಹೋಗಲಿಲ್ಲ ಸರ್. ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ರು. ನಾನೊಬ್ಬನೇ ಹೈಸ್ಕೂಲ್ ಶಿಕ್ಷಣಕ್ಕೆ ಯಾಕೆ ನನ್ನ ಜೊತೆಲಿ ಕೆಲವು ಸ್ನೇಹಿತರು ಬಂದರು. ಅಷ್ಟು ದೂರ ಹೋಗಿ ಉಳಿಯುವಂಥ ಅನಾನುಕೂಲ ಇತ್ತಲ್ಲ, ಆ ಕಾರಣಕ್ಕಾಗಿ ಆವಾಗ ಒಂದು ಬುಧೇಶ್ವರ ಮಠ ಅನ್ನೋ ಒಂದು ಮಠದಲ್ಲಿ ಬಿ ನಂಜಪ್ಪ ಅಂತ ಒಬ್ಬ ಮೇಲೆ ಇದ್ದರು. ಅವತ್ತಿನ ರಾಜಕಾರಣಿಗಳು ಬಹಳ ಪ್ರಾಮಾಣಿಕರು ಬಿಡ್ರಿ, ತುಂಬ ಪ್ರಾಮಾಣಿಕರು. ಸಮಾಜ ಸೇವೆಯ ಗಾಂಧೀಜಿಯ ಪ್ರಭಾವ ಅವತ್ತಿನ ರಾಜಕಾರಣಿ ನೇರವಾಗಿತ್ತು. ಭ್ರಷ್ಟತೆ ಗೊತ್ತಿರಲಿಲ್ಲ ಅವರು. ಅವರ ಚುನಾವಣೆ ಎಲ್ಲ ಒಂದೂವರೆ ಸಾವಿರ 2,000ದಲ್ಲಿ ಮುಗಿಸ್ಬಿಡೋರು. ಆ ಥರದ ಜನಸಂಪರ್ಕ ಇತ್ತು. ಅವರೊಂದು ಅಲ್ಲಿ ಹೈಸ್ಕೂಲ್ ಓಪನ್ ಮಾಡಿದ್ರು ಬುಧೇಶ್ವರ ಮಠದಲ್ಲಿ. ಅಲ್ಲಿ ನಾನು ಮೊದಲ ಬ್ಯಾಚಿನ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. 30 ವಿದ್ಯಾರ್ಥಿಗಳು ನೆಲದಲ್ಲಿ ಕೂರಿಸ್ಬೇಕಾಗಿತ್ತು. ಆಮೇಲೆ ನೆಲದಲ್ಲಿ ಕೂರ್ತಾರಲ್ಲ ಅಂತ ಒಂದು ಬೆಂಚಿನ ವ್ಯವಸ್ಥೆ ಮಾಡಿದ್ರು. ಅದು ಸಗಣಿ ಹಾಕಿ ಸಾರಿಸಿದಂಥ ನೆಲ. ಅಧ್ಯಾಪಕರು ಅಲ್ಲಿ ಉಳಿತಿತ್ತಿಲ್ಲ, ಯಾಕೆ ಅಧ್ಯಾಪಕರಿಗೆ ವೇತನ ಕೊಡ್ತಿತ್ತಿಲ್ಲ. ಅಲ್ಲಿ ಊಟ ಮಾಡಿಕೊಂಡು ಗೌರವಧನ ಸ್ವಲ್ಪ ಕೊಡ್ತಾಯಿದ್ರು. ಅಲ್ಲಿ ಬೇಗ ಅಧ್ಯಾಪಕರು ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ರು. ಈ ಕೊರತೆ ಮಧ್ಯದಲ್ಲೂ ನಾನು SLCಯನ್ನು 30 ವಿದ್ಯಾರ್ಥಿಗಳಲ್ಲಿ ಒಬ್ಬನೇ ಸರ್ಪಾಸ್ ಆಗಿದ್ದು. 30 ವಿದ್ಯಾರ್ಥಿಗಳು ನಾನು ಪಾಸಾದಾಗ ಸರ್ ಜನ ನನ್ನನ್ನು ನೋಡೋರು ಅಂತ ಹೇಳಿದ್ರೆ ನನಗೆ ಅವ್ರು ನೋಡೋದನ್ನು ನೋಡೇ ನನಗೆ ಖುಷಿ. ಅವ್ರನ್ನ ಸೆಲೆಬ್ರಿಟಿ ನಾನು. ಜೊತೆಗೆ ಅವ್ರು ನೋಡ್ತಾ ಇದ್ದಾರಲ್ಲ ಅಂತ ಅವ್ರ ಜೊತೆ ನಾನೇ ಅಭಿಮಾನದಲ್ಲಿ ಕೈ ಬೀಸ್ಕೊಂಡು ಹೋಗುವಂತ ಒಂದು ಹಾಸ್ಯ, ಒಂದು ಉತ್ಸಾಹದ ಮನಸ್ಥಿತಿ. ಆಮೇಲೆ ನನಗೊಂದು ಸನ್ಮಾನ ಮಾಡಿದ್ರು ಸರ್. ಸನ್ಮಾನ ಅಂದ್ರೆ ಏನಿಲ್ಲ, ಒಂದು ಹೂವಿನಾರ. ಆ ಹೂವಿನಾರಿಗೆ ಎಂಥ ರೋಮಾಂಚನ ಆಯಿತು ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ಪ್ರಥಮ ಅನುಭವ, ಬಹಳ ವಿಶೇಷವಾದ ಅನುಭವ. ಜೊತೆಗೆ ನಂಜಪ್ಪನವರು ಸನ್ಮಾನ ಮಾಡಿದ್ರಲ್ಲ, ಅವಾಗ KSRTC ಬಸ್ಸಲ್ಲಿ ಬೆಂಗಳೂರಿಗೆ ಹೋಗೋರು ಸರ್. ಅವರು MLA ಆಗಿದ್ದವರು. ಇಲ್ಲಿ KSRTC ಬಸ್ಗೆ ವಾಸನೆಗೆ ಬರೋರು. ನಾನು ಅಷ್ಟೇ PUC ಬಂದೆ SLC ಪಾಸ್ ಆಗಿ. PUC ನಂಜಪ್ಪನವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಹೋಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಾ ಇರುವೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾತನಾಡಿಸಿ ನನ್ನ ಬೆನ್ನು ತಟ್ಟೋರು, ನಮ್ಮೂರಿಗೆ ನಮ್ಮ ಸ್ಕೂಲಿಗೆ ಗೌರವ ತಂದೆ ಕಣೆ, ನೀನು ಬರಲಿಲ್ಲ ಅಂದ್ರೆ ನಿಲ್ ರಿಸಲ್ಟ್ ಆಗ್ಬಿಡ್ತಾ ಇತ್ತು, ಅದನ್ನ ನೀನು ಕಾಪಾಡಿದೆ ಅಂತ ನನ್ನ ಗೌರವ ಬಹಳ ಅಭಿಮಾನದಲ್ಲಿ ಮಾತಾಡ್ಸರು. ಆ ಮಾತು ಕೇಳೋದೊಂದು ಏನೋ ಒಂದು ಖುಷಿ. ಖಂಡಿತ ಹೋಗಿ ಅವ್ರ ಜೊತೆ ನಮಸ್ಕಾರ ಮಾಡಿ ನಿಂತ್ಕೊಡುವೆ. ಅವ್ರು ಭಾಳ ಮೆಚ್ಚಿಕೊಂಡು ಒಂದು ಪೆನ್ನನ್ನು ಅಥವಾ ಏನಾರು ಒಂದು ಕೊಡಿಸಿ ಹೋಗೋರು ನೆನಪಾರ್ಥವಾಗಿ. ಆ ನೆನಪುಗಳು ಬಹಳ ಉಳ್ಕೊಂಡಿದೆ. ಮುಂದಿನ ಹಂತವನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಸರ್. ಅವರ ಬಾಲ್ಯವನ್ನು ಹಂಚ್ಕೊಂಡು ಹೈಸ್ಕೂಲ್ ಹಂತಕ್ಕೆ ನಾನು ನಿಲ್ಲಿಸಿದ್ದೀನಿ ಸರ್. ಈಗ ನಮ್ಮ ನಡುವೆ ಮತ್ತೊಬ್ಬ ಸಾಧಕರ ನಮ್ಮೊಂದಿಗಿದ್ದಾರೆ, ಚಂದ್ರಕಾಂತ ಪಡೇಸೂರ್ ಅವರು. ತಾವು ತಮ್ಮ ಬಾಲ್ಯದ ದಿನಗಳು ಬೆಳೆದು ಬಂದಂಥ ಬಗೆ ಹೇಗೆ, ನಿಮಗೆ ಈ ರೀತಿಯಾದಂಥ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಲಿಕ್ಕೆ ಪ್ರೇರಣೆಯಾದಂಥ ಸಂಗತಿಗಳು ಯಾವುವು ಅನ್ನುವಂತಹದ್ದನ್ನು ದಯಮಾಡಿ ಹಂಚಿಕೊಳ್ಳಬೇಕು ಅಂತ ಹೇಳಿ ಕೋರ್ತೇನೆ.
ಸರ್ ನಿಮಗೆಲ್ಲ ಗೊತ್ತಿದೆ, ನಾನು ಉತ್ತರ ಕರ್ನಾಟಕದವನು. ಉತ್ತರ ಕರ್ನಾಟಕ ಅಂದರೆ ಇವತ್ತಿಗೂ ಬಡ ಪ್ರದೇಶ ಅಂತಲೇ. ನಿಮ್ಮ ಭಾಗ್ಯ ನಮಗಿಲ್ಲ. ನಿಮ್ಮಲ್ಲಿ ಹಸಿರು ಇದೆ, ನೀರಿದೆ. ಉತ್ತರ ಕರ್ನಾಟಕ ಅಂತಂದರೆ ಬರಗಾಲದ ಪ್ರದೇಶ ಅಂತ, ಒಣಭೂಮಿ. ಅಲ್ಲಿ ಒಣಭೂಮಿ. ತುಂಬು ಕುಟುಂಬದಲ್ಲಿ ಹುಟ್ಟಿದವರು. ನಾನು 5ನೇ ಮಗ. ಒಟ್ಟು 7 ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ. ನಾನು ಕೊನೆಯವನು. ವಿಪರ್ಯಾಸ, ನಮ್ಮ ಅಪ್ಪನ ನೋಡೇ ಇಲ್ಲ ನಾನು. ನಾನು 3 ತಿಂಗಳ ಮಗು ಇದ್ದಾಗ ನಮ್ಮ ಅಪ್ಪ ತೀರೋದ್ರಂತೆ. ಆಮೇಲೆ ನಮ್ಮ ಮನೇಲಿ ಒಂದು ಫೋಟೋ ಕೂಡ ಇಲ್ಲ. ಓಕೆ. ಎಲ್ಲೆಲ್ಲೋ ಹುಡುಕಿದ್ವಿ, ಆ ಗುಂಪಲ್ಲಿದೆ, ಆ ಗುಂಪಲ್ಲಿದೆ. ಇವತ್ತಿಗೂ ನಮ್ಮಪ್ಪ ಹೆಂಗಿದ್ದ ಅಂತ ಗೊತ್ತಿಲ್ಲ ನನಗೆ. ಓಕೆ ಓಕೆ. ನಮ್ಮ ಅಮ್ಮನ ಕೇಳಿದ್ರೆ ನಮ್ಮಪ್ಪ ಹೆಂಗಿದ್ದ, ನಿನ್ನ ಹಂಗ ಇದ್ದ ಅಂತ ಹೇಳಿದ್ಬಿಟ್ರೆ ನಮ್ಮಪ್ಪ ಹೇಗಿದ್ದ ಅಂತ ಗೊತ್ತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿ, ನಮ್ಮ 5 ಜನ ನಾವು ಅಣ್ಣ ತಮ್ಮಂದರು, ಒಬ್ಬಳು ಅಕ್ಕ, ಅವ್ರು ಕಟ್ಕೊಂಡು ನಮ್ಮ ಸೋದರ ಮಾವಿದ್ದ, ಅವನ್ನೆಲ್ಲ ನೋಡ್ಕೊತಿದ್ದ. ನಮ್ಮಮ್ಮ ನಮ್ಮನ್ನು ಬೆಳೆಸಿದ್ರು, ರಕ್ಷಣೆ ಮಾಡಿದರು. ನಾನು ಪ್ರಾಥಮಿಕ ಶಾಲೆ ನಮ್ಮೂರಲ್ಲೇ ಕಲಿತೆ. ಬಟ್ ಅವತ್ತಿನ ಮೇಷ್ಟ್ರು ಹೇಗಿದ್ರು ಅಂತ ವಿಶಿಷ್ಟತೆ ಹೇಳ್ತೀನಿ ನಾನು. ನಮ್ಮಲ್ಲಿ ಗಣಪತಿ ಕುಲಕರ್ಣಿ ಅಂತ ಮೇಷ್ಟ್ರು, 1ರಿಂದ 4ನೇ ತರಗತಿಯವರೆಗೂ ಒಬ್ಬರೇ ಉಪಾಧ್ಯಾಯರು, ಏಕೋಪಾಧ್ಯಾಯ ಶಾಲೆ. ಬಟ್ ವಿಚಿತ್ರ ಅಂತಂದರೆ ಅಲ್ಲೊಬ್ಬ ಈ ಸತ್ಯಪ್ಪ ಅಂತಿದ್ದ, ಆರ್ಯ ಸತ್ಯಪ್ಪ ಅಂತ ಕರಿತಿದ್ವಿ. ಭಜನಾ ಪೇನ್ ಪಟ್ಟಿಗೆ ಬಾರಿಸಿ ಭಜನೆ ಹಾಡು ಹೇಳ್ತಿದ್ದವನು. ನಮ್ಮ ಮೇಷ್ಟ್ರು ಅವನ್ನ ಕರೆಸೋರು. ವಾರದಲ್ಲಿ 1 ಸಾರಿ ಕರೆಸ್ಬಿಟ್ಟು, ಸತ್ಯ ಈ ಹುಡುಗರಿಗೆ ಹಾಡು ಹೇಳಲೆ ಅಂತ ಅವ್ರು ಕೂರ್ಸ್ಕೊಂಡು ನಮಗೆ ಬಸವಣ್ಣವ್ರ ವಚನ, ದಾಸರ ಗೀತೆ ಇವತ್ತು ಹಾಡ್ತೀನಿ ನಾನು. ವಿದೌಟ್ ಟೆಕ್ಸ್ಟ್ ಐ ಕ್ಯಾನ್ ಸಿಂಗ್ ದೋಸ್ ಸಾಂಗ್ಸ್. ಅವರೆಲ್ಲ ಕೂರಿಸ್ಕೊಂಡು ನಮಗೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಅಂತ ಹಾಡೋರು. ಇನ್ನೊಬ್ಬ ಸಿರಿಸಿನಗೌಡ ಅಂತಿದ್ದ, ಅವನು ಡ್ರಾಯಿಂಗ್ ಬರೆಯೋನು, ಮೇಷ್ಟ್ರೇನಲ್ಲ, ಊರಲ್ಲಿ ಒಬ್ಬ ವ್ಯಕ್ತಿ, ಆಸಕ್ತಿ. ಅವ್ರನ್ನ ಕರ್ಸೋರು. ಅವರು ಕರೆಸ್ಬಿಟ್ಟು ಇವರೆಲ್ಲ ಡ್ರಾಯಿಂಗ್ ಬರೋದು ಕಲಿಸು ಅಂತ. ಅವರು ಏನೋ ಹುಲಿ ಬರೋದು, ಕುದುರೆ ಬರೋದು, ಕತೆ ಬರೋದು, ಬೋರ್ಡ್ ಚಿತ್ರಗಳು ಬರೀತಿದ್ವಿ. ಅಂದರೆ ಪರೋಕ್ಷವಾಗಿ ಎಷ್ಟು ಪರಿಣಾಮ ಬೀರಿತು ಅಂತಂದರೆ, ಚಿತ್ರಮುಖಿಯ ಶಿಕ್ಷಣ, ಸಾಹಿತ್ಯಕ್ಕೆ ಒಲಿಯೋದಕ್ಕೆ ಪ್ರಾಯಶಃ ಅದು ಕಾರಣ ಅಂತ ಅನಿಸ್ತದೆ ಒಂದು. ಆಮೇಲೆ ನಾನು ಹೈಸ್ಕೂಲನ್ನು ಸಿಗ್ಲಿ ಅಂತ ಒಂದು ಊರಲ್ಲಿ, ದೊಡ್ಡ ರಾಜಕೀಯದ ಊರು, ದೊಡ್ಡ ಶ್ರೀಮಂತರಿದ್ದರು. ಅಲ್ಲಿ ಕೂಡಲಮಠ ಹೈಸ್ಕೂಲ್ ಅಂತ ಸಿಗ್ಲಿಯಲ್ಲಿ ಸೇರಿಕೊಂಡ್ವಿ. ಅಲ್ಲಿ ಮೇಷ್ಟ್ರು ತುಂಬ ಚೆನ್ನಾಗಿದ್ರು. ನನಗೆ ದೊಡ್ಡ ಅನುಭವ ಅಂತಂದರೆ, ಕನ್ನಡ ಪದ್ಯಗಳನ್ನು ಓದಿದ್ದು ನೋಡೇ ಇಲ್ಲ. ಬಿದಿರಿ ಬೂದ್ಯಾಳ ಅಂತಿದ್ರು, ಹಾಡೋರು ತಪ್ಪಡಿ ತಂದು ಹಾಡು ಹೇಳಿ ನಮಗೆ ಪದ್ಯಗಳನ್ನು ಮಾಡೋರು. ಪಡುವಣ ಕಡಲಿನ ತೆಂಗಿಲ ಮಡಲಿನ ಮರೆಯಲ್ಲಿ ಮೆರೆಯುವುದು ನಾಡೊಂದು ಅನ್ನುವಂಥ ಒಂದು ಪದ್ಯಗಳು ಪಂಚಮಂಗೇಶ್ವರ ಅವರ ಪದ್ಯ ಅಂತ ಅಂದ್ಕೊಂಡಿದ್ದೀನಿ. ಆ ಪದ್ಯ ಇನ್ನೂ ನೆನಪಿದೆ ನನಗೆ. 8ನೇ ತರಗತಿಯಲ್ಲಿ ನಮ್ಮ ಮೇಷ್ಟ್ರು ಕಳಿಸಿರುವಂಥದ್ದು. ಅಂಥ ವಾತಾವರಣದಲ್ಲಿ. ಆಮೇಲೆ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲ, ಆದರೆ ಮೊಹರಂ ಹಬ್ಬವನ್ನು ಭರ್ಜರಿ ಆಚರಣೆ ಮಾಡ್ತಾರೆ ನಮ್ಮಲ್ಲಿ. ಅಗ್ನಿ ಹಾಕಿ, ಕೆಂಡ ಹಾಕಿ, ಸುತ್ತಲ ಹತ್ತೂರು, ಒಂದು ರೀತಿಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯ. ಬಟ್ ಅದು ಅಂತಂದ್ರೆ 1 ತಿಂಗಳು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಒಂತಿ ಬಡ್ಕೊಂಡು ಹಾಡ್ಕೊಂಡು, ನಾನು ಇವತ್ತು ಹೆಜ್ಜೆ ಹಾಕ್ತೀನಿ, ಇವತ್ತು ಹಾಡ್ತೀನಿ. ಅಂದ್ರೆ ನಮಗೆ ಬಡತನ ಊರಲ್ಲಿತ್ತು. ಬಟ್ ನನಗೆ ನಮ್ಮ ಅಣ್ಣಂದ್ರು, ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಯೂನಿವರ್ಸಿಟಿಯಲ್ಲಿ ಕಲಿಯುವಾಗ ನಮ್ಮ ಅಣ್ಣ ತಿಂಗಳು 500 ರೂಪಾಯಿ ಕಳಿಸ್ತಾ ಇದ್ದೆ ನನಗೆ. ಆ ಸಂದರ್ಭದಲ್ಲಿ 500 ರೂಪಾಯಿ ಕಳಿಸೋನು ಬಹಳ ದೊಡ್ಡ ಕಷ್ಟ ಇದ್ರು ನನಗೆ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರ್ಬೇಕು, ನಮಗೆ ಬಡತನ ಯಾವುದು, ಸಿರಿತನ ಯಾವುದು ಡಿಫ್ರೆನ್ಸಿಯೇಷನ್ ಮಾಡಲ್ಲ ನಾವು. ಎರಡೊತ್ತು ಊಟ ಮಾಡಿದ್ರೆ ಶ್ರೀಮಂತರು, ಒಂದೊತ್ತು ಊಟ ಕಡಿಮೆ ಇದೆ ಬಡತನ, ಅಷ್ಟೇ ನಮ್ಗೆ ಗೊತ್ತಿಬಿಟ್ರೆ. ಆಮೇಲೆ ಸ್ಪೋರ್ಟ್ಸಲ್ಲಿ ಇದ್ದೆ ನಾನು 10 ಕಿಲೋಮೀಟರ್ ದೂರವನ್ನು 34 ನಿಮಿಷದಲ್ಲಿ ಓಡಿದ್ದೀನಿ. NCCಲಿ ಭಾಗವಹಿಸಿ ಓಡಿದೆ. ಹೀಗಾಗಿ ಈ ಸಾಹಿತ್ಯ, ಸಂಸ್ಕೃತಿ ಇದರಲ್ಲಿ. ಆಮೇಲೆ ದಿನ ಭಜನೆ ಆಗೋದು, ಭಜನೆ ಹೋಗಿ ಭಜನೆ ಮಾಡ್ತಿದ್ವಿ. ಆಮೇಲೆ ಯು ಕೆನಾಟ್ ಬಿಲೀವ್, ಮೊನ್ನೆ ಊರಿಗೆ ಹೋಗಿದ್ದೆ. ಊರಿಗೆ ಹೋದ್ರೆ ಕೂತ್ಕೊಂಡು ಭಜನೆ ಮಾಡಿ ಬಂದೆ ನಾನು. ಭಜನೆ ಮಾಡಿ ತಬಲಾ ಬಡ್ದು ಬಂದೆ. ಅಂಥದ್ರಲ್ಲಿ ಬೆಳ್ಕೊಂಬಂದ್ವಿ. ಓದಲ್ಲಿ ತಕ್ಕಮಟ್ಟಿಗೆ ಜಾಣ ಇದ್ದೆ ನಾನು. SSLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ನಾನು. ಪಾಸ್ ಆದಮೇಲೆ ಕೆಲವ್ರು ಏನು ಹೇಳಿದರು ಅಂತಂದರೆ, ನಮ್ಮ ಸ್ನೇಹಿತರು ಭಾಳ ಶಾಣೆ ಅದಾನವ, ಅವನು ಸೈನ್ಸಿಗೆ ಹಚ್ಚಿಬಿಡು ಅಂತ. ಸೈನ್ಸ್ ಕಳಿಸಿದ್ರೆ ಅವ್ನು ಚೆನ್ನಾಗಾಗ್ತಾನೆ ಅಂತ. ನಮ್ಮ ಲಕ್ಷ್ಮೇಶ್ವರದಲ್ಲಿ ಸೈನ್ಸ್ ಕಾಲೇಜ್ ಇಲ್ಲ, ಹುಬ್ಬಳ್ಳಿಗೆ ಹೋಗ್ಬೇಕು, ಹುಬ್ಬಳ್ಳಿಗವ್ರು ಹಾಸ್ಟೆಲ್ ಇರಬೇಕು, ದುಡ್ಡಿಲ್ಲ, ಅದಕ್ಕೆ ಏನು ಮಾಡ್ತೀವಿ ಬಿಡಪ್ಪ ಬೇಡ ಅಂತ ಬಿಡಿಸ್ಬಿಟ್ರು. ಆಮೇಲೆ ಡಿಗ್ರಿ ಮಾಡಿದ್ವಿ. BA ಮಾಡಿದ ಮೇಲೆ ನಮ್ಮಣ್ಣ ಅವರೆಲ್ಲ ಏನು ಮಾಡಿದ್ರು, ಇನ್ನೇ ಮಾಡ್ತೀವಿ ಬಿಡಲೆ, ಇಲ್ಲೇ ವಾರಕ್ಕೆ ಹೋಗ್ಬಿಡು ಅಂತ. ನಮ್ಮಲ್ಲಿ ಬೇಸಾಯ ಮಾಡೋಕ್ಕೆಲ್ಲ ಮಂದಿ ಹೊರಕ್ಕೆ ಹೋದ್ರೆ ದಿನ ಒಂದು 30 ರೂಪಾಯಿ ಕೊಡ್ತಾರೆ, ಹೋಗ್ಬಿಡು ಅಂತ ಕೆಲ್ಸಕ್ಕೆ ಕೊಟ್ಬಿಟ್ಟೆ ನಾನು. ನಮ್ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಹೊರಗೆ ಹೋಗ್ತಿದ್ದೆ. ಆಮೇಲೆ ನಮ್ಮ ಗುರುಗಳು ಕೆರೆಮನಿ ಅಂತ ಒಬ್ಬರು ಕನ್ನಡ ಮೇಷ್ಟ್ರು, ಅವರು ಕೇಳಿದ್ದಾರೆ, ಅವ ಪಡೇಶ್ವರಿ ಮಾಡ್ತಾನ ಅಂತ. ಇಲ್ರಿ ಸರ, ಬಿಡಿಸ್ಯಾರ ಅವನ್ನ, ಹೊಲಕೊಂಟಾನ. ನೀವು ನಂಬಲ್ಲ ಸರ್, ನಮ್ಮ ಮೇಷ್ಟ್ರು ಬೈಕ್ ಹಾಕೊಂಡು ಬಂದರು. ಅವರು ಅಕ್ಕ ಮುಂದೆ ನಮ್ಮ 4 ಜನ ಅಣ್ಣ ಸಾಲ ಕುಂಡಿಸ್ಬಿಟ್ಟು ಚೆನ್ನಾಗಿ ಹೋಗಿದ್ರು. ಅವನ ಪ್ರತಿಭೆ ನಿಮ್ಗೆ ಏನು ಗೊತ್ತಿದೆ, ನಿಮ್ಗೆ ಆಗಲ್ಲ ಅಂದ್ರೆ ಬಿಡ್ರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಧಾರವಾಡ ಕರ್ಕೊಂಡು ಹೋಗಿ ನಾನು ಅಡ್ಮಿಷನ್ ಮಾಡಿಸಿ
ಕೆಲವು ದಿನ ಅವ್ರ ಮನೆ ಇತ್ತಲ್ಲ, ಅಪ್ಪ ಅಮ್ಮ ಇದ್ರು, ಅವ್ರ ಮನೇಲಿ ಇಟ್ಟು ಆಮೇಲೆ ಹಾಸ್ಟೆಲಲ್ಲಿ ಕೊಡಿಸಿ ನನಗೆ ಶಿಕ್ಷಣ ಮಾಡಿದರು. ಬಟ್ ನಮ್ಮ ತಂದೆ ತಾಯಿಗಿಂತ ಗುರುಗಳು ಭಾಳ ಪಾಲನೆ ಮಾಡಿದರು. ನಮ್ಮ ಪ್ರೈಮರಿ ಇದ್ದಾಗ ನಾವು 1.5 ಕಿಲೋಮೀಟರ್ ನಡ್ಕೊಂಡು ಸ್ಕೂಲ್ ಹೋಗ್ತಿದ್ವಿ. ಮಧ್ಯಾಹ್ನ ಊಟ ಅಂತಂದ್ರೆ ಬೆಳಿಗ್ಗೆ ರೊಟ್ಟಿ ಕಟ್ಟೋಳಮ್ಮವ್ವ, ಪಲ್ಯ ಗಿಲ್ಯ ಮಾಡೋಕ್ಕೆ ಟೈಮ್ ಇರ್ಬೇಕಲ್ಲ. ಕೆಲವ್ರು ಏನು ಈ ಪಲ್ಯ ಇದ್ರು ಇತ್ತಿಲ್ಲ ಅದ್ರ ರೊಟ್ಟಿ ಕಟ್ಕೊಂಡು ಹೋಗ್ತಿದ್ವಿ. ಆಮೇಲೆ ಒಂದಿನ ಕೂತ್ಕೊಂಡು ತಿಂತೆ ಒಣ ರೊಟ್ಟಿ. ಆಮೇಲೆ ನಮ್ಮ ಕಾಳಮ್ನವ್ರ ಸರ್ ಅಂತಿದ್ರು, ಅವ್ರು ಏನು ಮಾಡೋದು, ಸ್ಕೂಲ್ ಪಕ್ಕ ಮನೆ, ನಮ್ಮ ಮನೆ ಬಂದ್ಬಿಡಲಿ ಎಲ್ಲ ಅಂತ. ನಮ್ಮ ಮಲ್ಲಾಪುರದವ್ರು 11 ಹುಡುಗರಿದ್ವಿ ನಾವು. ಎಲ್ಲರೂ ಸಾಲ ಕೂತ್ಕೊಳ್ಳೋದು, ಎಲ್ಲ ರೊಟ್ಟಿ ಮುರಿದು ಹಾಕೊಳ್ರು ಅಂತ. ರೊಟ್ಟಿ ಮುರಿದು ಹಾಕೊಂಡ್ಮೇಲೆ ಅವ್ರ ಮಿಸ್ಸಸ್ ಬಂದ್ಬಿಟ್ಟು ಎಲ್ಲರಿಗೂ ಸಾರು, ನಮ್ಮಲ್ಲಿ ಪತ್ರಸಿಕ್ ಅಂತಾರೆ, ಬೇಳೆ ಸಾರು ಹಾಕೋರು, ಅದ್ರ ಊಟ ಮಾಡ್ಕೊಂಡು ಮಾಡ್ತಿದ್ವಿ. ಆಮೇಲೆ ಬೆಣ್ಣೆ ಮಾಡೋಳು ನಮ್ಮವ್ವ. ಶನಿವಾರ ಬೆಣ್ಣೆ ತೊಗೊಂಡು ಹೋಗ್ತಿದ್ದೆ. 11:30ವರೆಗೂ ಸ್ಕೂಲ್ ಮಾಡಿ ಅಲ್ಲಿ ಸಿಗ್ಲಿಪೇಟೆಯಲ್ಲಿ ಬೆಣ್ಣೆ ಹಚ್ಚೋಕೆ ಕೂರ್ತಿದ್ದೆ. ಬೆಣ್ಣೆ ಮಾರಿ 1 ಸೇರು 2 ಸೇರು 5 ಸೇರು ಬೆಣ್ಣೆ ಮಾರಿ ಆ ದುಡ್ಡು ತಂದು ನಾನು 1 ಗಂಟೆ 2 ಗಂಟೆ ಕೊಟ್ಟ ಮೇಲೆ ನಮ್ಮಣ್ಣ ಹೋಗಿ ಸಂತೆ ಮಾಡಿಕೊಂಡು ಬರೋಣ. ನಿಮ್ಮಣ್ಣ ಯಾವ ಸರ್ ಬಿಸ್ನೆಸ್ ಮಾಡೋರು? ಏನಿಲ್ಲ, ಅವರು ರೈತಾಪಿ ಜನ ಮಾಡೋರು. ಆಮೇಲೆ ಪುಟ್ಟ ಅಂಗಡಿ ಇಟ್ಕೊಂಡಿದ್ದೆ ನಮ್ಮಣ್ಣ ಮಾಡಿ. ಹಿಂಗಾಗಿ ನಮಗೆ ಇವತ್ತಿಗೂ ಬಡತನ ಸಿರಿತನ ಅಂತ ಕಲ್ಪನೆ ನಮ್ಮ ತಲೆ ಒಳಗಿಲ್ಲ. ಹೊಟ್ಟೆ ಊಟ ಮಾಡಿದ್ರೆ ಶ್ರೀಮಂತ, ಊಟ ಇಲ್ಲದ್ರೆ ಬಡವ ಅನ್ನೋ ಲೆಕ್ಕ ಅದು. ಈಗ ನಾವು ಯಾವುದು ಮಾಡಲ್ಲ, ಆ ಥರ ತಲೆ ಕೆಡ್ಸ್ಕೊಂಡು ಅಂತೂ MA ಮಾಡಿದೆ. MA ಮಾಡಿದ ಮೇಲೆ ನಾನು ಸಾಹಿತ್ಯ ಪರಿಷತ್ತಿಗೆ ಹೋದೆ. ಒಂದ್ಸರಿ ಅಲ್ಲಿ SP ಪಾಟೀಲ್ ಅಂತಿದ್ರು, ಅವರು ಹಂಪನವ್ರ ಪರಿಚಯ ಮಾಡಿಸಿ ಕನ್ನಡ ಸಾಹಿತ್ಯ ಪರಿಷತ್ತು MA ಮುಗಿದ ತಕ್ಷಣ ಸಾಹಿತ್ಯ ಪರಿಷತ್ತಿನ ಸ್ಟ್ರೇಟ್ ಸೆಕ್ರೆಟರಿ ಆಗಿ ಅಲ್ಲಿ ಒಂದಿಷ್ಟು ಐ ಆಮ್ ಲಕ್ಕಿ ಆ್ಯಂಡ್ ಅನ್ಲಕ್ಕಿ ಅಲ್ಲಿ ಹೋಗಿದ್ದರಿಂದ ನಾನು ನಮ್ಮ ಫ್ರೆಂಡ್ ತಳವಾರ್ ಅಂತ ಅವಾಗಲೇ ಒಂದು ಏಡೆಡ್ ಕಾಲೇಜ್ ಪ್ರಿನ್ಸಿಪಾಲ್ ಪೋಸ್ಟ್ ಕೊಡಿಸಿದ್ದೆ ಅವನು. ಸಾಹಿತ್ಯ ಪರಿಷತ್ ಸೆಕ್ರೆಟರಿ ಆ ಪೋಸ್ಟ್ ಬಿಟ್ಬಿಟ್ಟೆ. ಪೋಸ್ಟ್ ಬಿಟ್ಟೆ. ಬಟ್ ನಾನು ಕುವೆಂಪು ನೋಡಿದ್ದೀನಿ, ಬೇಂದ್ರೆ ನೋಡಿದ್ದೀನಿ, ಮಾಸ್ತಿರ್ ನೋಡಿದ್ದೀನಿ, ಚಂದ್ರಶೇಖರ್ ಕಂಬಾರ ನೋಡಿದ್ದೀನಿ, ನಿಸಾರ್ ಅಹಮದ್ ನೋಡಿದ್ದೀನಿ, ಎಲ್ಲ ಸಾಹಿತ್ಯ ಸಂಪರ್ಕ ಬಂತು. ನಿರಂಜನ್ ನೋಡಿದ್ದೀನಿ, ಎಲ್ಲರ ಜೊತೆ ಸಂಪರ್ಕ ಬಂತು ಅಲ್ಲಿ ಸಾಹಿತ್ಯ ಪರಿಷತ್. ಆಮೇಲೆ ಡಿಕ್ಷನರಿ ಕಮಿಟಿ ಅಂತಿತ್ತು, ನಿಘಂಟು ಸಮಿತಿ, ಆಯ್ತಾ, ಅವ್ರ ಜೊತೆ ಕೂತು ಡಿಕ್ಷನರಿ ಸಂಪಾದನೆ ಕೂಡ ವೆಂಕಟ ಸುಬ್ಬಯ್ಯನವರು, TR ಮಾಧವನವರು ಎಲ್ಲ ಇದ್ರು, ಆಯ್ತಾ. ಆಮೇಲೆ ಯಾಕೆ ನನಗೆ ಇವತ್ತು ಗರ್ವ ಬರಲ್ಲ ಅಂತ, ಗರ್ವ ಬರ್ತಿತ್ತೇನು, ಬಟ್ ನಾ ಚಿಗಿವಾಗ ಬೆಟ್ಟದ ಪಕ್ಕ ಕೂತ್ಕೊಂಡಿದ್ದೆ. ಅವಾಗ ಅವ್ರು ನೋಡಿದ್ರೆ ನಾನು ಯಾರು ಅಂತ ಅವ್ರು ತುಂಬ ಗೌರವಿಸೋರು, ಪರಿಷತ್ತಿನ ಕಾರ್ಯದರ್ಶಿ ಅಂತ ಗೌರವಿಸೋರು. ಆದರೆ ಅವರು ರೆಫರ್ ಮಾಡುವಂಥದ್ದು. ಆಮೇಲೆ ಯಾವುದೋ ಒಂದು ಶಬ್ದ ಬಂದರೆ ಹೇಳೋರು, ಪಂಪ್ನಲ್ಲಿ ಇಂಥ ಅಧ್ಯಾಯದಲ್ಲಿ ಇಂಥ ಪದ್ಯದಲ್ಲಿ ಆ ಶಬ್ದ ಬರ್ತದೆ, ರನ್ನಲ್ಲಿ ಇಂಥ ಶಬ್ದ ಬರ್ತದೆ ಅಂತ ನೋಡಿದಾಗ ನಾವು ಯಾವ ಕ್ರಿಮಿಗಳು ಇವ್ರ ಮುಂದೆ ಅಂತ ಅನ್ನಿಸಿ ಪ್ರಾಯಶಃ ಇವತ್ತಿಗೂ ನನಗೆ ಅಹಂಕಾರ ಬರದೇ ಇರೋದಕ್ಕೆ ಪ್ರಾಯಶಃ ಆ ಒಂದು ಅವ್ರ ನೆರಳು ಅಥವಾ ಆ ಬೆಟ್ಟದ ಪಕ್ಕದಲ್ಲಿ ಕೂತ್ಕೊಂಡಿದ್ದು 10 ಜನ್ಮ ಆದರೂ ಅಷ್ಟೇ ಹತ್ರ ನಾನು ಆಗಲಾರೆ ಅನ್ನೋಂಥ ಒಂದು ಕಲ್ಪನೆ. ಆಮೇಲೆ ಆ ರೀತಿ ಭಾಗ್ಯಶಾಲಿ ನಾನು ಎಜುಕೇಶನ್ ಪೀರಿಯಡಲ್ಲಿ ಸಾಹಿತ್ಯದ ದಿಗ್ಗಜರನ್ನ ಒಂದು ಅವಕಾಶ ಮತ್ತು ಭಾಗ್ಯ ಸಿಕ್ತು. ಮಾಡಿದ್ದೀನಿ. ಅದರಿಂದ ಒಂದಷ್ಟು ಪ್ರೇರಣೆಯೂ ಕೂಡ ಆಯಿತು. ಹಾಸನದಲ್ಲಿ ಜಾಲನೆಯವರು ಕರ್ಕೊಂಡ್ಬಂದು ನನಗೆ ಒಂದು ಬದುಕಿನ ದಾರಿಯನ್ನು ತೋರಿಸಿದ್ರು. ಮುಂದಿನ ಭಾಗ ಹಾಸನ ಅಂತ ಕೆಲಸ, ನಿಮ್ಮ ಅನುಭವಗಳನ್ನು ಸ್ವಲ್ಪ ಹಂಚಿಕೊಂಡ್ರೆ. ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವನು. ನಮ್ಮ ತಂದೆ ಮೂಲತಃ ಕೃಷಿಕರು. ನಮ್ಮ ತಾತ ಊರಿನಲ್ಲಿ ಪಟೇಲರಾಗಿದ್ದಂಥವ್ರು. ಸಾಕಷ್ಟು ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ವಿ ನಮ್ಮ ಮನೆಯಲ್ಲಿ. ಈ ಬಾಲ್ಯದ ದಿನಗಳು ಅಂತಾದರೆ ಸುಮಾರು ಒಂದು 150 ಕ್ವಿಂಟಾಲ್ ರಾಗಿ ಬೆಳೀತಾ ಇದ್ವಿ. ಒಂದು ಸಾರಿಗೆ ಒಂದು 300 ಕ್ವಿಂಟಾಲ್ ಭತ್ತ ಬೆಳೀತಾ ಇದ್ವಿ. ಮನೆಯಲ್ಲಿ ಸಮೃದ್ಧವಾದಂಥ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ರಾಗಿ ಭತ್ತ ತುಂಬಿ ತುಳುಕದು. ಅವತ್ತಿನ ಸಂದರ್ಭದಲ್ಲಿ ಅಷ್ಟೆಲ್ಲ ಧಾನ್ಯಗಳನ್ನು ಬೆಳೆದರೂ ಕೂಡ ಹಣಕ್ಕೆ ಬಹಳ ದೊಡ್ಡ ಕೊರತೆ. 1 ಕ್ವಿಂಟಾಲ್ ಭತ್ತ 180 ರೂಪಾಯಿ. 180 ರೂಪಾಯಿಗೆ 1 ಕ್ವಿಂಟಾಲ್ ಭತ್ತ. ನಮ್ಮ ಊರಿನ ಹತ್ತಿರದ ಒಬ್ಬ ಅನ್ವರ್ ಅಂತ ಹೇಳಿ ಬಂದು, ಒಳ್ಳೆ ಅಕ್ಕಿನೇ 150 ರೂಪಾಯಿ 150 ರೂಪಾಯಿಗೆ 1 ಕ್ವಿಂಟಾಲ್ ಭತ್ತವನ್ನ ಕೊಟ್ಟಂತ ನಿದರ್ಶನವನ್ನು ಕಣ್ಣಾರೆ ಕಂಡಿದ್ದೀನಿ. ಲಾರಿ ತಂದು ನಿಲ್ಲಿಸಿ ಭತ್ತ ಎಲ್ಲ ತುಂಬಿಕೊಂಡು ಹೋಗೋಣ. ಅವನು ವರ್ಷದಲ್ಲಿ 2 ಬೆಳೆ, ಕೆರೆಗಳು ತುಂಬಿರ್ತಾ ಇತ್ತು, 5 ಎಕರೆ ಗದ್ದೆ. ಅಷ್ಟೊಂದು ಭತ್ತವನ್ನು ನಾವು ಮನೆಯಲ್ಲಿ ಎಲ್ಲರೂ ಕೂಡ ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ತಾತನಿಗೆ ಒಟ್ಟು 8 ಜನ ಮಕ್ಕಳು. ನಮ್ಮ ತಂದೆಯೇ ದೊಡ್ಡವರು. ಇಡೀ ಬೇಸಾಯದ ಎಲ್ಲ ಜವಾಬ್ದಾರಿಯನ್ನು ನೋಡ್ತಾ ಇದ್ದದ್ದು ನಮ್ಮ ತಂದೆ. ಆಮೇಲೆ ಸಾಕಷ್ಟು ಜನ ಆಳುಗಳು ಕೆಲಸಕ್ಕೆ ಬರ್ತಾ ಇದ್ರು ಮನೆಯಲ್ಲಿ, ತುಂಬು ಕುಟುಂಬ. ಆಮೇಲೆ ವರ್ಷದಲ್ಲಿ ಸಾಮಾನ್ಯವಾಗಿ ಅವರು ಕಡ ಅಂತ ಹೇಳಿ ತಗೊಂಡವರು ಧಾನ್ಯಗಳನ್ನು ಸಾಲದ ರೂಪದಲ್ಲಿ. ಆಮೇಲೆ ಅವರು ಬೆಳೆದ ನಂತರದಲ್ಲಿ ಅದನ್ನು ವಾಪಸ್ ಕೊಡ್ತಾ ಇದ್ರು. ಆ ರೀತಿಯಾದಂಥ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ನನಗೆ
ಒಂದು ರೀತಿಯಲ್ಲಿ ಹಳ್ಳಿನಲ್ಲಿ ಒಂದು ದೇವರ ಉತ್ಸವ, ಮೆರವಣಿಗೆ, ಅದರಲ್ಲಿ ಜನಗಳೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಂತಹದ್ದು, ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತು. ಅದರ ಜೊತೆಗೆ ನಾವು ಕೂಡ ಏಕೋಪಾಧ್ಯಾಯ ಶಾಲೆಯಲ್ಲಿ ಓದಿದಂಥವನು. ನನಗೆ ಸಿದ್ಧಲಿಂಗಯ್ಯನವರು ಅಂತ ಒಬ್ಬರು ಶಿಕ್ಷಕರಿದ್ದರು. ಅವರು 85ನೇ ವರ್ಷದಲ್ಲಿ ಇತ್ತೀಚೆಗೆ ತಾನೇ ನಿಧನರಾದರು. ಅವರು ಸಾಮಾನ್ಯವಾಗಿ ಒಂದು ಕಡೆಯಲ್ಲಿ ಪದ್ಯಗಳನ್ನು ರಾಗವಾಗಿ ಹೇಳ್ಕೊಡೋರು, ಕತೆ ಹೇಳ್ತಾ ಇದ್ರು, ಲೆಕ್ಕ ಮಾಡಿಸ್ತಾ ಇದ್ರು, ಎಲ್ಲ ವಿಷಯವನ್ನೂ ಕೂಡ ಸಮಗ್ರವಾಗಿ 4 ತರಗತಿಗಳಿಗೆ ಅವರು ಬೋಧನೆ ಮಾಡ್ತಾ ಇದ್ರು. ಸವ್ಯಸಾಚಿ ಒಬ್ಬರೇ ಅಧ್ಯಾಪಕರು. ಹಾಗಾಗಿ ಅಂತಹ ಒಂದು ಶಾಲೆಯಲ್ಲಿ ಓದ್ತಾ ಆನಂತರ ಪ್ರೌಢಶಾಲಾ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಊರಿನಿಂದ ಸುಮಾರು 8 ಕಿಲೋಮೀಟರ್ ಪ್ರತಿನಿತ್ಯ ನಡಿಬೇಕಾಗಿತ್ತು. ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ, ಸರಿಯಾದಂತಹ ರಸ್ತೆ ವ್ಯವಸ್ಥೆ ಕೂಡ ಇಲ್ಲ. ಅಂತಹ ಒಂದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕಿನ ಸೀನಪ್ಪನಹಳ್ಳಿ ಅನ್ನುವಂಥ ಒಂದು ಸಾಮಾನ್ಯವಾದಂಥ ಒಂದು ಕುಗ್ರಾಮ ನಾವು ಬೆಳೆದಂತಹ ಊರು. ನಮ್ಮ ತಾಯಿಯ ಊರು ಮಾಗಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಇವತ್ತು ಕೂಡ ಆ ಊರಿಗೆ ಸರಿಯಾದಂಥ ವ್ಯವಸ್ಥೆ ಇವತ್ತೂ ಕೂಡ ಇಲ್ಲ. ಅಂತಹ ಒಂದು ಕುಗ್ರಾಮದ ನಡುವೆ ಬೆಳೆದಂತಹ ಸಂದರ್ಭದಲ್ಲಿ ಶಿವಶಂಕರಪ್ಪನವರು ಮತ್ತು ಪಡೇಸೂರವರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಅನುಕೂಲಸ್ಥರು, ಇನ್ನೂ ನಮಗಿಂತಲೂ ಕೂಡ ಅನುಕೂಲಸ್ಥ ಕುಟುಂಬಗಳಿಂದ ಬರುವಂಥ ವಿದ್ಯಾರ್ಥಿಗಳಿದ್ರು. ಅವರು ಅವತ್ತಿನ ಸಂದರ್ಭದಲ್ಲೇ ಸೈಕಲ್ನಲ್ಲಿ ಬರೋರು. ಸೈಕಲ್ ಅಂತ ಇಟ್ಕೊಂಡಿದ್ದಾರೆ ಅಂತ ಅಂದರೆ ಅವ್ರನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ನೋಡ್ತಾ ಇದ್ರು. ನಾವು ಕಾಲ್ನಡಿಗೆನಲ್ಲಿ ಹೋಗ್ತಾ ಇದ್ವಿ, ಕಾಲಿಗೆ ಚಪ್ಪಲಿ ಕೂಡ ಇರಲಿಲ್ಲ. ನಾನು PUC ಬಂದಾಗ ಮೊಟ್ಟ ಮೊದಲು ಚಪ್ಪಲಿ ತಗೊಂಡಿದ್ದು 19 ರೂಪಾಯಿ ಕೊಟ್ಟು, ಒಂದು ಜೊತೆ ಹವಾಯಿ ಚಪ್ಪಲಿ ತಗೊಂಡಿದ್ದು ಸೆಕೆಂಡ್ PUC ಬಂದಾಗ. ಅಲ್ಲಿಯವರೆಗೆ ನಾವು ಚಪ್ಪಲಿನೇ ಹಾಕಿಲ್ಲ, ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ SSLCನಲ್ಲಿ ಸಾಮಾನ್ಯ ಊರಿಂದ ಓಡಾಡಲಿಕ್ಕೆ 8 ಕಿಲೋಮೀಟರ್ ಪರೀಕ್ಷೆ ಹೋಗ್ಲಿಕ್ಕೆ ಅಂತ ಹೇಳಿ ತುಂಬ ತೊಂದರೆ ಆಗತ್ತೆ ಅಂತ ಹೇಳಿ ಒಂದು ಹಾಸ್ಟೆಲ್ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಆ ಹಾಸ್ಟೆಲ್ ನಡೆಸ್ತಾ ಇದ್ರು. ಆ ಹಾಸ್ಟೆಲ್ ನಡೆಸಲಿಕ್ಕೆ, ಆ ಹಾಸ್ಟೆಲ್ನ ಹೆಸರು ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಹೇಳಿ. ಸಾರ್ವಜನಿಕ ವಿದ್ಯಾರ್ಥಿ ನಿಲಯ. ಆ ವಿದ್ಯಾರ್ಥಿ ನಿಲಯ ನಡೆಸಲಿಕ್ಕೆ ಸ್ವಾಮೀಜಿ ಏನ್ ವ್ಯವಸ್ಥೆ ಮಾಡಿದ್ರು ಅಂದ್ರೆ, ಒಂದು SVN ಬಸ್ ಅಂತ ಹೇಳಿ ಖರೀದಿ ಮಾಡಿದ್ರು. ಆ ಬಸ್ಸಿನಿಂದ ಬರ್ತಕ್ಕಂಥ ಆದಾಯದಿಂದ ಆ ಹಾಸ್ಟೆಲ್ ನಡಿಬೇಕು. ಅದ್ರ ಜೊತೆಗೆ ಆ ನಾಗವಲ್ಲಿ ಕೆರೆಯ ಹಿಂಭಾಗದಲ್ಲಿ 50 ಎಕರೆ ಗದ್ದೆ ಇತ್ತು, ಮಠದ್ದು. ಆ ಗದ್ದೆಯಿಂದ ಬಂದಂತಹ ಭತ್ತವನ್ನ ಬೆಳೆದು ಅರ್ಧ ಭತ್ತವನ್ನ ಏನ್ ಕೊಡ್ತಾ ಇದ್ರು, ಆ ಭತ್ತದ ಅಕ್ಕಿಯನ್ನ ಹಾಸ್ಟೆಲ್ ವಿನಿಯೋಗ ಮಾಡಬೇಕಾಗಿತ್ತು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಶುಲ್ಕ ಎಷ್ಟಿತ್ತು ಅಂದ್ರೆ ನಂಬೋದಿಲ್ಲ, ಒಂದು ತಿಂಗಳಿಗೆ 10 ರೂಪಾಯಿ ಶುಲ್ಕ. ಊಟ ವಸತಿ ಸೇರಿ, 2 ಊಟ ವಸತಿ ಸೇರಿ 10 ರೂಪಾಯಿ ಶುಲ್ಕವನ್ನ ತೆಗೆದುಕೊಳ್ತಾ ಇದ್ರು. ಈ ರೀತಿಯಾದಂತಹ ಹಾಸ್ಟೆಲ್ನಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಒಟ್ಟಾಗಿ ಸಾಮೂಹಿಕವಾಗಿ ಸೇರಿ ಓದ್ತಾ ಇದ್ವಿ. ಹಾಗಾಗಿ ಅದು ಒಂದು ಸರ್ಕಾರಿ ಪ್ರೌಢಶಾಲೆ. ಒಳ್ಳೆಯ ಅಧ್ಯಾಪಕರು ಇದ್ರು ಅವತ್ತಿನ ಸಂದರ್ಭದಲ್ಲಿ, ಬಹಳ ಚೆನ್ನಾಗಿ ಪಾಠವನ್ನ ಬೋಧನೆ ಮಾಡ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ TGC ಆರಾಧ್ಯ ಅಂತ ಒಬ್ರು ತುಮಕೂರಿಂದ ಬರ್ತಾ ಇದ್ರು, TG ಚಂದ್ರಶೇಖರ ಆರಾಧ್ಯ ಅಂತ ಹೇಳಿ. ಅವರು ಕನ್ನಡವನ್ನ ಪಾಠ ಮಾಡ್ಲಿಕ್ಕೆ ನಿಂತ್ರೆ ನೀವು ಬೇರೆ ಬೇರೆ ಪಕ್ಕದ ಮಿಡ್ಲ್ ಸ್ಕೂಲ್ ಮಕ್ಕಳುಗಳು ಕೂಡ ಬಂದು ಅವರ ತರಗತಿಯ ಪಾಠವನ್ನ ಕೇಳ್ತಾ ನಿಲ್ಲುವಂತಹ ರೀತಿಯಲ್ಲಿ ಆಕರ್ಷಕವಾಗಿ ಸಾಹಿತ್ಯವನ್ನ ಬೋಧನೆ ಮಾಡ್ತಾ ಇದ್ರು. ಇದು ಸಾಮಾನ್ಯವಾಗಿ ನನ್ನ ಮನಸ್ಸಿನ ಮೇಲೆ ಬಹಳ ವಿಶೇಷವಾದಂತಹ ಪರಿಣಾಮವನ್ನ ಬೀರಿದಂತಹದ್ದನ್ನ ಕಾಣುತ್ತೇವೆ. ನಮ್ಮ ತಂದೆಗೆ ನಾವು 4 ಜನ ಮಕ್ಕಳು, ನಮ್ಮ ತಂದೆಗೆ ನಾನು ಮೊದಲನೇ ಮಗ. ಹಾಗಾಗಿ ಎಲ್ಲರೂ ಕೂಡ, ನನ್ನ ಸಹೋದರಿಯರಿಬ್ರು, ನನ್ನ ತಮ್ಮ, ಇವೆಲ್ಲರೂ ಕೂಡ ನನ್ನ ಹಿಂದೆ ಓದ್ತಾ ಎಲ್ಲರೂ ಕೂಡ ವಿದ್ಯಾವಂತರಾದ್ವಿ. ನಮ್ಮ ತಂಗಿ ಅವಳು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿ ಮಹಾವೀರ್ ಜೈನ್ ಕಾಲೇಜ್ನಲ್ಲಿ ಅವಳು ಈಗ ಬೆಂಗಳೂರಿನಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ತಂಗಿ MBA ಮಾಡಿದ್ಲು, ಅವಳು HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ತಮ್ಮ ಕೊನೆಯವನು, ಅವನು BE ಮಾಡಿ IBM ಕಂಪನಿಯಲ್ಲಿ ಸಾಫ್ಟ್ವೇರ್ ಸೀನಿಯರ್ ಇದಾಗಿ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬಂದರೂ ಕೂಡ ನಮಗೆ ಯಾವುದೇ ಕೊರತೆ ಅಂತ ಕಾಣ್ತಾ ಇರಲಿಲ್ಲ. ಆದ್ರೆ ಒಂದು ಹಂತದಲ್ಲಿ ಸಾಮಾನ್ಯ 7ನೇ ತರಗತಿ ಪಾಸ್ ಆದಾಗ 8ನೇ ತರಗತಿಗೆ ಹೋಗುವಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ಆದಂತಹ ಕೆಲವು ವೈಪರೀತ್ಯಗಳು ಸಾಮಾನ್ಯ ಸಾಕಷ್ಟು ರೀತಿಯಾದಂತಹ ಒಂದು ಸಂಕಟಕ್ಕೆ ಈಡು ಮಾಡಿದಂತಹದ್ದನ್ನ ಕಾಣ್ತೇವೆ. ಆರ್ಥಿಕವಾಗಿ ತುಂಬಾ ತೊಂದರೆ, ಫೀಸ್ ಕಟ್ಟಲಿಕ್ಕೂ ಕೂಡ ಸಮಸ್ಯೆ ಉದ್ಭವ ಆಗಿಬಿಡ್ತು. ಸಾಮಾನ್ಯ ತೆಂಗಿನಕಾಯಿಗಳನ್ನ ತೆಗೆದುಕೊಂಡೋಗಿ ಮಾರಿ ಅವತ್ತಿನ ಸಂದರ್ಭದಲ್ಲಿ 25 ರೂಪಾಯಿ ಫೀಸ್ ಕಟ್ಟಬೇಕಾದ್ರೆ ಒಂದು ತೆಂಗಿನಕಾಯಿ 75 ಪೈಸೆ ಕೇಳೋರು. 75 ಪೈಸೆ ಒಂದು ತೆಂಗಿನಕಾಯಿಯನ್ನ ನಾನೇ ಮಾರಾಟ ಮಾಡಿದ್ದೇನೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ಹೋಗಿವು. ಅದನ್ನ ಮಾರಾಟ ಮಾಡಿ ಬಂದಂತ ಹಣದಿಂದ
ಶಾಲೆಯ ಶುಲ್ಕವನ್ನ ಕಟ್ಟಿ ಓದಿದಂಥವ್ರು ನಾವು. ಹಾಗಾಗಿ ಅವತ್ತಿನ ಸಂದರ್ಭ ಅತ್ಯಂತ ಕಠಿಣವಾದಂತಹ ಒಂದು ಸಂದರ್ಭ. ಆ ನಂತರದಲ್ಲಿ ಪಡೇಸೂರವರು ಹೇಳಿದ ಹಾಗೆ ಸೈನ್ಸ್ ಓದಬೇಕು ಅಂತ ಇಷ್ಟ, ಆದರೆ ತುಮಕೂರಿಗೆ ಕಳಿಸ್ಲಿಕ್ಕೆ ಚೈತನ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜಿಗೆ ಅವಾಗ ತಾನೇ PUC ಆರಂಭ ಆಗಿತ್ತು. ಮೊದಲನೇದಾಗಿ ಅಲ್ಲಿ HEPS ಇತ್ತು. ಹಾಗಾಗಿ HEPS ಅನ್ನ ತೆಗೆದುಕೊಂಡೆ. HEPS ತೆಗೆದುಕೊಂಡು ಇಡೀ ಕಾಲೇಜಿಗೆ ಮೊದಲಿಗನಾಗಿ ಪ್ರಥಮ ದರ್ಜೆಯಲ್ಲಿ ಸೆಕೆಂಡ್ PU ಪಾಸ್ ಆದಾಗ ಯಾರ್ಯಾರು ಸೈಕಲ್ನಲ್ಲಿ ಬರ್ತಾ ಇದ್ರು ಅವತ್ತಿನ ಸಂದರ್ಭದಲ್ಲಿ ಬಹಳ ಶೂಗಳು ಹಾಕೊಂಡು ತುಂಬಾ ಟ್ರಿಮ್ ಆಗಿ ಬರ್ತಾ ಇದ್ದವರೆಲ್ಲರೂ ಕೂಡ ಅವತ್ತು ನನ್ನನ್ನು ಗಮನಿಸಿ. ಅಲ್ಲಿವರೆಗೆ ಯಾರು ಕೂಡ ನನ್ನ ಯತೀಶ್ವರ್ ಅಂದ್ರೆ ಯಾರು ಅಂತ ಹೇಳಿ ಗಮನಿಸಕ್ಕೆ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾನು ಬಂದು ಪಾಠ ಕೇಳ್ಕೊಂಡು ಹೊರಟ್ಬಿಡ್ತಾ ಇದ್ದೆ. ಆ ರೀತಿಯ ಒಂದು ಕಠಿಣ ಸನ್ನಿವೇಶಗಳು ನಮ್ಮಲ್ಲಿ ಒಂದು ರೀತಿಯಾದಂತಹ ಆತ್ಮಸ್ಥೈರ್ಯವನ್ನ ತುಂಬೋದ್ರ ಮೂಲಕವಾಗಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಸಹಾಯ ಆಯ್ತು ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಆ ನಂತರದಲ್ಲಿ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರಿಂದ 300 ರೂಪಾಯಿ ಸ್ಕಾಲರ್ಶಿಪ್ ಬಂತು. ಅವಾಗ ಆ 300 ರೂಪಾಯಿನನ್ನ ತೆಗೆದುಕೊಂಡು ನಾನು ಪದವಿ ಶಿಕ್ಷಣವನ್ನ ಓದಬೇಕು ಅಂತ ಹೇಳಿ ಕನಕಪುರಕ್ಕೆ ಹೋದೆ. ಕನಕಪುರ ರೂರಲ್ ಕಾಲೇಜಿನಲ್ಲಿ ಹೋಗಿ ಅವತ್ತಿನ ಸಂದರ್ಭದಲ್ಲಿ 140 ರೂಪಾಯಿ ಡಿಗ್ರಿ ಫೀಸ್. ಆ 140 ರೂಪಾಯಿ ಕೊಟ್ಟು ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಪ್ರಥಮ ಪದವಿಗೆ ಅಲ್ಲಿ ದಾಖಲಾದೆ. ಆ ಅಷ್ಟು ದೂರ ಹೋಗ್ಲಿಕ್ಕೂ ಕೂಡ ಒಂದು ಕಾರಣ ಇತ್ತು. ನಮ್ಮ ಒಬ್ಬ ಹಿರಿಯ ಅಜ್ಜ, ನಮ್ಮ ಅಜ್ಜಿಯ ಚಿಕ್ಕಪ್ಪ ಅಲ್ಲಿನ ಒಂದು ಮಠದಲ್ಲಿ ಮಠಾಧಿಪತಿಯಾಗಿದ್ರು. ಶಿವಕುಮಾರ ಸ್ವಾಮೀಜಿಯವರ ಸಮಕಾಲೀನರು. ಅವರು ಒಂದೇ ದಿವಸ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಂತವರು. ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾದ ಪ್ರಸಂಗ ಬಂತು. ಆ ನಂತರದಲ್ಲಿ ಪದವಿ ಶಿಕ್ಷಣಕ್ಕೆ ಅಲ್ಲಿ ನಾನು ಪ್ರವೇಶವನ್ನ ಪಡೆದು ಅಲ್ಲಿಂದ ಆಚೆಗೆ ನನ್ನ ಒಂದು ಆಲೋಚನಾ ಕ್ರಮ ಕೂಡ ಬದಲಾಯಿತು. ಸಾಮಾನ್ಯ ಈ 2ನೇ ಪದವಿಗೆ ಬಂದಾಗ ಯಾರಾದ್ರೂ ಕೂಡ ಇವತ್ತು ಮಾತನಾಡ್ತೀರಾ ಅಂತ ಹೇಳಿ ಒಬ್ಬ ಕನ್ನಡ ಅಧ್ಯಾಪಕರು ಕೇಳಿದಾಗ ನಾನು ಇವತ್ತು ಮಾತನಾಡ್ತೇನೆ ಅಂತ ಹೇಳಿ ನಿಂತು ಅವತ್ತು ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಸುಮಾರು 25 ನಿಮಿಷ ನಿರರ್ಗಳವಾಗಿ ಮಾತನಾಡಿದೆ. ಅಲ್ಲಿಂದ ನಾನು ಮಾತನಾಡಲಿಕ್ಕೆ ಆರಂಭ ಮಾಡಿದಂಥವನು ಸಾಮಾನ್ಯ ಇನ್ನೂ ನಿಲ್ಸಿಲ್ಲ, ನಿರಂತರವಾಗಿ ಸಾಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ಬಹಳ ರೋಚಕವಾದಂತಹ ಒಂದು ಅನುಭವ. ಯಾಕೆಂದ್ರೆ ನಗರದ ನಡುವಿನಿಂದ ಬಂದಂತವರಿಗೆ ಹಳ್ಳಿಯಿಂದ ಬಂದಂತವ್ರ ಬಗ್ಗೆ ಒಂದು ರೀತಿಯಾದಂತಹ ನಿರ್ಲಕ್ಷ್ಯ, ಒಂದು ರೀತಿಯಾದಂತಹ ಅಸಡ್ಡೆ, ತಾತ್ಸಾರ, ಇವರೇನು ಓದ್ತಾರೆ ಅನ್ನೋ ತರದಲ್ಲಿ ನಾ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಂತವನು. ಆ ನಂತರದಲ್ಲಿ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲವುದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಕಾರ್ಯಕ್ರಮ ನಿರೂಪಣೆ ಇರ್ಬೋದು, ಸ್ವಾಗತ ಇರ್ಬೋದು, ವಂದನಾರ್ಪಣೆ ಇರ್ಬೋದು, ಯಾವ್ದಾದ್ರು ಸಂದರ್ಭ ಅಂದ್ರೆ ಉಪನ್ಯಾಸ ಕೊಡುವಂತಹದ್ದು ಇರ್ಬೋದು. ಯಾರಾದ್ರೂ ಅಧ್ಯಾಪಕರು ಕನ್ನಡ ಅಧ್ಯಾಪಕರು ಬರಲಿಲ್ಲ ಅಂದ್ರೆ ಶಬ್ದಮಣಿ ದರ್ಪಣವನ್ನ ನಾನೇ ಆ ಸೂತ್ರವನ್ನ ಬರೆದು ಅದನ್ನ ವಿವರಣೆ ಕೊಟ್ಟು ವಿಶ್ಲೇಷಣೆ ಮಾಡುವವರೆಗೂ ಕೂಡ ನನ್ನ ವ್ಯಕ್ತಿತ್ವ ಅಲ್ಲಿ ವಿಕಾಸ ಆಯ್ತು. ಅದಕ್ಕೆ ಸಾಕಷ್ಟು ರೀತಿಯಾದಂತಹ ಒಂದು ಉತ್ತೇಜನವೂ ಕೂಡ ಸಿಕ್ತು ಅನ್ನುವಂತಹದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪದವಿ ನಂತರದ ಒಂದು ಬೆಳವಣಿಗೆಯನ್ನ ಆ ನಂತರದಲ್ಲಿ ಹಂಚಿಕೊಳ್ಳುತ್ತೇನೆ. ಸರ್, ನಾನು PU ಹಂತಕ್ಕೆ ನನ್ನ ಅನುಭವಗಳನ್ನು ನಿಲ್ಲಿಸಿದೆ. ಹೌದು ಸರ್. ನಾನು ಹೇಳಿದ್ದೆ 30 ಜನರಿಗೆ ನಾನು ಒಬ್ಬನೇ SLC ಪಾಸ್ ಆಗಿ ಕಾಲೇಜಿಗೆ ಬಂದೆ. ಗೌರ್ಮೆಂಟ್ ಕಾಲೇಜ್, ಹಾಸನದ ಸರ್ಕಾರಿ ಕಾಲೇಜು. ನನಗೆ ಒಂದು ಹೆಮ್ಮೆ, ಒಬ್ಬನೇ ಪಾಸ್ ಆಗಿದ್ದೀನಲ್ಲ ಅಂತ. ನಾನು ಯಾವ ಕೋರ್ಸ್ ತೆಗೆದುಕೊಳ್ಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ಆರ್ಟ್ಸ್ ಅಂದ್ರೇನು, ಕಾಮರ್ಸ್ ಅಂದ್ರೇನು, ಸೈನ್ಸ್ ಅಂದ್ರೇನು ಅಂತ. ನಮ್ಮ ಮೇಸ್ಟ್ ಹೇಳಿರೋ ಈ ಸೈನ್ಸ್ ತಗೊಳ್ಳಯ್ಯ, ಒಳ್ಳೆ ಭವಿಷ್ಯ ಇದೆ ನಿನಗೆ ಅಂದರು. ಆವಾಗ ಈಶ್ವರಪ್ಪನವರು ಪ್ರಿನ್ಸಿಪಾಲ್ರು, ಬಹಳ ಬಿಗಿಯಾದ ಅಡ್ಮಿನಿಸ್ಟ್ರೇಟರ್, ಒಳ್ಳೆ ಆಡಳಿತಗಾರ, ಡೈರೆಕ್ಟರ್ ಕೂಡ ಇದ್ರು. ಬಹಳ ಶಿಸ್ತುಬದ್ಧವಾದ ಉಡುಪು ಧರಿಸ್ಕೊಂಡ್ ಬರೋರು ಸರ್. ಕಾಲೇಜ್ ಶಿಕ್ಷಣ ಡೈರೆಕ್ಟರ್ ಕೂಡ ಹಾಗೆ ನಿವೃತ್ತರಾದ್ರು. ಅವ್ರ ಕೋಟು, ಬೂಟು, ಸೂಟು ಬಹಳ ಆನಂದವಾಗಿ ಆಕರ್ಷಣೀಯವಾಗಿರೋದು. ಹೋಗಿ ಅವ್ರು ಕೇಳದೆ ಸೀಟ್ ಕೊಟ್ಬಿಟ್ರು. BSc ಅಲ್ಲ, PUC ಸೈನ್ಸ್ಗೆ. ಆಮೇಲೆ ನಮ್ಮೂರಿನವರೊಬ್ಬರು ಇಲ್ಲಿ ಅವರು ಸೆಂಟ್ ಜೋಸೆಫ್ನಲ್ಲಿ ಓದಿದವರು, ನನಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು ಕಾಮರ್ಸ್ ಓದ್ತಾ ಇದ್ರು. ಅವ್ರು ಸಿಕ್ಕಿ, ದಡ್ಡ ನೀನು ಹಳ್ಳಿ ಹುಡುಗ ಸೈನ್ಸ್ ತೆಗೆದು ಉದ್ಧಾರ ಆಗ್ತೀಯೇನೋ, ಸೈನ್ಸ್ ತುಂಬಾ ಡಿಫಿಕಲ್ಟು, ನೀನು ಈಗಲೇ ಬದಲಾಯಿಸ್ಬಿಡು, ಆರ್ಟ್ಸ್ ತೆಗೆದುಕೊ, ನಿನಗೆ ಅನುಕೂಲ ಆಗುತ್ತೆ ಅಂದರು. ನನಗೆ ಸೈನ್ಸು ಮ್ಯಾಥ್ಸಲ್ಲಿ ಚೆನ್ನಾಗಿದೆ ಹೈಸ್ಕೂಲ್ನಲ್ಲಿ. ಆ ಬೇಸ್ ಮೇಲೆ ಆ ಟೀಚರ್ ನನಗೆ ಗೈಡ್ ಮಾಡಿದರು. ಆಮೇಲೆ ಮತ್ತೆ ಹೋದೆ ಪ್ರಿನ್ಸಿಪಾಲ್ ಹತ್ರ, ಸರ್ ನನಗೆ ಚೇಂಜ್ ಮಾಡಿಕೊಡಿ, ಕಾಂಬಿನೇಷನ್ ಚೇಂಜ್ ಮಾಡಿಕೊಡಿ ಅಂತ. 1 ತಿಂಗಳಾಗಿದೆ ಪಾಠ ಕೇಳಿ. ಅವರು ಬೈತಾರವ್ರು, ಬೈವಾಗ ಇಂಗ್ಲೀಷ್ ಬಳಸೋರು, ನನಗೆ ಇಂಗ್ಲೀಷ್ ಬರ್ತಿಲ್ಲ. ಇಂಗ್ಲೀಷ್ ಏನು ಬೈತಾರೆ ಅಂತ ಗೊತ್ತಿಲ್ಲ. ಅಪ್ಪ ಹಳ್ಳಿಯಿಂದ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡೆ ಸೀಟ್ನ, ಇವಾಗ ಚೇಂಜ್ ಮಾಡುವಂತ ಹೆಂಗೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ, ಕುಳಿತು ಹೋದು ಅಂತ ಹೇಳಿದ್ರು. ನನಗೆ ಆಗ್ತಾ ಇಲ್ಲ.
ಈ ಹುಡುಗ ಎದುರಿಸಿ ಕಳಿಸ್ಬಿಟ್ಟಿದ್ದಾನೆ ನನ್ನ ಸ್ನೇಹಿತ ಬೇರೆ, ಓಕೆ ಇದಾಗಲ್ಲ ಅಂತ. ಆಮೇಲೆ ಏನೇನೋ ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿ ಆರ್ಟ್ಸಿಗೆ ಕನ್ನಡಕ್ಕೆ ಬಿದ್ರಿ. ಕನ್ನಡಕ್ಕೆ ಅಂದ್ರೆ ಅವ ಕನ್ನಡ ಇರ್ಲಿಲ್ಲ ಇನ್ನು. ನಾವು ಮೇಜರ್ ಬಂದ್ರಿ. ಮೇಜರ್ ತೆಗೆದುಕೊಳ್ಬೇಕಾ ಡಿಗ್ರಿನಲ್ಲಿ ಆರ್ಟ್ಸ್ ಕಲಾ ವಿಷಯಕ್ಕೆ ಬಂದೆ. ಕಲಾ ವಿಷಯ ತೆಗೆದುಕೊಂಡ ಮೇಲೆ ಆವಾಗ ಸಹ ನಾವು ನ್ಯೂಸ್ ಪೇಪರನ್ನು ಓದಿದ್ದು. ಅದವರು ನ್ಯೂಸ್ ಪೇಪರ್ ನೋಡಿರಲಿಲ್ಲ, ಹಳ್ಳಿ ನ್ಯೂಸ್ ಪೇಪರೇ ಬರ್ತಿತ್ತಿಲ್ಲ. ಒಂದು ರೀಡಿಂಗ್ ರೂಮ್ ಅಂತ ಇತ್ತು, ಎಂಥ ವೈವಿಧ್ಯವಾದಂಥ ಮ್ಯಾಗ್ಝಿನ್ಗಳು ಬರೋವು, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ಸು. ನಮಗೇನೋ ಒಂದು ಹೊಸ ಲೋಕವನ್ನು ಪ್ರವೇಶ ಮಾಡಿದಂಥ ಅನುಭವ. ಹಳ್ಳಿ ಹುಡುಗರಿಗೆ ಒಂದು ರೋಮಾಂಚನ ಅದು. ಅಲ್ಲಿ ಕೆಲವು ನನಗೆ ನಮ್ಮಣ್ಣನು ಬಹಳ ಎದುರಿಸೋರು, ನೀನು ಯಾವತ್ತು ಫೇಲ್ ಆಗ್ತೇ ಅವತ್ತು ಬಂದು ಎಮ್ಮೆ ಕಾಯ್ಬೇಕು, ನೀನು ಎಲ್ಲೇ ಇರಲಿ ನಮ್ಮ ಪಾಲಿಸಿ. ನಮ್ಮಲ್ಲಿ ವರ್ಕ್ ಡಿವಿಷನ್ ಮಾಡಿದ್ರು. ಒಬ್ಬ ಅಣ್ಣನಿಗೆ ಕುರಿ ಮಾಡಿಕೊಟ್ಟಿದ್ರು, ಇನ್ನೊಬ್ಬರಿಗೆ ಮೇಕೆ ಮಾಡಿಕೊಟ್ಟಿದ್ರು, ಒಬ್ಬರಿಗೆ ವ್ಯವಸಾಯ ಮಾಡಕ್ಕೆ ಹಾಕಿದ್ರು, ಇನ್ನೊಬ್ಬ ಬಾಡಿಗೆ ಗಾಡಿ ಹೊಡಿತಾ ಇದ್ದ. ಅಂದ್ರೆ ಸಂಸಾರ ರೂಪಬೇಕಲ್ಲ. ನಾನು ಬಂದ್ರೆ ಅವ್ರಿಗೆ ಅಡಿಷನಲ್ ಆಗ್ತೀನಿ, ನೆರವಾಗ್ತೀನಿ ಅನ್ನೋದು ಇದ್ರ ಮೇಲೆ. ನಾನು ಹೇಗಾದ್ರೂ ಮಾಡಿ ಪೋರ್ಟ್ಫೋಲಿಯೋ ಖಾಲಿ ಇತ್ತು. ಆಮೇಲೆ PUC ಸೆಕೆಂಡ್ PUCನಲ್ಲಿ ನನ್ನಮ್ಮ ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು ಸರ್. ದೊಡ್ಡ ಆಘಾತ ಅದು. ನನ್ನ ತಂದೆ 4ನೇ ತರಗತಿ ಇದ್ದೇ ಸತ್ತೋಗ್ಬಿಟ್ಟಿದ್ರು. ಸೆಕೆಂಡ್ PUC ಒಂದು ತಿಂಗಳು ಎಕ್ಸಾಮ್ ಬರೀಬೇಕು, ಹಸುನಿಗೆ ಬಿಟ್ರು. ದೊಡ್ಡ ಆಘಾತ. ಏಕೆ ನನ್ನ ಪ್ರೀತಿಯನ್ನು ಸಾಕಿದವರು. ಯಾಕೆಂದರೆ ನಾವು ಹಕ್ಕಿ ಅಥವಾ ಬೇಳೆ ಇತ್ಯಾದಿಗಳನ್ನು ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀವಲ್ಲ, ಬೆಣ್ಣೆಯನ್ನು ಸಾಕಷ್ಟು ಕೊಡೋನು ಹೇಳಿದ್ರು ಸರ್. ಬೇಕಾದಷ್ಟು ಬೆಣ್ಣೆ, ಊಟದ ಕೊರತೆ ಇರಲಿಲ್ಲ. ನೀವು ಹೇಳಿದ್ರು ನಮ್ಗೆ ಯಾವತ್ತು ಹಸಿವಿದೆ ಯಾವತ್ತೇ ಬಡತನ, ಯಾವತ್ತು ಹೊಟ್ಟೆ ತುಂಬ ಊಟ ಮಾಡಿದೆ ಶ್ರೀಮಂತಿಕೆ. ತುಂಬ ಖಿನ್ನತೆ ಆಯಿತು. ಎಕ್ಸಾಮ್ ಬರೆಯೋದು ಬೇಡೋ ಅಂತ ಯೋಚನೆ ಮಾಡಿ ಎಕ್ಸಾಮ್ ಬರದೆ ಸೆಕೆಂಡ್ PUC ಉತ್ತೀರ್ಣನಾದೆ. ಉತ್ತೀರ್ಣ ಆದಮೇಲೆ ಊರಿನ ಸಂಪರ್ಕ ಕಳ್ಕೊಂಡ್ಬಿಟ್ಟೆ. ಸ್ವಲ್ಪ ಅಮ್ಮನ ಪ್ರೀತಿ ಇಲ್ಲ ಅನ್ನೋ ಸ್ವಲ್ಪ ಅದು ನನ್ನದೇ ಆದಂಥ ಒಂದು ಒಂಟಿತನ ಕಾಡ್ಲಿಕ್ಕೆ ಶುರು ಆಯಿತು. ಹಾಗೂ ಹೀಗೂ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಡಿಗ್ರಿ ಮುಗಿಸಿದೆ. ಡಿಗ್ರಿ ಮುಗಿಸ್ಬೇಕಾದ್ರೆ ರಾಜ್ಯದಲ್ಲಿ ಲಾಯರ್ ಆಫೀಸ್ನಲ್ಲಿ ಎಲ್ಲೋ ಪಾರ್ಟ್ ಟೈಮ್ ಕೆಲಸ ಮಾಡೋದು, ಅದರಲ್ಲೇ ಹೇಗೋ ಜೀವನ ಮಾಡ್ಕೊಂಡು ನಮ್ಮನ್ನ ದುಡ್ಡು ಕೊಡ್ತಾ ಇದ್ರು, ಕೊರತೆ ಆಗಿಲ್ಲ. ಆದ್ರೆ ನಮಗೆ ಒಂದು ಸ್ವಾಭಿಮಾನ, ಅಲ್ಲಿ ಕೇಳೋದಕ್ಕೇನು ಸಂಕೋಚ. ನಾನು ಶಬ್ದಮಣಿ ಡಿಗ್ರಿನಲ್ಲಿ ಸರ್ ಕನ್ನಡ ಮೇಜರ್ ತೆಗೆದುಕೊಂಡು. ಯಾಕೆ ಕನ್ನಡ ಮೇಜರ್ ತೆಗೆದುಕೊಂಡ್ವಿ ಅಂದರೆ ಸಾಹಿತ್ಯದ ಮೇಲೆ ಪ್ರೀತಿಯಿಂದಲ್ಲ, ಸಾಹಿತ್ಯ ಅಂತ ರುಚಿ ಬಂದದ್ದೇ ನಾನು ಕನ್ನಡ ಮೇಜರ್ ತೆಗೆದುಕೊಂಡ ಮೇಲೆ. ಅರ್ಚಿಂಗಾಚಾರ್ ಅಂತ ಒಬ್ಬರು ಕುವೆಂಪು ಪದ್ಯ ಪಾಠ ಮಾಡೋರು, ಬಹಳ ಅದ್ಭುತವಾಗಿ ಪಾಠ ಮಾಡೋರು. ನಿಮಗೆ ಶಬ್ದಮಣಿ ದರ್ಪಣ ಇತ್ತು? ಶಬ್ದಮಣಿ ದರ್ಪಣ ಇತ್ತು. BS ಗೌಡರ್ ಅಂತ ಇತ್ತು. BS ಗೌಡರ್ ಅಂತ ನಿಮ್ಮ ಕಡೆ ಶಬ್ದ ಸ್ಫೂರ್ತಿ. BS ಗೌಡರ್ ಅಂತ ನಿಮ್ಮ ಕಡೆಯವರು ಸರ್, ಮುದ್ದೇಬಿಹಾಳದವರು. ನನ್ನನ್ನು ಒಂದು ರೀತಿ ಸಾಕು ಮಗನಾಗಿ ನೋಡ್ಕೊಂಡ್ಬಿಟ್ರು. ಮನೆಗೆ ಕರೆಸಿ ಶಬ್ದಮಣಿ ದರ್ಪಣ ಪಾಠ ಮಾಡೋರು. ಬಹಳ ಚೆನ್ನಾಗಿ ಕಲಿಸಿದ್ರು. ನಾನೇ ಯೂನಿವರ್ಸಿಟಿಯಿಂದ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡು ಶಬ್ದಮಣಿ ದರ್ಪಣದಲ್ಲಿ ಅವತ್ತಿನ ಸಂದರ್ಭದಲ್ಲಿ. ಆ ಬೇಸ್ ಮೇಲೆ ನನಗೆ ಗಂಗಾಪುರದಲ್ಲಿ ಸೀಟ್ ಸಿಕ್ಕಿದ್ದು, MA ಗೆ. ಇದು ಸೀಟ್ ಸಿಗ್ತಿತ್ತಿಲ್ಲ, ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ಅವತ್ತು ಮೆರಿಟ್ ಮೇಲೆ ಸೀಟ್ ಕೊಡ್ತಾ ಇದ್ರು. ಎಲ್ಲಾ ಜಿಲ್ಲೆಗಳು ಬರ್ತಾ ಇದ್ದು. ಒಂದು ಯೂನಿವರ್ಸಿಟಿ ಇದ್ದು, ಒಂದು ಮಂಗಳೂರಿನಲ್ಲಿ ಒಂದಿತ್ತು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು ಯೂನಿವರ್ಸಿಟಿ, ಧಾರವಾಡ ಒಂದಿತ್ತು, ಮೈಸೂರು ಯೂನಿವರ್ಸಿಟಿ ಇತ್ತು, ಬೆಂಗಳೂರು ಯೂನಿವರ್ಸಿಟಿ ಇತ್ತು, ಮಂಡ್ಯ, ಚಾಮರಾಜನಗರ ಎಲ್ಲ ಇಲ್ಲಿಗೆ ಸೇರವು. ಮೈಸೂರಿಗೆ ಸೇರಬೇಕು. ತುಂಬಾ ಒತ್ತಡ ಇತ್ತು. ತುಂಬಾ ಲಿಮಿಟೆಡ್ ಸೀಟ್ಗಳು 40 ಸೀಟ್ ಮ್ಯಾಕ್ಸಿಮಮ್ 40 ಸೀಟ್ಗಳು ಅದರ ಮೇಲೆ ತೆಗೆದುಕೊಳ್ತಲ್ಲ ಒಂದು ಯೂನಿವರ್ಸಿಟಿನಲ್ಲಿ. ಇದ್ರ ಮೇಲೆ ತುಂಬಾ ಅವರನ್ನ ಸ್ಮರಣಾರ್ಥವಾಗಿ ನಾನು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಅವರು ಚೆನ್ನಾಗಿ ಕಲಿಸಿದ್ರು, ಬರವಣಿಗೆಯನ್ನು ಕೂಡ ತಿದ್ದಿದ್ರು, ರೂಪಿಸಿದ್ರು. ಆಮೇಲೆ ಸ್ವಲ್ಪ ಸಾಹಿತ್ಯ ಆಸಕ್ತಿ ಬಂತು. ಪಕ್ಷಿಕಾಶಿ ಕವನ ನನ್ನ ಮೇಲೆ ತುಂಬಾ ಪ್ರಭಾವವನ್ನು ಉಂಟು ಮಾಡಿದ್ರು. ಕುವೆಂಪು ಅವರು ಪಕ್ಷಿಕಾಶಿ ಪಾಠ ಮಾಡ್ತಾ ಇದ್ರು. ಆ ವಿಮರ್ಶಕನ ಸ್ಥಾನ ಏನು, ವಿಮರ್ಶಕ ಯಾವ ಮನಸ್ಥಿತಿಯಲ್ಲಿ ಇರಬೇಕು, ಕವಿ ಆದವನು ಯಾವ ಸೌಹೃದಯ ಸ್ವಭಾವವನ್ನು ಇಟ್ಕೊಂಡಿರಬೇಕು, ಕವಿ ಕಲ್ಪನೆ ಹೇಗಿರಬೇಕು, ಅನುಭವವಾಗಿ ರೂಪಾಂತರಗೊಳ್ಳುವ ಬಗೆ ಹೇಗೆ ಇತ್ಯಾದಿಗಳು. ಸ್ವಲ್ಪ ಅದೊಂದು ಹೊಸ ಪ್ರಪಂಚ ಬಿಡಿ. ಸಾಹಿತ್ಯ ಅನ್ನೋದು ಹೊಸ ಪ್ರಪಂಚ. ಇನ್ನೂ ನನ್ನನ್ನು ಕೊಂಡೊಯ್ಯಲಿಕ್ಕೆ ಶುರುವಾಗ್ಬಿಡ್ತು. ನಾನು ಮೂಲತಃ ಹೈಸ್ಕೂಲ್ ಇದ್ದಾಗ ಬಸ್ ಡ್ರೈವರ್ ಆಗ್ಬೇಕು ಅಂತ ಕನಸ್ಕೊಂಡವನು ಸರ್. ನಮ್ಮೂರಿಗೆ ಬಸ್ ಬರ್ತಾ ಇತ್ತು. ಆ ಡ್ರೈವರ್ ಬಹಳ ಎತ್ತರವಾದ ಜಾಗದಲ್ಲಿ ಕುಳಿತುಕೊಂಡು ಟ್ರ್ಯಾಕ್ಟರ್ ಓಡಿಸಿ. ಆಮೇಲೆ ಕಾಲೇಜಿಗೆ ಬಂದಾಗ ಉಪನ್ಯಾಸಕರ ಅವರ ಒಂದು ವೇಷಭೂಷಣ, ಅವರ ಒಂದು ಮಾತಿನ ವೈಖರಿ, ಇವತ್ತು ನಮ್ಮ ಯತೀಶ್ ಸರ್ ಮಾತಾಡ್ತಾರಲ್ಲ, ಆ ಒಂದು ಪ್ರಭಾವ ತುಂಬ ಆಯಿತು. ಆಮೇಲೆ ಅವಾಗ MA ಮಾಡಬೇಕು ಅಂತ ನಿರ್ಧರಿಸಿದೆ. MA ಸೀಟು ಸಿಕ್ತು. ಭಾಳ ಕಷ್ಟದ ದಿನಗಳು. ಆ ದಿನಗಳಲ್ಲಿ ಅಲ್ಲೊಬ್ಬರು ಶಿವಚಂದ್ರ ಅಂತ ಜೈನಾಲಜಿಸ್ಟು ಜರ್ನಲಿಸ್ಟ್ ಒಂದು ಶಾಸ್ತ್ರವನ್ನು, ಅದೊಂದು ಡಿಪ್ಲೊಮಾ ಕೋರ್ಸ್ ಇತ್ತು. ನಮಗೆ ಸೆಮಿಸ್ಟರ್ ಸರ್ ರೆಗ್ಯುಲರ್ ಕ್ಲಾಸ್ಗೆ ಹೋಗಬೇಕು. 2,000 ರೂಪಾಯಿ ಸ್ಕಾಲರ್ಶಿಪ್ಸ್ ಇದೆ ಕಣಯ್ಯ ನಿನಗೆ, ಸುಮ್ಮನೆ ಅಡ್ಮಿಷನ್ ಆಗು, ಒಂದು ಡಿಪ್ಲೊಮಾ ಕೋರ್ಸ್ ಆಗ್ತದೆ, ಇಲ್ಲೇ ಅನುಕೂಲ ಆಗ್ತದೆ ಅಂತ ಹೇಳಿ ಸುಮ್ಮನೆ ಅಡ್ಮಿಷನ್ ಮಾಡ್ಕೊಂಡ್ರು ಸರ್. ನಮಗೆ ಅಡ್ಮಿಷನ್ನು ನಾವು ರೂಮ್ ಮಾಡ್ಕೊಂಡು ಓದ್ತಾ ಇದ್ವಿ. ಎಲ್ಲಿ ಸುಬ್ಬಯ್ಯ ರೋಡ್, ಬೆಂಗಳೂರು ಅರಮನೆ ಪಕ್ಕದಲ್ಲಿ, ಮೈಸೂರು. ಅಲ್ಲಿಂದ ಗಂಗೋತ್ರಿ ಸುಮಾರು 3 ಕಿಲೋಮೀಟ್ರು, 2.5 ಕಿಲೋಮೀಟರ್ ಬರಬೇಕು. 8 ಗಂಟೆಗೆ ಆಗಿ ಆಮೇಲೆ JSS ಹಾಸ್ಟೆಲಲ್ಲಿ ಒಂದು ಹೊರಗಿನ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಕ್ತು ಊಟ ಮಾಡಲಿಕ್ಕೆ. ಅಲ್ಲಿಗೆ ಹೋಗಿ 2 ಊಟ ಮಾಡ್ಕೊಂಡ್ಬರ್ಬೇಕಾಗಿತ್ತು.
ತುಂಬ ಕಷ್ಟದ ಸನ್ನಿವೇಶದಲ್ಲೂ ಕೂಡ ಅವರು ಜೈಲಲ್ಲಿ ಸೇರಿಸಿಕೊಂಡು ಒಂದಷ್ಟು ಪಾಠನೂ ಮಾಡಿದರು. ಪರೀಕ್ಷೆಯನ್ನು ಬರದೆ ಒಂದು 2,000 ರೂಪಾಯಿ ಸ್ಕಾಲರ್ಶಿಪ್ ಕೊಡಿಸಿದ್ರು ಸರ್. ಬಹಳ ದೊಡ್ಡ ಬದಲಾವಣೆ. ಅವತ್ತು ನಾನು ಏನೋ ಒಂದು ರೀತಿ ಹೊಸ ಶೂಗಳು, ಹೊಸ ಇದು ಅದು ಮರಿಲಾರದಂಥ ಒಂದು ಅನುಭವ. 2,000 ರೂಪಾಯಿ ಸ್ಕಾಲರ್ಶಿಪ್ ಬಂದ ಮೇಲೆ ಹೋಗಿ ಸ್ನೇಹಿತರಿಗೆಲ್ಲ ಒಳ್ಳೆ ತಿಂಡಿ ಕಾಫಿ ಎಲ್ಲ ಕುಡಿಸಿ 2,000 ರೂಪಾಯಿನಲ್ಲಿ ಒಳ್ಳೆ ಎಸ್ ಕೆ ಟಿ ಅವಾಗ ಗಂಗೋತ್ರಿ ಕ್ಯಾಂಟೀನ್ ಇತ್ತು. ಗಂಗೋತ್ರಿ ಕ್ಯಾಂಟೀನ್ ಅಂತ ಅಂದ್ರೆ ಕೆಲವರು ತುಂಬಾ ಶ್ರೀಮಂತರ ಕ್ಯಾಂಟೀನ್ಗೆ ಹೋಗಿ ಲಕ್ಸುರಿಯಾಗಿ ಕಾಫಿ ತಿಂಡಿ ಮಾಡ್ಕೊಂಡು ಬರೋದೇ ಒಂದು ಶೋಕಿ ಮಾಡ್ಕೊಂಡಿದ್ರು. ನಾವು ಹೋಗೋದೇ ಕಷ್ಟ ಆಯ್ತು ಆ ಸ್ಥಿತಿನಲ್ಲಿ. ಅದೊಂದು ಒಳ್ಳೆಯ ಒಂದು ಕೊಡುಗೆ ಆಯಿತು. ಅದರಲ್ಲಿ ಅದು ಅವತ್ತು ಅಮನಾಯಕರು ನಮಗೆ ಡೈರೆಕ್ಟರ್ ಗಂಗೋತ್ರಿನಲ್ಲಿ ಬಹಳ ಬಿಗಿಯಾದಂಥ ಆಡಳಿತಗಾರರು ಇಂಪಾರ್ಷಿಯಲ್, ಜಾತ್ಯತೀತವಾದಿ ಸರ್, ಜಾತ್ಯತೀತವಾದಿ. ಅವರು ಬಹುಶಃ ನನಗೆ ಅವ್ರಿಗೆ ಎನ್ಕರೇಜ್ ಮಾಡದೇ ಇದ್ರೆ ನಾನು ಗಂಗೋತ್ರಿ ಉಳ್ಕೊಳಕ್ಕೆ ಆಗ್ತಿದ್ದಿಲ್ಲ. ಒಂದು ಸಬ್ಜೆಕ್ಟ್ ಬಹಳ ಕಡಿಮೆ ಅಂಕ ಬಂದ್ಬಿಟ್ಟಿತ್ತು. ತೆಗೆದುಕೊಂಡು ಹೋಗಿ ಮತ್ತೆ ಕರೆಕ್ಷನ್ಸ್ಗೆ ಹಾಕಿ ಅವರಿಂದ ಉತ್ತೀರ್ಣಗೊಳಿಸಿಕೊಂಡು 2ನೇ ಸೆಮಿಸ್ಟರ್ ನಾನು ಅಟೆಂಡ್ ಆದೆ. 4ನೇ ಸೆಮಿಸ್ಟರ್ ಹೊತ್ತಿಗೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಹೊರಬಂದ ಮೇಲೆ ಮೊದಲಿಗೆ ಬ್ರಹ್ಮಾವರ ಒಂದು SMS ಕಾಲೇಜ್ನೆಲ್ಲ ಅಪಾಯಿಂಟ್ಮೆಂಟ್ ಆಯಿತು. ಬ್ರಹ್ಮಾವರದಲ್ಲಿ ಕೋಸ್ಟಲ್ ಏರಿಯಾ ಉಡುಪಿ, ಅದು ಕೊಚ್ಚಿ ಕ್ರಿಶ್ಚಿಯನ್ ಕಾಲೇಜ್. ಅದು ಗ್ರಾಂಟಿನಡಿಗೆ ಒಳಗಾಗಿರಲಿಲ್ಲ. ಅವತ್ತು ಕೆಲಸದ ಅಭಾವ ತುಂಬ ಇತ್ತು. ಇವತ್ತಿನ ಹಾಗೆ ಸಾಫ್ಟ್ವೇರ್ ಉದ್ಯೋಗದ ವಾತಾವರಣ ಇರಲಿಲ್ಲ. ಆಮೇಲೆ ಇಲ್ಲಿ ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲ ಆಯಿತು. ಇಲ್ಲಿ ಬಂದು ಸೇರಿಕೊಂಡ್ವಿ. ಅನಂತಸ್ವಾಮಿ ಅಂತ ಒಬ್ಬರು DC ಅನಂತಸ್ವಾಮಿ ಅಂತ ಒಬ್ಬರು ಬಸವನಹಳ್ಳಿ ಅವರು ನನ್ನನ್ನು ಸಂದರ್ಶನ ಮಾಡಿದ್ರು. ಅವರು ನನಗೆ ಪಂಪ ಭಾರತಿ ಹೆಚ್ಚು ಓದಿರಲಿಲ್ಲ. ಅಲ್ಲಿ ಭಾಷಾಶಾಸ್ತ್ರ ತೆಗೆದುಕೊಂಡ್ಬಿಟ್ಟೆ, ಸ್ಪೆಷಲೈಸೇಷನ್ MA. ಈ ಗ್ರಾಮ ವಿಚಾರಗಳನ್ನು ಕೇಳಿದ್ರೆ ಉತ್ತರ ಕೊಡ್ತಾ ಇದ್ದೆ. ಅವರು ಕಾವ್ಯದ ಬಗ್ಗೆ ಹೆಚ್ಚು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆ ಮಾಡಿದಾಗ ಸಮರ್ಥವಾಗಿ ಉತ್ತರ ಕೊಡೋದಕ್ಕಾಗಲಿಲ್ಲ. ಇಂಟರ್ನಲ್ಲಿ ನಿನ್ನ ವೇಟಿಂಗ್ ಲಿಸ್ಟ್ ಇಟ್ಟಿದೀವಪ್ಪ, ಒಬ್ಬ ಹರಿಕೃಷ್ಣ ಅಂತ ಅವನು ಪುತ್ತೂರು ಚೆನ್ನಾಗಿ ಮಾಡಿದ್ದಾನೆ, ಅವನಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ನನ್ನ 2ನೇ ಸ್ಥಾನದಲ್ಲಿ ಇಟ್ಟಿದ್ರು. ಆ ಹರಿಕೃಷ್ಣ ನನ್ನ ಅದೃಷ್ಟಕ್ಕೆ ಅವನು ಇಲ್ಲಿ ದೂರ ಆಗ್ತದೆ ಅಂತ ಬರಲಿಲ್ಲ. ಅನಿವಾರ್ಯವಾಗಿ ನನಗೆ ಕೊಡಬೇಕಾಯಿತು. ಇಲ್ಲಿ ನಾನು ವೃತ್ತಿಯನ್ನು ಶುರು ಮಾಡಿದೆ. ಮಕ್ಕಳ ಜೊತೆನಲ್ಲಿ ನಾನು ಅಲ್ಲಿ ತುಂಬ ಕ್ರಿಯಾಶೀಲನಾಗಿದೆ. ಏನಾದ್ರು ಒಂದು ಮಕ್ಕಳಿಗೆ ಕೊಡಬೇಕು ಅಂತ ನಾನು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀನಿ. ಒಂದಿಷ್ಟು ಬರಹದ ಅಭ್ಯಾಸವನ್ನು ಮಾಡಿಕೊಂಡೆ. ಆ ಬರಹ ಮಕ್ಕಳಲ್ಲಿ ಬರಬೇಕು ಅಂತ ಒಂದು ನಿವೇದನ ಅಂತ ಒಂದು ಪತ್ರಿಕೆ ಅಂತ ಇದ್ದೆ. ನಿವೇದನ ಒಂದು ಪತ್ರಿಕೆ ಮೊದಲಿಗೆ ನಮ್ಮ ಮ್ಯಾನೇಜ್ಮೆಂಟ್ ಸಹಕರಿಸಲಿಲ್ಲ. ಮಕ್ಕಳಲ್ಲೇ ಹಣವನ್ನು ಸಂಗ್ರಹ ಮಾಡಿಕೊಂಡು ಅವರಲ್ಲೇ ಸಂಪಾದಕೀಯ ಮಂಡಳಿ ಮಾಡಿಕೊಂಡು ಅವರನ್ನ ಅವರಿಂದ ಆರ್ಟಿಕಲ್ ಕೆಲವು ಸಂದರ್ಶನ ಮಾಡಿಸಿ. ಡಾಕ್ಟರ್ನ ಸಂದರ್ಶನ ಮಾಡಿದೆ. ನಮ್ಮ ಇಂದಿನ ಸಾಹಿತ್ಯ ಪರಿಷದಧ್ಯಕ್ಷರಾದಂಥ ಯೋಗ ರಮೇಶ್ ಅವರನ್ನ, ನಿಮ್ಮ ಪ್ರಿನ್ಸಿಪಾಲ್ರು ಕೂಡ ಎ ಕಾಂತಮ್ನವರು ಕೂಡ ಸಂದರ್ಶನ ಆವಾಗ ಅವರ ಈ ಹಿನ್ನೆಲೆಗಳು ಮಕ್ಕಳಿಗೆ ಖುಷಿ. ಅವ್ರ ಪ್ರಶ್ನೆ ಕೇಳೋದು, ಬರೆಯೋದು, ಅವರೇ ಪತ್ರಿಕೆಯನ್ನ ಸೇಲ್ ಮಾಡೋರು. ಆ ಸೇಲ್ ಮಾಡಿ ಸುಮಾರು ನಮಗೆ 50-60 ರೂಪಾಯಿ ದುಡ್ಡು ಉಳಿಸ್ಕೊಡೋರು ಮುಂದಿನ ಸಂಚಿಕೆಗೆ. ಈ ಕಷ್ಟ ನೋಡಿ ಮ್ಯಾನೇಜ್ಮೆಂಟ್ ಇಲ್ಲಲ್ಲಪ್ಪ, ಮಕ್ಕಳಿಂದ ನೀವು ತಿಳ್ಕೊಳ್ಳೋದು ಬೇಡಿ, ನಾವು ವಾರ್ಷಿಕ ಸಂಚಿಕೆ ಮಾಡೋಣ ಅಂತ ಹೇಳಿ ಒಂದು ವರ್ಣರಂಜಿತವಾದಂತ ಒಂದು ಸಂಚಿಕೆ ನೆರವಾಯಿತು. ಅಲ್ಲಿಂದ ಮಕ್ಕಳಲ್ಲೂ ಕೂಡ ಒಂದಿಷ್ಟು ಬರಹಾರು ಅಭ್ಯಾಸ ಮಾಡ್ಕೊಂಡ್ವಿ. ಆಮೇಲೆ ನನ್ನ ಅಭ್ಯಾಸನೂ ಕೂಡ ಮುಂದುವರಿಯಿತು. ಇದ್ದ ನಂತರದ ನಿವೃತ್ತಿ ಜೀವನದಲ್ಲಿ ಈಗ ಪರಿಸರದ ಕೆಲಸವನ್ನು ಮಾಡ್ತಾ ಊರಿಗೆ ಒಂದಷ್ಟು ಏನಾದ್ರು ಹುಟ್ಟಿ ನನಗೆ ಒಂದು ನನ್ನಲ್ಲಿ ಒಂದು ಕಾನ್ಷಿಯಸ್ ಏನು ಅಂತಂದ್ರೆ ಸರ್, ಒಂದು ಹುಟ್ಟಿದ ಊರಿನ ಋಣವನ್ನು, ತಂದೆ ತಾಯಿಗಳ ಋಣವನ್ನು, ಗುರುಗಳ ಋಣವನ್ನು, ಸ್ನೇಹಿತರ ಋಣವನ್ನು ಇದನ್ನು ಹೊತ್ತು ಹೋಗಬಾರ್ದು ಅಂತ. ನಾವು ಬಹಳಷ್ಟು ಜನ ಸ್ನೇಹಿತರಿಂದ ಪ್ರಭಾವಿತರಾಗಿರ್ತೀವಿ. ಅವ್ರು ಏನಾದ್ರು ಒಂದು ಕೊಡುಗೆಯನ್ನು ಸಲ್ಲಿಸಿದ ಮಾತಿನ ಬೆಂಬಲವನ್ನು ಕೊಟ್ಟಿರ್ತಾರೆ. ಅದನ್ನು ಆದಷ್ಟು ಅಗ್ರ ಮಾಡಿಕೊಂಡು ನಮ್ಮ ಬದುಕನ್ನು ಆನಂದವಾಗಿ ಕಳೀಬೇಕು ಅನ್ನೋದು ಒಂದು ಆಸಕ್ತಿ. ಹಾಗಾಗಿ ಈ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಕಾವ್ಯದ ಪ್ರಯೋಜನ ಬದುಕ್ತಾ ಇದೀನಿ. ಕಾವ್ಯಂ ಆನಂದದಾಯಿ ಅಂತ, ಕಾವ್ಯಂ ಆನಂದದಾಯಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಚೆನ್ನಾಗಿ ನಮ್ಮ CPK ಅವ್ರು ಬಹಳ ಚೆನ್ನಾಗಿ ಮಾತನಾಡೋರು, ಪಾಠ ಮಾಡೋರು. ಯಶಸ್ಸೇ ಅರ್ಥಕೃತೆ ಸದ್ಯಃ ಪರ ನಿವೃತ್ತಿ ಕಾಂತ ಸಂಯತ ತಯೋಪದೇಶ ಯುಜೈ. ಕಾವ್ಯ ಅನ್ನುವಂತಹದ್ದು ಯಶಸ್ಸನ್ನು ತಂದು ಕೊಡುವಂತಹದ್ದು, ಅರ್ಥಕೃತೆ, ಸಂಪಾದನೆಯೂ ಕೂಡ ಅದರಿಂದ ಆಗತ್ತೆ. ವ್ಯವಹಾರವಿದೆ, ವ್ಯವಹಾರ ಜ್ಞಾನಕ್ಕಾಗಿ ಕಾವ್ಯವನ್ನು ಓದುವಂತಹದ್ದು. ಶಿವೇತರಕ್ಷತೆಯೇ, ಮಂಗಳವನ್ನ ಉಂಟು ಮಾಡುವಂತಹದ್ದು ಕೂಡ ಕಾವ್ಯವನ್ನು ಓದೋದ್ರಿಂದ ಆಗುವಂತ ಒಂದು ಪ್ರಯೋಜನ. ಅದಕ್ಕೆ ಕುವೆಂಪು ಹೇಳ್ತಾರಲ್ಲ, ಕವಿ ಏನು ಶಿವ ಕಾಣದೆ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣು ಅಂತ. ಹೌದು. ಅದಕ್ಕೆ ಸದ್ಯ ಪರ ನಿವೃತ್ತೆ, ಆ ಕ್ಷಣದಲ್ಲಿ ಆನಂದವನ್ನ ನೀಡುವಂತಹದ್ದು ಕಾವ್ಯದ ಬಹಳ ಮುಖ್ಯವಾದಂತಹ ಒಂದು ಪ್ರಯೋಜನ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಮುಂದುವರೆದ ಹೇಳ್ತಾನೆ, ಕಾಂತಾ ಸಂಹಿತ ತಯೋಪದೇಶ ಯುಜೆ, ಕಾಂತೆಯಂತೆ ಉಪದೇಶವನ್ನ ಮಾಡುವಂತಹದ್ದು ಕಾವ್ಯ ಅನ್ನುವಂತ ಬಹಳ ಅದ್ಭುತವಾದಂತಹ ಒಂದು ಮಮ್ಮಟನ ಒಂದು ಕಾವ್ಯ ಪ್ರಯೋಜನ, ಬಹಳ ಅದ್ಭುತವಾದಂತಹ ಒಂದು ಸಂಗತಿ ಇದು.
ಇನ್ನ ಚಂದ್ರಕಾಂತ್ ಪಡೇಸೂರ್ ಅವರು ಸರ್ ತಮ್ಮ ಸಾಹಿತ್ಯದ ಒಂದು ಆಸಕ್ತಿಯ ಬಗ್ಗೆ ಮತ್ತು ಅದಕ್ಕೆ ವಿಕಾಸಗೊಂಡಂತ ಬಗ್ಗೆ ಕೆಲವು ಮಾಹಿತಿಗಳನ್ನ ತಾವು ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳ್ತೇನೆ. ನಾನು MA ಓದುವಾಗ ಯಾರೋ ಒಬ್ರು ಸ್ನೇಹಿತರು ಆಕಾಶವಾಣಿಯಲ್ಲಿ ಒಂದು ಟಾಕ್ ಕೊಡು ಅಂತ, ಕುಮಾರವಾಸ ಭಾರತದಲ್ಲಿ ಹಾಸ್ಯ ಅಂತ ಫಸ್ಟು ಟಾಪಿಕ್ ಧಾರವಾಡ ಆಕಾಶವಾಣಿಯಲ್ಲಿ ಒಂದು ಟಾಕ್ ಅನ್ನು ಕೊಟ್ಟೆ. ಅದು ನನ್ನ ಫಸ್ಟ್ ಎಂಟ್ರಿ ಟು ದ ಲಿಟರರಿ ಫೀಲ್ಡ್. ಅಲ್ಲಿ ಕೊಟ್ಟೆ. ಆಮೇಲೆ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಆದಮೇಲೆ ಎಲ್ಲ ದೊಡ್ಡವರು ನಾನು ಅಷ್ಟು ಬರ್ದಿ ಇಷ್ಟು ಬರ್ದಿ ನಾನು ಆ ಪ್ರಶಸ್ತಿ ಈ ಪ್ರಶಸ್ತಿ ಬಂದಿದೆ ಅಂತ ನನಗೆ ಅನಿಸ್ತು. ಅಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಅಲ್ಲಿ ನಾನು ಸ್ಟೂಡೆಂಟ್ ಆಗಿರಬೇಕು ಅಂತ ಅಂದ್ಕೊಂಡು ಏನು ಮಾಡಿದೆ ಅಂತಂದರೆ, ಅಲ್ಲಿ 3 ವರ್ಷ 4 ವರ್ಷ ಇರುವವರೆಗೂ ನಾನೇನು ಬರೀಲಿಲ್ಲ. ದೊಡ್ಡ ದೊಡ್ಡ ಸಂಪರ್ಕ ಹೋದೆ, ಕೇಳಿದೆ, ಮಾಡಿದೆ. ಬಟ್ ಇಲ್ಲಿ ಬಂದ ಮೇಲೆ ಜ್ವಾಲಯ್ಯನವರು ನನಗೆ ಹಾಸನಕ್ಕೆ ಕರ್ಕೊಂಡ್ಬಂದು ಒಂದ್ಸರಿ ಮಂಗಳೂರು ಹಾಕಿದ್ರು. ಅವರು ಮಂಗಳೂರಲ್ಲಿ ಅವ್ರ ಮಗ ಕಂಪ್ಯೂಟರ್ ಬಿಸ್ನೆಸ್ ಮಾಡ್ತಾಯಿದ್ರು, ನೀನು ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡು ಅಂತ. ಆಮೇಲೆ ಹೋದ್ರೆ ಕಾರ್ ಇತ್ತು, AC ರೂಮ್ ಇತ್ತು, ಬಟ್ ಮಲ್ಕೊಂಡ್ರೆ ನಿದ್ದೆ ಬರ್ತಿದ್ದಿಲ್ಲ ನನಗೆ. ಏನೋ ಒಂಥರ ಕಾಡಲ್ಲಿ ಬಂದು ಬಿದ್ದುಬಿಟ್ಟಿದ್ದೀನಿ ನಾನು ಅಂತ ಹೇಳೋದು, ಅವ್ರಿಗೆ ನಮಸ್ಕಾರ ಸರ್ ಅನ್ನೋದು. ಆಮೇಲೆ ಇಂಗ್ಲೀಷ್ ಹೆಚ್ಚು ಬರ್ತಿರ್ಲಿಲ್ಲ ಅವಾಗ. ಅವ್ರು ಇಂಗ್ಲೀಷಲ್ಲಿ ಮಾತಾಡೋನು, ಕನ್ನಡದಲ್ಲಿ ಮಾತಾಡೋನು, ವೇಟ್ ಮಾಡೋದು. ಇದು ಯಾಕೋ ಈ ಒಂಥರ ಅನ್ನಿಸ್ತು. ನಾನು ಬಂದ್ಬಿಟ್ಟೆ. ಬಿಟ್ಟು ಜ್ವಾಲಯ್ಯನವ್ರು ಹೇಳಿಲ್ಲ, ಊರಿಗೆ ಹೋಗ್ಬಿಟ್ಟೆ. ಊರಲ್ಲಿ ಏನೋ ಮಾಡೋಣ ಅಂದ್ಬಿಟ್ಟು ಒಂದಿಷ್ಟು ಯಾರೋ ಸ್ನೇಹಿತರು ಲೋನ್ ಕೊಟ್ಟರು, ಬಾಳೆ ತೋಟ ಮಾಡಿದೆ. ಬಾಳೆ ತೋಟ ಮಾಡಿದ್ಮೇಲೆ ಮದುವೆ ಮಾಡೋದು ಅಂತ ಆಯಿತು. ಆಮೇಲೆ ನಮ್ಮ ಅತ್ತಿಗೆ ತಂಗಿ ನನ್ನ ಹೆಂಡತಿ 3ನೇದವ್ರು ಮದುವೆ ಆಗಿದ್ದು. ನಾವು 3 ಜನ ಒಂದೇ ಕುಟುಂಬ. ನನಗೆ ಕೆಲಸ ಇರಲಿಲ್ಲ, ಮತ್ತೆ ಉಳಿದ್ರೆ ಯಾರು ಕೆಲಸ ಕೊಡ್ತಾರೆ. ಆಮೇಲೆ ಈ ಹುಡುಗಿ ಕೇಳಿದೆ, ನಾನು ಬಡತನದಲ್ಲಿದ್ದೀನಿ, ನಾನು ಮದುವೆ ಮಾಡ್ಕೊತೀನಿ. ನಾನು ಬಡತನದಲ್ಲಿ ಮದುವೆ ಮಾಡ್ಕೊಂಬೋಣ ಅಂತ ಅಂದ್ಲು. ಆಮೇಲೆ 13,000 ಕಲೆಕ್ಟ್ ಮಾಡಿಕೊಟ್ಟಿದ್ದೆ ನಮ್ಮ ಅಣ್ಣನ ಹತ್ರ. ಅವ್ನು ಖರ್ಚು ಮಾಡ್ಬಿಟ್ಟಿದ್ದ. ಆಮೇಲೆ ಮತ್ತೆ ಹೆಂಗೋ ದುಡ್ಡು ಸಂಗ್ರಹ ಮಾಡ್ಕೊಂಡು 13,000. ನಿಮ್ಮ ಬದುಕಿನ ಒಂದು ಬಡತನ ನೆನಪು ಮಾಡ್ಕೊಂಡ್ರೆ ಬೇಂದ್ರೆ ಕವನ ನೆನಪು ಬರುತ್ತೆ. ಒಲವೇ ನಮ್ಮ ಬದುಕು, ನಾನು ಬಡವಿ, ನಾನು ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು, ತೋಳುಗಳಿಗೆ ಕೆನ್ನೆ ತುಂಬಾ ಮುತ್ತು. ಆ ಪ್ರಕಾರ ನಮ್ಮದು ಪರಿಸ್ಥಿತಿ ಆಯ್ತು. ಅವಳು ಒಪ್ಕೊಂಡ್ರವ್ರು. ಅದೇ ಆಮೇಲೆ ಏನ್ ಮಾಡಿದೆ ಅಂತಂದ್ರೆ, ಜ್ವಾಲಯ್ಯನವ್ರಿಗೆ ಇನ್ವಿಟೇಷನ್ ಪೋಸ್ಟ್ ಮಾಡಬೇಕು ಅಂತ ಅಂದಾಗ ನಮ್ಮಮ್ಮ ಏನು ಹೇಳಿದ್ರು, ಅಷ್ಟೆಲ್ಲ ನೀನು ಜೋಪಾನ ಮಾಡಿದಾರೆ ಕಣೋ, ಗೌರವ ಅಲ್ಲ, ಹೋಗಿ ಕೊಟ್ಟು ಬಾ ಅಂತ. ಬಂದು ಜ್ವಾಲಯ್ಯನವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿದೆ. ನೀ ಏನು ಮಾಡ್ತಿ ಈಗ ಅಂತ. ಏನಿಲ್ಲ, ಬಾಳೆ ತೋಟ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಇದ್ದೀನಿ ಅಂತ. ಆಮೇಲೆ ಮುಟ್ಟಾಳ, ನಿನ್ನ ಫೀಲ್ಡ್ ಅದಲ್ಲ, ನೀನು ಏನು ಬೇಕು ಹೇಳು ಅಂತ. ಸರ್ ನನಗೆ ಏನು ಬೇಡ, ಒಂದು 4 ಮಕ್ಕಳು ಕೊಟ್ಬಿಟ್ರೆ ನಾನು ಪಾಠ ಮಾಡ್ಕೊಂಡಿರ್ತೀನಿ ಅಂತ. ಬಾಗರ ಅಂದ್ಬಿಟ್ಟು ಭಾರತೀಯ ವಿದ್ಯಾ ಮಂದಿರಕ್ಕೆ ಕರ್ಕೊಂಬಂದ್ರು. ಭಾರತೀಯ ವಿದ್ಯಾ ಮಂದಿರ 7th ವರೆಗೂ ಇತ್ತಲ್ಲಿ. ಅವಾಗ 7th ವರೆಗೂ ಇತ್ತು. ನಮ್ಮ ಕಾಲೇಜ್ ಮಾಡ್ಬೇಕು ಅನ್ನೋದು ನನಗೆ ಹುಚ್ಚು. ಆಮೇಲೆ ಅಲ್ಲಿ ಹೋದ್ವಿ. ಅವ್ರಿಗೆ ಪರಿಚಯದವರು ದೊಡ್ಡವರು ಇದ್ರು. ಆಮೇಲೆ ಅವ್ರು ಏನು ಮಾಡಿದ್ರು, ಕಾಲೇಜು ಗ್ಯಾಪ್ ಆಗುತ್ತೆ, ಹೈಸ್ಕೂಲಲ್ಲಿ ಕಾಲೇಜ್ ಮಾಡೋದು ಬೇಡ, ಹೈಸ್ಕೂಲ್ ತಗೊಳ್ಳಿ ಅಂತ ಹೈಸ್ಕೂಲ್ 1991ರಲ್ಲಿ ಹೈಸ್ಕೂಲು ಕೊಟ್ಟರು. ಆಯ್ತಾ, ಹೋಗಿ ಮದುವೆ ಮಾಡ್ಕೊಂಡು ಹೆಂಡತಿ ಕರ್ಕೊಂಡು ಬಂದ್ಬಿಡು ಅಂತ. ಮದುವೆ ಮಾಡ್ಕೊಂಡೆ. ಒಂದು ಗೋಣಿ ಚೀಲದಲ್ಲಿ 1-2 ಪಾತ್ರೆ, ಒಂದಿಷ್ಟು ತುಂಬ್ಕೊಂಡು ಬಂದೆ. ಸಣ್ಣ ರೂಮನ್ನು ಕೊಟ್ಟರು. 1,000 ರೂಪಾಯಿ ಸಂಬಳ ಕೊಡ್ತೀನಪ್ಪ ನಿನಗೆ ಅಂತ. ಅವತ್ತಿನ 1,000 ರೂಪಾಯಿ ವಸ್ತಿ ಆಯಿತು. 1,000 ರೂಪಾಯಿ ಸಂಬಳ ಕೊಡ್ತೀನಿ. ಆಯ್ತು ಬಿಡಿ ಅಂತ ಅಂದ್ಬಿಟ್ಟು. ಸೊ ಆ ಸಂಸ್ಥೆಯಲ್ಲಿ 30 ವರ್ಷ ನಾನು ಕೆಲಸ ಮಾಡಿದೆ. ಹೈಸ್ಕೂಲ್ ಮುಖ್ಯೋಪಾಧ್ಯಾಯನ ಕೆಲಸ ಮಾಡಿದೆ. ಆಮೇಲೆ ಇಷ್ಟು ದಿನ ಯಾರ ಮುಂದೆ ಹೇಳಿದ್ದಿಲ್ಲ. ಈಗ ನಾವು ಪ್ರೇಕ್ಷಕರು ನೋಡ್ತಾರೆ ಅನ್ನೋ ಕಾರಣಕ್ಕೆ ಹೇಳ್ತೇನೆ. 28 ವರ್ಷ ಆ ಸ್ಕೂಲಿನ ಟಾಯ್ಲೆಟ್ ರೂಮ್ಗಳನ್ನ ನಾನೇ ತೊಳೆದಿದ್ದೀನಿ. ನನ್ನ ಹೆಂಡತಿ ನಾನು ಸೇರಿ ತೊಳೆದಿದ್ದೀವಿ. ಒಂದ್ಸರಿ ಪಾಪ ಮ್ಯಾನೇಜ್ಮೆಂಟ್ನವ್ರು ಹೇಳಿದ್ರಪ್ಪ, ನೀವು ತೊಳೆದ್ರೆ ಒಂಥರ ಆಗುತ್ತೆ, ಯಾರನ್ನ ಕರೆಸಿ ಅಂತ. ಅವನು ತಿಂಗಳು 2,500 ರೂಪಾಯಿ ಕೇಳ್ದ. ತೊಳೆದ್ರೆ ಸುತ್ತಮುತ್ತಲು ಕಸ ಹೊಡೆಯಲ್ಲದ ಬರೀ ಅಷ್ಟೇ ತೊಳೆಯಿದೆ ಅಂತ ಅವನು. ಅದಕ್ಕೆ 28 ವರ್ಷದಿಂದ ನಾನು ಸ್ನಾನ ಮಾಡೋ ಮೊದಲು ಎಲ್ಲ ಹಾಕಿ ಗಾಂಧೀಜಿ ಪ್ರಭಾವ ಮಾಡಿ ಮಾಡ್ತಿದ್ದೆ. ಯಾರು ಪ್ರಭಾವ ನೋಟು. ಇವತ್ತು ಕಾಲೇಜಲ್ಲಿ ಆಗಿ ನನ್ನ ಗಾರ್ಡನ್ ನಾನೇ ಒಂಚೂರು ಕೆಲಸ ಮಾಡ್ತೀನಿ. ಆ ಥರ ಮಾಡಿದೆ. ಈ ತರ ಒಂದು ಮನಸ್ಥಿತಿ. ಆಮೇಲೆ ಜನಮಿತ್ರ ಅವರು ಸಂಪಾದಕರು ಹಿರಿಯರು ಕೃಷ್ಣಮೂರ್ತಿ ಅವರು ಮಹಾನ್ಮಂತಿಗೌಡ್ರು ನೆನ್ಪು ಮಾಡ್ಕೊತೀವಿ ನಾವು. ಮಹಾನ್ಮಂತಿಗೌಡ್ರು. ಆಮೇಲೆ ಏನ್ ಮಾಡಿದ್ರು, ಕೃಷ್ಣಮೂರ್ತಿಯವರು ಯಾವುದೋ ಒಳ್ಳೆನ್ಸ್ಕೂಲ್ ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಜ್ವಾಲಯ್ಯನವ್ರು ಹೇಳಿದ್ರು, ಹಿಂಗೆ ಮಾಡ್ತಾನ ಅವನು ಅಂತ ಹೇಳಿದ್ರು. ಅದಕ್ಕೊಂದು ಯಾವುದೋ ಒಂದು ಸೆಮಿನಾರ್ಗೆ ನಾವು ಒಂದು ಸ್ಪೀಚ್ಗೆ ನನ್ನ ಹಾಕ್ಬಿಟ್ರು, ಪಂಪ ಭಾರತದ ಪಾತ್ರಗಳು ಅಂತ. ಸೊ ಅಲ್ಲಿ ಹೋಗಿ ನಾನು ಪ್ರಥಮ ಉಪನ್ಯಾಸ ಮಾಡಿದೆ. ಎಲ್ಲರೂ ಮೆಚ್ಕೊಂಡ್ರು. ಆಮೇಲೆ
ವಸಂತ್ ಕುಮಾರ್ ಪೆರ್ಲಾ ಅವರು ಆಕಾಶವಾಣಿ 96ರಲ್ಲಿ ಪರ್ವತಿಕರ್ ವಸಂತ್ ಕುಮಾರ್ ಪೆರ್ಲಾ ಮನೆ ಕವಿಗೋಷ್ಠಿ ಅಂತ ಆರಂಭ ಮಾಡಿದೆ. ಆಮೇಲೆ ನನಗೆ ನಿಧಾನ ಆಕಾಶವಾಣಿ ಸಂಪರ್ಕ ಬಂತು. ಆಮೇಲೆ ಪದ್ಯಗಳನ್ನ ಬರೆಯೋಕೆ ಶುರು ಮಾಡಿದೆ. ಆಮೇಲೆ ಆಕಾಶವಾಣಿ ರಘು ಅಂತಿದ್ರು, ನಾಟಕಗಳನ್ನ ಬರೆದೆ. ಒಂದು ವಿಶಿಷ್ಟ ಅಂತಂದರೆ ಹೇಗೆ ಬದುಕಿನಿಂದ ಕಾವ್ಯ ಉತ್ಪನ್ನ ಆಗ್ತದೆ ಅಂತಂದರೆ, ನಮ್ಮಮ್ಮನ ಕರ್ಕೊಂಬಂದಿದ್ದೆ ನಾನು, ಆರಾಮಿರಲಿ ನಮ್ಮ ಮನೆಯಲ್ಲಿ ಅಂತ. ನಮ್ಮಮ್ಮ ಒಂದು 15 ದಿನ ಇದ್ದು ಒಳಗೆ ಆರಂಭ ಮಾಡಿಬಿಟ್ಲು. ಆಮೇಲೆ ನನ್ನ ಜೊತೆ ಹೆಚ್ಚು ಮಾತಾಡ್ತಿದ್ದಿಲ್ಲ. ನನ್ನ ಹೆಂಡತಿ ಹತ್ರ ಯಾಕೆ ಅಳ್ತಿ ಕೇಳು ಅಂತ. ಯಾಕೆ ಅಳ್ತಿ ಅಂತ ಕೇಳಿದರೆ ಏನೋ ನನಗೆ ಇರೋಕ್ಕಾಗಲ್ಲ. ನಾನು ಹೇಳಿದೆ, ಅಲ್ಲಿ ಇಲ್ಲಿ ಎಲ್ಲ ಈ ಥರ ಆರಾಮೈತಿ, ಈಗ ಅಲ್ಲಿ ಏನು ಮಾಡ್ತೀನಿ ಸುಮ್ಮನೆ, ಇಲ್ಲಿ ನಾನು ತಂದು ಹಾಕ್ತೀನಿ ಮಾಡ್ತೀನಿ, ಟಿ ವಿ ಇದೆ ಆರಾಮಿರು ಅಂತ. ಅಲ್ಲಪ್ಪ ನಿನ್ನ ಟಿ ವಿ ಗೊಂಬೆ ಎತ್ಕೊಳಕ್ಕೆ ಬರ್ತಾವ ಅಂದ್ಲು. ನಿನ್ನ ಟಿ ವಿನ ಗೊಂಬೆ ನನಗೆ ಎತ್ಕೊಳಕ್ಕೆ ಬರ್ತಾವ, ಮುದ್ದಾಡಕ್ಕೆ ಬರ್ತಾವ, ಏನು ಮಾಡೋದು, ನಾನು ಇಲ್ಲಿ ಇರಲ್ಲಪ್ಪ ಅಂತ. ಆಯ್ತು ಬಿಡು ಅಂತ ಕಳಿಸಿ ಬಂದೆ. ಒಂದು 15 ದಿನ ಯಾಕೋ ಒಂದು ಮನಸ್ಸಿಗೆ ಬೇಸರ ಆಯಿತು, ನಾವು ಏನು ಮಾಡೋಕ್ಕಾಗಲ್ಲ. ಆವಾಗ ರಘು ಸಿಕ್ಕರು. ಯಾಕ್ರಿ ಪ್ರೊಡ್ಯೂಸರ್ ಡಿಮ್ ಆಗ್ಬಿಟ್ಟಿದ್ರಿ ಅಂತ. ಹಿಂಗಾಗ್ಬಿಡ್ತೀರಿ ರಘು, ಇವರೆಲ್ಲ ನಮ್ಮಮ್ಮ ವಾಪಸ್ ಹೋಗ್ಬಿಟ್ಲು ಅಂತ, ಅದೊಂದು ನಾಟಕ ಬರೀರಿ ಅಂತ. ನಿಮ್ಮ ನಾಟಕ ಬರೀರಿ ಅಂತ ಅಂದ್ರೆ ಹಳ್ಳಿಯ ಮತ್ತು ಸಿಟಿ ಮುಖಾಮುಖಿ ಆದ ಏನೆಲ್ಲ ಆಗ್ತದೆ, ಮರಳಿ ಮನೆಗೆ ಅಂತ ನಾಟಕ ಬರೆದೆ. ಮರಳಿ ಮನೆಗೆ ಅಂತ ನಾಟಕ ಬರೆದು ನಮ್ಮ ಪಾತ್ರಗಳೇ ನನ್ನ ಹೆಂಡತಿ, ನಾನೇ ಪಾತ್ರ, ಹೆಸರು ಚೇಂಜ್ ಮಾಡಿ ಬರ್ದ್ಬಿಟ್ರೆ ಅದೊಂದು ಒಳ್ಳೆ ನಾಟಕ ಆಯ್ತು. ಆಮೇಲೆ ಇದಿಮಾಯಿ ನಾಟಕ ನಾವು ನೀವೆಲ್ಲ ಆಡಿದೀವಿ. ಇದಿಮಾಯಿ ನಾಟಕ ನಮ್ಮಮ್ಮ ಹೇಳಿದ ಕತೆ ಅದು ಒಂದು ಅಸಂಗತ ಪ್ರೇಮದ ಒಂದು ಕಥೆ. ಆಮೇಲೆ ಗೋಪಾಲ್ ನಾಯಕ್ ಅಂತಿದ್ರು, ಇದ್ರ ಹಿಂದಿನ ಮಸ್ತಕಾಭಿಷೇಕ ಸಂದರ್ಭದಲ್ಲಿ ಗೊಮ್ಮಟನ ಮೇಲೆ ಒಂದು ಬರೀಬೇಕು ಅಂತ ಕ್ಷಿತಿ ಸಂಪೂಜ್ಯ ಅಂತ ನಾಟಕ ಬರೆದೆ. ಅದು ನನಗೆ ನ್ಯಾಷನಲ್ ಅವಾರ್ಡ್ ಬಂತದು. 2ನೇ ಭಾರತ ರಾಷ್ಟ್ರದ 2ನೇ ಪ್ರಶಸ್ತಿ ಅಂತ ನನಗೆ ಅದು ಬಂತು. ಹೀಗಾಗಿ ಸುಮಾರು ಕೆಲಸಗಳನ್ನು ಮಾಡಿದ್ದೀವಿ. ಆಮೇಲೆ ಈ ಶಿಕ್ಷಣ ಇಲಾಖೆಯವರು ಪ್ರತಿ ನ್ಯಾಷನಲ್ ಫೆಸ್ಟಿವಲ್ ಇದ್ದಾಗ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಚಾಮರಾಜ್ ಅಂತ ಒಬ್ಬರು DDPI ಇದ್ರು, ತುಂಬ ಕ್ರಿಯೇಟಿವ್ ಆಗಿದ್ರು ಅವರು. ಅವ್ರು ಏನು ಮಾಡಿದ್ರು, ಪಡೇಶ್ವರವರ ಏನೋ ಒಂದು ಮಕ್ಕಳಿಗೆ ಏನಾದರೂ ಇತಿಹಾಸವನ್ನ ಎಂಟರ್ಟೈನಿಂಗ್ ಮೀಡಿಯಾದಲ್ಲಿ ಕೊಡ್ಬೇಕಲ್ಲ ಅಂತಂದ್ರು. ಅವಾಗ ನಾವು ಬರೆಯೋಕ್ಕೆ ಆರಂಭ ಮಾಡಿದ್ವಿ. ಆಮೇಲೆ ಸಂಗ್ರಾಮ ಗೀತಕಥನ ಅಂತ ಬರೆದೆ. 1857ರಿಂದ 1947ರವರೆಗೆ ಪ್ರಗತಿ ಕಥನ ಅಂತ ಬರೆದೆ. ಆಮೇಲೆ ಇಲ್ಲಿ ಇಂದಿರಾ ಗಾಂಧಿ ಅವ್ರ ಪೀರಿಯಡ್ವರೆಗೂ ಪ್ರಗತಿ ಕಥನ ಅಂತ ಬರೆದೆ. ಆಮೇಲೆ ಗೊಮ್ಮಟ ವೈಭವ, ಹೊಯ್ಸಳ ವೈಭವ, ಕದಂಬ ವೈಭವ, ಹೀಗೆ ತುಂಬ ಕೆಲಸಗಳನ್ನು ಮಾಡಿದ್ದೀವಿ. ಅದು ಇವತ್ತಿಗೂ ಮೊನ್ನೆ ಆಗಸ್ಟ್ 15ಕ್ಕೆ ನಾನು ಬರೆದಂಥ ರೂಪಕ್ಕೆ ಪ್ರಸಾರ ಆಯಿತು. ಭಾಳಷ್ಟು ಕೆಲಸ ಮಾಡಿದ್ದೀವಿ, ಭಾಳಷ್ಟು ನೋವು ನಲಿವುಗಳನ್ನು ಅನುಭವಿಸಿದ್ದೀವಿ. ಆಮೇಲೆ ಪ್ರಶಸ್ತಿಗಳಿಗೆ ನಾವೇನು ಅಪ್ಲೈ ಮಾಡಲಿಲ್ಲ, ಯಾವತ್ತು ಅಪ್ಲೈ ಗೊತ್ತಿತ್ತು ನನಗೆ, ಯಾಕಂದ್ರೆ ಸಾಹಿತ್ಯ ಪರಿಷತ್ತಲ್ಲಿ ಪ್ರಶಸ್ತಿ ಕೊಟ್ಟು ಗೊತ್ತಿತ್ತು ನನಗೆ, ಹೇಗೆ ತಗೋತಾರೆ ಅಂತ ಗೊತ್ತಿತ್ತು. ಆಮೇಲೆ ಯಾರೋ ಬೇಂದ್ರೆ ಅವ್ರನ್ನ ಕೇಳಿದಂತೆ, ನೀವು ಯಾಕೆ PhD ಮಾಡಿಲ್ಲ ಅಂತ. ಆಮೇಲೆ ಮಂಗ್ಯನ ಮಗನ ನಾನ್ಯಾಕೆ PhD ಮಾಡಲಿ, ನನ್ನ ಸಾಹಿತ್ಯದ ಮೇಲೆ ಭಾಳ ಜನ PhD ಮಾಡ್ತಾರೆ. ಹಂಗೆ ಆ ಬೇಂದ್ರೆ ಅವರ ಮಾತು ಇದೆಯಲ್ಲ ಅದೊಂದು. ಆಮೇಲೆ ನಾನು ಮುಗಿಸೋಕ್ಕೆ ಬರ್ತೀನಿ. ಆಮೇಲೆ ನನ್ನ ಲೈಫಲ್ಲಿ ಒಂದು ಉಪನಿಷತ್ತಿನ ಒಂದು ವಾಕ್ಯ, ವಿನಾದೈನೇನ ಜೀವನಂ ಅನಾಯಾಸೇನ ಮರಣ ಅಂತ ತುಳಸಿದಾಸರು ಹೇಳ್ತಾರೆ. ತುಳಸಿ ಇತನಾ ದೀಜಿಯೇ ಜಾಮೆ ಮೈ ಮೇರಾ ಕುಟುಂಬ ಸಮಾವು ಸಾಧು ಬಿ ಭೂಕೆ ನ ಜಾವು ಅಂತ. ಇದು ನನ್ನ ಲೈಫ್ ಫಿಲಾಸಫಿ ಅಂತಂದರೆ ಆರಾಮಿರೋದು ಅಂತ. ನನಗೆ 65 ವರ್ಷ, ನನಗೆ BP ಇಲ್ಲ, ಶುಗರ್ ಇಲ್ಲ, ಒಂದು ಮಾತ್ರ ನಾನು ತಗೊಳ್ಳಲ್ಲ. ಯಾಕೆ ಅಂತಂದರೆ ಎಲ್ಲವನ್ನೂ ಪರಮಾತ್ಮನ ಪಾದಕ್ಕೆ ಹಾಕಿಬಿಡ್ತೀನಿ ನಾನು. ತಪ್ಪು ಒಪ್ಪು ನೋವು ನಲಿವು ಎಲ್ಲ ನೀನೇ ಅಂತ. ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡೋದು. ನಮ್ಮ ಮನೆಯವರು ಹೊಟ್ಟೆ ಚೆನ್ನಾಗಿ ನೋಡ್ಕೋತಾರೆ, ಯಾವತ್ತೂ ನನ್ನ ಹೊಟ್ಟೆ ಏನಿತ್ತೆ ಏನು ಬೇಕು ಮಾಡ್ತಾರೆ. ಆಮೇಲೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ವ್ಯವಹಾರಗಳನ್ನ ಮನೆಯವ್ರು ಮಾಡ್ಕೋತಾರೆ. ಪಾಠ ಮಾಡೋದು, ಊಟ ಮಾಡೋದು, ಆಟ ಆಡೋದು, ನಿದ್ದೆ ಮಾಡೋದು, ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಆರಾಮಿದ್ದೀವಿ. ಯಾಕಂದರೆ ಒಂದು ಭಾಳ ಜನ ಹೇಳ್ತಾರೆ ಕನ್ನಡ ಮಾಡಿ ನೀ ಕೆಟ್ಬಿಟ್ಟೆ, ಕನ್ನಡ ಮಾಡಿ ಕೆಟ್ಬಿಟ್ಟೆ ಅಂತ. ನಾವು ವಾಸ್ತವ ಕೆಟ್ಟಿಲ್ಲ, ಖಂಡಿತ ನಾವೇ ನೆಟ್ಟಿದ್ದೀವಿ. ಯಾಕಂತಂದ್ರೆ ವಾಟ್ ಈಸ್ ಲೈಫ್, ಬದುಕಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗಿದೆ. ಹೀಗಾಗಿ ಯಾವ ನಮ್ಮ ತಲೆಗಳನ್ನ ಕೆಡಿಸಲ್ಲ. ಯಾರು ಬೈದ್ರು ಸಾಹಿತ್ಯ ಸಂತೋಷ ಕೊಡುತ್ತೆ, ಬೈದ್ರು ನಮ್ಮವ್ರೆ, ಹೊಗಳಿದ್ರು ನಮ್ಮವ್ರೆ. ಹೆಂಗಿರ್ತೀರಿ ನೀವು, ಬೈತೀರಾ ಬೈಕೊಳ್ರಿ, ಹೊಡಿತೀರಾ ಹೊಡ್ಕೊಳ್ರಿ, ಹೊಗಳ್ತೀರಾ ಹೊಗಳ್ಕೊಳ್ರಿ, ನನಗೆ ಏನಾಗಲ್ಲ ಅನ್ನೋ ಸ್ಥಿತಿಯಲ್ಲಿ, ಆ ಸ್ಥಿತಿಯಲ್ಲಿ ತಂದು ಕೊಟ್ಟಿದ್ದು ನಮಗೆ ಸಾಹಿತ್ಯ. ಸಾಹಿತ್ಯ. ಆಮೇಲೆ ಆರಂಭದ ಹಂತದಲ್ಲಿ ಹಪ್ಪಗಳಿರ್ತವೆ, ಏನು ಪ್ರಶಸ್ತಿ ಬೇಕು, ಅದು ಬೇಕು, ಇದು ಬೇಕು ಅಂತ. ಯಾವ ಕುವೆಂಪು ಅವ್ರನ್ನ ನಾನು ದೀರ್ಘ ಓದ್ಕೊಂಡೆ, ಬೇಂದ್ರೆ ಅವ್ರನ್ನ ಓದ್ಕೊಂಡೆ. ಅದಕ್ಕೆ ಕುವೆಂಪು ನಾನು ಆಗ್ಲೇ ಹೇಳಿದೆ, ಶಿವ ಕಾಣದೆ ಕವಿ ಕುರುಡನು, ಶಿವ ಕಾವ್ಯದ ಕಣ್ಣು ಅಂತ. ಪ್ರಾಯದ ಕಾವ್ಯದ ಮೂಲಕ ಶಿವನನ್ನು ಕಾಣುವಂಥ ಒಂದು ಗುರಿಯೆಡೆಗೆ ನಾವು ಸಾಗಿದಾಗ ಇವತ್ತು
ನನ್ನ ಆತ್ಮ ಆ ಕಡೆ ತುಡಿತಾ ಇರ್ತದೆ. ಅದೇ 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 ಅದೇ. ನಾನು ನನ್ನ ಕೃಷಿ ಮೂಲಕ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತೀನಿ. ನನ್ನ ಕಾಯಕದಲ್ಲಿ ಕೈಲಾಸ ಇದೆ, ಸುಖವಾಗಿರೋದಕ್ಕೆ ಸಾಧ್ಯ ಇದೆ ಅಂತ ಬಡವ ನೀವು ಅಡಗದಂಗಿರು ಅಂತ ನಮ್ಮಲ್ಲಿ ಹೇಳ್ತಾರೆ. ಹೀಗಾಗಿ ಆ ಥರ ಇದ್ದೀವಿ, ಆರಾಮಾಗಿದ್ದೀವಿ ಆಯ್ತಾ. ಸೊ ಆ ದೃಷ್ಟಿಯಿಂದ ಕನ್ನಡ ಸಾಹಿತಿಗಳಿಗೆ, ಆರೋಗ್ಯವೇ ಭಾಗ್ಯ ಅಲ್ವಾ ಸರ್? ಕನ್ನಡ ಸಾಹಿತ್ಯಕ್ಕೆ ನಾವು ಕೃತಜ್ಞರ ಆಗಬೇಕು ಅಂತ ನನಗೆ ಅನ್ನಿಸ್ತದೆ. ಓಕೆ ಸರ್, ತಮ್ಮದು ಇನ್ನೊಂದ್ಸಲ ಅನುಭವ. ನನ್ನ ಪದವಿ ಶಿಕ್ಷಣದ ನಂತರ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದೆ. ಅಲ್ಲಿ ಕನಕಪುರದಲ್ಲಿ ಕರ್ನಾಟಕ ಸಂಘ ಅಂತ ಒಂದಿತ್ತು. ಅಲ್ಲಿನ ಎಲ್ಲ ಕೆಲವು ಸಾಹಿತಿಗಳು, ಉದಯೋನ್ಮುಖ ಲೇಖಕರು ಅಲ್ಲಿ ಪ್ರತಿ ಬುಧವಾರ ದಿವಸ ಒಂದು ವಿಶೇಷವಾದ ಉಪನ್ಯಾಸ ಏರ್ಪಡೋದು. ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕೂಡ ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಬಗ್ಗೆ ಒಂದು ಉಪನ್ಯಾಸ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಪ್ರತಿ ವಾರವೂ ಕೂಡ ನಡೆಯೋದಲ್ಲ, ನನ್ನನ್ನು ಕೂಡ, ನಾನು ಅವಾಗ ವಿದ್ಯಾರ್ಥಿ, ಪದವಿ ವಿದ್ಯಾರ್ಥಿ, ನೀವೊಂದು ಉಪನ್ಯಾಸ ಕೊಡಿ ಅಂತ ಹೇಳಿ ಕೇಳಿದರು. ಆ ಸಂದರ್ಭದಲ್ಲಿ ನಾನು ಸಮನಿ ವಚನ ಸಾಹಿತ್ಯದಲ್ಲಿ ಶಿವಶರಣೆಯರ ಕೊಡುಗೆ ಅನ್ನುವಂಥ ಟಾಪಿಕ್ ಇಟ್ಕೊಂಡು ಸುಮಾರು 1 ಗಂಟೆ ಮಾತನಾಡಿದೆ. ಅದಕ್ಕೆ ಭಾಳ ಅದ್ಭುತವಾದಂಥ ಒಂದು ಪ್ರಶಂಸೆಗಳು ಕೂಡ ಬಂದು, ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ನನಗೆ ಒಂದು ರೀತಿಯಾದಲ್ಲಿ ಸಾಹಿತ್ಯದ ಒಂದು ಗೀಳು ಹಚ್ಕೊಳ್ಳೋದ್ರ ಮೂಲಕವಾಗಿ ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ನನಗೆ ತುಂಬ ತುಂಬ ಇಷ್ಟವಾದಂಥ ವಿಚಾರ ಆಯಿತು. ಕಾಲೇಜಿನಲ್ಲಿ ಕೂಡ ಒಂದು ಕನ್ನಡ ಸಾಹಿತ್ಯ ವಿಚಾರ ವೇದಿಕೆ ಅಂತ ಹೇಳಿ ಆರಂಭ ಮಾಡಿ ಅದರ ಮೊದಲ ಉಪನ್ಯಾಸವನ್ನು ಕೂಡ ಮಾಡಿದ್ದೆ ನಾನು. ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆರಂಭ ಮಾಡಿದ್ದು 89ರಲ್ಲಿ, ಇವತ್ತು ಕೂಡ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಆ ಸಾಹಿತ್ಯದ ಒಂದು ಪ್ರೇರಣೆ ಮತ್ತು ಪ್ರಭಾವಗಳು ಸವನಿ ಕನ್ನಡ ಅಧ್ಯಾಪಕರು KB ಶ್ರೀಕಾಂತ್ ಅಂತ ಹೇಳಿದ್ರು, ಭುವನೇಶ್ವರ್ ಅಂತ ಹೇಳಿದ್ರು, ಲಕ್ಷ್ಮೀನಾರಾಯಣು, ಪ್ರೊಫೆಸರ್ ವೀರಭದ್ರಯ್ಯನವರು, ಇವರೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಉತ್ತೇಜನ ಅವತ್ತಿನ ಸಂದರ್ಭದಲ್ಲಿ ನನಗೆ ಫೈನಲ್ ಇಯರ್ BA ಇಂದ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿದಾಗ ಅತ್ಯಂತ ಚೆನ್ನಾಗಿ ಪ್ರಬಂಧ ಮಂಡನೆ ಮಾಡಿದಂಥ ವಿದ್ಯಾರ್ಥಿ ಅಂತ ಹೇಳಿ ಒಂದು ಹೀರೋ ಪೆನ್ ಕೊಟ್ಟಿದ್ರು ನನಗೆ ಬಹುಮಾನವಾಗಿ. ನನಗೆ ಅದು ಅತ್ಯಂತ ಮರೆಯಲಾರದಂತ ನೆನಪು. ಇವತ್ತು ಕೂಡ ಆ ಪೆನ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನಾನು ಅದನ್ನು. ಆಮೇಲೆ ನೋಡಿ, ಆ ಸಂದರ್ಭದಲ್ಲಿ MA ಮಾಡ್ಲಿಕ್ಕೆ ಕನಕಪುರದಿಂದ ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಹತ್ರ ದುಡ್ಡಿಲ್ಲ. ಆ ಸನ್ನಿವೇಶದಲ್ಲಿ ದುಡ್ಡೇ ಇಲ್ಲ. ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೀನಿ ಅಂತಂದ್ರೆ ನಮ್ಮಪ್ಪ 100 ರೂಪಾಯಿ ತೆಗೆದು ಕೈ ಕೊಟ್ರು. 100 ರೂಪಾಯಿ ತೆಗೆದು ಕೈ ಕೊಟ್ಟ 100 ರೂಪಾಯಿನಲ್ಲಿ ಏನ್ ಮಾಡೋದು ಅನ್ನುವಂಥ ಪ್ರಶ್ನೆ. ಆಮೇಲೆ ಆ 100 ರೂಪಾಯಿನಲ್ಲಿ ನಮ್ಮ ಅಪ್ಪನಿಗೊಂದು ಶರ್ಟ್ ತಗೊಂಡಾಗ ಕೊಟ್ಟುಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಬಂದು, ಆಮೇಲೆ ಒಬ್ರು ಶಿವಲಿಂಗಯ್ಯ ಅಂತ ಹೇಳಿ ಪ್ರೌಢಶಾಲಾ ಶಿಕ್ಷಕರು, ಯತೀಶ್ವರ್ ನೀವು ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡಬೇಡಿ, ನೀವು ಮುಂದುವರಿರಿ ಅಂತ ಹೇಳಿ, ಅವ್ರ ಮಗಳು ನಮ್ಮ ಕ್ಲಾಸ್ಮೇಟ್ ಆಗಿದ್ರು. ಆ ಸಂದರ್ಭದಲ್ಲಿ ತಂದು 1,000 ರೂಪಾಯಿ ನನ್ನ ಕೈಗಿಟ್ರು ಅವರು. 1000 ರೂಪೀಸ್ ಆ ಟೈಮಲ್ಲಿ 89ರಲ್ಲಿ. ಆ 1,000 ರೂಪಾಯಿ ತಗೊಂಡು ನಾನು ಬೆಂಗಳೂರಿಗೆ ಬಂದೆ. 1 ಲಕ್ಷದ ಬೆಲೆ. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ 1,000 ರೂಪಾಯಿ ತಗೊಂಡು ಬಂದಂಥವನು ಒಂದು ಜೊತೆ ಪ್ಯಾಂಟು ಶರ್ಟ್ ಹೊಲಿಸ್ಕೊಂಡು 300 ರೂಪಾಯಿ. ಇನ್ನು ನನ್ನ ಹತ್ರ 700 ರೂಪಾಯಿ ಇದೆ. ಅದರಲ್ಲಿ 700 ರೂಪಾಯಿನಲ್ಲಿ ಜಯದೇವ ಹಾಸ್ಟೆಲ್ಗೆ 250 ರೂಪಾಯಿ ಕಟ್ಟಬೇಕು. 250 ರೂಪಾಯಿ ಕಟ್ಟತೆ, ಅದರಲ್ಲಿ ಇನ್ನೂ 450 ರೂಪಾಯಿ ಉಳ್ಕೊಂಡಿದೆ ನನ್ನ ಹತ್ರ. ಆ ದುಡ್ಡನ್ನು ಇಟ್ಕೊಂಡು ಹಾಗೆ ಮಾಸ್ಟರ್ ಡಿಗ್ರಿಗೆ ಒಂದು ಅಪ್ಲಿಕೇಶನ್ ಹಾಕಿದೆ CET ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. ಅಲ್ಲಿ ಬಹಳ ಅವತ್ತಿನ ಸಂದರ್ಭದಲ್ಲಿ ಬಹಳ ದೊಡ್ಡ ಸಾಹಿತಿಗಳು ಎಲ್ಲರೂ, ಹಂಪನ ಇದ್ರು, GSS ರಿಟೈರ್ಡ್ ಆಗಿದ್ರು, ಚಿದಾನಂದಮೂರ್ತಿಗಳಿದ್ರು, ಕಂಬಾರ್ ಇದ್ರು, ಬರಗೂರು ರಾಮಚಂದ್ರಪ್ಪನವರು, ಸಿದ್ಧಲಿಂಗಯ್ಯನವರು, ಕೀರಂ ನಾಗರಾಜ್ ಅವರು, KB ನಾರಾಯಣ್ ಅವರು. ಸಿದ್ಧಲಿಂಗನವರು ಅವಾಗ ಅಲ್ಲಿದ್ರು. ಹೆಂಗಿರ್ಬೇಕು ಆ ಸಂದರ್ಭ ಅವಾಗ ಇನ್ನು ಹುಮ್ಮಸ್ಸಿತ್ತು ಆ ಸಂದರ್ಭದಲ್ಲಿ. ಆಮೇಲೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು MA ಎಂಟ್ರೆನ್ಸ್ ಬರದೆ ಸೀಟ್ ಅನೌನ್ಸ್ ಆಯ್ತು, ಲಿಸ್ಟಲ್ಲಿ ಹೆಸರಿತ್ತು. ಅಡ್ಮಿಷನ್ ಆದೆ. ಅಡ್ಮಿಷನ್ ಎಷ್ಟು? 90 ರೂಪಾಯಿ ಫೀಸ್. ಅವತ್ತಿನ ಸಂದರ್ಭದಲ್ಲಿ ಬರೀ 90 ರೂಪಾಯಿ ಫೀಸ್ ಕಟ್ಟಿ ಅಡ್ಮಿಷನ್ ಆಗಿ ಜಯದೇವ ಹಾಸ್ಟೆಲಿಂದ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಹೀಗೆ ನಿರಂತರವಾಗಿ ಓದು, ಬರಹ, ಚರ್ಚೆ ಇತ್ಯಾದಿಗಳು ಸಾಕ್ತಾ ಇತ್ತು. ಅವಾಗ ಸಾಹಿತ್ಯದ ಬಗ್ಗೆ ನನಗೆ ಬಹಳ ವಿಶೇಷವಾದ ಒಂದು ಒಲವು ಬಂದು, ಗಾಂಧಿ ಭವನದವರು ಒಂದು ಪ್ರಬಂಧ ಸ್ಪರ್ಧೆಗೆ ಕಾಲ್ಫರ್ ಮಾಡಿದರು. ನಾನೊಂದು ಪ್ರಬಂಧ ಸ್ಪರ್ಧೆಯಲ್ಲಿ ಗಾಂಧೀಜಿ ಬಗ್ಗೆ ಒಂದು ಲೇಖನ ಬರೆದು ಕಳಿಸಿದಾಗ ಇಡೀ ಥ್ರೂಔಟ್ ಸ್ಟೇಟ್ಗೆ 2ನೇ ಬಹುಮಾನ ಬಂದು, ಆ 2ನೇ ಬಹುಮಾನದ ಪುಸ್ತಕಗಳನ್ನು ಒಂದಷ್ಟು ಗಾಂಧೀಜಿ ಆತ್ಮಚರಿತ್ರೆ, ಸರ್ದಾರ್ ವೆಂಕಟರಾಮಯ್ಯನವರು, ಸಮನಿಗೆ ಹಾರ್ನಳ್ಳಿ ರಾಮಸ್ವಾಮಿ ಅವರ ಮಾವ ಅವರು,
ಹೆಣ್ಕೊಟ್ಟಂತವ್ರು ಆರ್ನಳ್ಳಿ ರಾಮಸ್ವಾಮಿ ಅವರಿಗೆ ಅವರ ಒಂದು ಆತ್ಮಚರಿತ್ರೆ ಪುಸ್ತಕ ಸರ್ದಾರ್ ವೆಂಕಟರಾಮಯ್ಯ ಅಂತ ಹೇಳಿ, ಅವರು ಕನಕಪುರದ ಒಬ್ಬ ಫ್ರೀಡಂ ಫೈಟರ್ ಅವತ್ತಿನ ಸಂದರ್ಭದಲ್ಲಿ. ಆ ಎಲ್ಲ ಪುಸ್ತಕಗಳು ಗಿಫ್ಟ್ ಆಗಿ ಬಂತು ಬಹುಮಾನವಾಗಿ. ಅವನ್ನೆಲ್ಲ ಓದ್ತಾ ಆಮೇಲೆ ನಿರಂತರವಾಗಿ ಬಸವಪಥ ಮ್ಯಾಗಝೈನ್ಗೆ ಲೇಖನ ಕಳಿಸುವಂತಹದ್ದು, ಅದು ಪ್ರಕಟ ಆಗಕ್ಕೆ ಶುರುವಾಯಿತು. ಇವೆಲ್ಲ ಒಂದು ರೀತಿಯಲ್ಲಿ ಸಾಹಿತ್ಯದ ಬಗ್ಗೆ ನನಗೆ ಬಹಳ ವಿಶೇಷವಾದ ಒಂದು ಆಸಕ್ತಿಯನ್ನು ಮೂಡಲಿಕ್ಕೆ ಕಾರಣ ಆಯಿತು. ಆಮೇಲೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದಿದಂಥ ಪದ್ಯಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದವು. ಅನ್ನದಾತ ಅಂತ ಒಂದು ಪದ್ಯ ಇತ್ತು ಬಹಳ. ಇವನೇ ನೋಡು ಅನ್ನದಾತ ಹೊಲದಿ ದುಡಿದಿ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು, ಎತ್ತು ಎರಡು ಅವನ ಜೋಡಿ ಕೂಡಿ ದುಡಿವ ಗೆಳೆಯರು. ಈ ತರದ ಪದ್ಯಗಳು ಬಹಳ ವಿಶೇಷವಾದಂತ. ಆಮೇಲೆ ಪಂಚಮಂಗೇಶ್ವರದು ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು, ತೆಂಗಿನ ಕಂಗಿನ ಅಂಗಕ್ಕೆ ರಂಗನು ಮೆತ್ತುವನು. ಈ ತರದ ಪದ್ಯಗಳು ಬಹಳ ವಿಶೇಷವಾದ ನಮ್ಮ ಒಂದು ಮನಸ್ಸಿನಲ್ಲಿ ಆಳವಾಗಿ ಬೇರೂರೋದ್ರ ಮೂಲಕವಾಗಿ ಸಾಹಿತ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡೋದು. ಹಾಗಾಗಿ ಬೆಂಗಳೂರಿನ ಒಂದು ವಾತಾವರಣ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ತು. ಮಾಸ್ಟರ್ ಡಿಗ್ರಿನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಇಡೀ ಡಿಪಾರ್ಟ್ಮೆಂಟ್ನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ತೃತೀಯ ರ್ಯಾಂಕನ್ನು ಪಡೆಯೋದರ ಮೂಲಕವಾಗಿ ನಾನು ಉತ್ತೀರ್ಣನಾದೆ. ಆ ನಂತರದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ ಹುದ್ದೆಗೆ ಕಾಲ್ಫರ್ ಮಾಡಿದ್ರು. ಅಲ್ಲಿ ಸುಮಾರು 27 ಜನ ಬಂದಿದ್ರು. ಅವತ್ತಿನ ಸಂದರ್ಭದಲ್ಲಿ ಪ್ರೊಫೆಸರ್ ಆರ್ ರಾಚಪ್ಪನವರು ಪ್ರಾಂಶುಪಾಲರಾಗಿದ್ದರು. ಆವಾಗ ಪಂಪನ ಒಂದು ಪದ್ಯವನ್ನ ವಿವರಣೆ ಮಾಡಿ ವಿಶ್ಲೇಷಣೆ ಮಾಡಿ ಅಂತ ಅಂದ್ರು. ನಾನು ಅವಾಗ ಆದಿಪುರಾಣ ಓದಿ 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 ನನಗೆಲ್ಲ ಕಂಠಪಾಠ ಆಗ್ಬಿಟ್ಟಿದ್ದವು ಪದ್ಯಗಳು. ಅವಾಗ ಪದ್ಯ ಹೇಳಿದೆ, ಎನಗೊರ್ವಂಗುಪಭೋಗ್ಯ ಮಲ್ತು ವಸುಧಾ ಸಾಮ್ರಾಜ್ಯ ಮೋರಂತೆ ನಮ್ಮನಿ ವರ್ಗಂ ಪೆರಿಯಣ್ಣನೇಂ ಜನಕನೇನೆಂ ಬಂದು ಕೊಂಡಾಟದಿಂ ವಿನಯಂ ಸಲ್ವದೋ ತಾಮುಂ ಆಮುಂ ಒಡನೆ ಇರ್ಪಂ ಬರ್ಪುದು ಎಂಬ ಈಶ ಶಾಸನಮಂ ನೆತ್ತಿಯೊಳಾಂತು ಬನ್ನಿಂ ಎರಗಿಂ ಚಕ್ರೇಶ ಪಾದಾಬ್ಜದೋಳ್. ಭರತ ಬಾಹುಬಲಿ ಸನ್ನಿವೇಶದ ಪದ್ಯ. ಅದನ್ನ ಓದಿ ವಿಶ್ಲೇಷಣೆ ಮಾಡಿದ್ಮೇಲೆ ಆಮೇಲೆ ಆಯ್ತು ಇಂಟರ್ವ್ಯೂ ಆಯ್ತು ಹೋಗ್ರಿ ಅಂತ ಅಂದ್ರು. ಆಮೇಲೆ 2 ದಿವಸ ನಾನು ಬೆಳಗಾವಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ. ಓಕೆ. ಕೊಟ್ಟಾಗ ಏನ್ ಮಾಡಿದ್ರು, ಅಲ್ಲಿ ಯಾವೂರಪ್ಪ ಅಂದ್ರು, ಮಲ್ಲಾಪುರ ಸವಣೂರು ತಾಲೂಕು ಹತ್ರ ಬರ್ತದೆ ಅಂತ. ನಿಮ್ಮ ಏರಿಯಾದಲ್ಲಿ ದೊಡ್ಡ ಜನಪದ ಕವಿ ಇದನ್ನು ಗೊತ್ತೇನೋ ಅಂದ್ರು. ಗೊತ್ತಿಲ್ಲ, ನೆನಪಿಲ್ಲ. ದಡ್ಡ ಅಲ್ಲೇ ಬೆಳೆದ ನಿಂತೀಯ, ಶಿಶಾಣ ಸರಿಪುರ ಅಲ್ವೇನೋ ಅಂತ. ಆಮೇಲೆ ನಾನು ಹೇಳಿದೆ ಯಾರಂದ್ರೆ ನಿಮಗೆ ಅಂತ. ಆಗ್ಲೇ ಬೇರೆಯವ್ರು ಕೊಡ್ಬೇಕು ಗೊತ್ತಿತ್ತು ನನಗೆ. ಯಾರು ಹೇಳಿದ್ರು ನಿಮಗೆ ಶಿಶಾಣ ಸರಿಪುರ ಜನಪದ ಕವಿ ಅಂತ ಯಾರು ಹೇಳಿದ್ರು? ಏನಯ್ಯ ಹಂಗಂತೀಯ ಅಂತ. ಶಿಶಾಣ ಸರಿಪುರ ಓದಿದ್ರು ಅವರು, ಜನಪದ ಕವಿ ಎಲ್ಲ ಕಂಡ್ರಿ, ಸಂತ ಕವಿ. ಹೆಂಗ್ ಹೇಳ್ತೀಯಾ ಅಂತ. ನಾನು ಅವ್ರ ಹಾಡು ಭಜನೆ ಮಾಡ್ತೀನಿ ಅಂದೆ. ಹೇಳ್ತೀಯ, ಕೊಡ್ರಿ ಬಡಿಯಕ್ಕೆ ಏನಾದ್ರು ಕೊಡ್ರಿ, ಹಾಡ್ತೀನಿ ಅಂತ ಕೊಟ್ರು. ಅವರು ಆ ಟೇಬಲ್ ಬಿಡ್ಕೊಂಡು ಹಾಡು ಹೇಳಿದ, ಅಳಬೇಡ ತಂಗಿ ಅಳಬೇಡ ಹಾಡಿದೆ. ಅಂದ್ರೆ ಇಂಟರ್ವ್ಯೂದಲ್ಲಿ ಮಜಾ, ಅವ್ರು ಗಾಬರಿ ಆಗೋದ್ರು. ಆಮೇಲೆ 2 ದಿವಸ ಕಳೆದ ನಂತರ ಭೇಟಿ ಮಾಡ್ಲಿಕ್ಕೆ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಶನಿವಾರ ಇಂಟರ್ವ್ಯೂ ನಡೆದಿತ್ತು, ಭಾನುವಾರ ರಜಾ, ಸೋಮವಾರ ಬಿಟ್ಟು ಹೋದೆ ಮಂಗಳವಾರ. ಆವಾಗ ಪ್ರಿನ್ಸಿಪಾಲ್ರು ಭೇಟಿ ಮಾಡಿದೆ. ಅವ್ರು ಹೇಳಿದ್ರು, ಯು ಹ್ಯಾವ್ ಸೆಲೆಕ್ಟೆಡ್, ಇವತ್ತೇ ಮಂಗಳವಾರ ಅಂತ ಅನ್ಬೇಡ, ಇವತ್ತೇ ರಿಪೋರ್ಟ್ ಮಾಡ್ಕೋ ಅಂತ. ಹಾಗೆ ನಾನು ಓದಿದ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಕೆಲಸ ಕೊಟ್ಟರು, ಕನಕಪುರ ರೋಗ ಕಾಲೇಜಿನಲ್ಲಿ. ಆಮೇಲೆ 8 ಗಂಟೆ ಕೊಡೋದಕ್ಕೆ ಅವರು ಬಹಳ ಅಲಸಿದ್ರು. ನನಗೆ ಬಹಳ ಬೇಜಾರಾಗ್ಬಿಡ್ತು. ಅಲ್ಲಿರುವಂಥ ಜಾತಿ ವ್ಯವಸ್ಥೆ ಇತ್ಯಾದಿಗಳ ಕಾರಣಕ್ಕೋಸ್ಕರ ಬೇಸತ್ತು ಸೀದಾ ಬೆಂಗಳೂರಿಗೆ ಬಂದ್ಬಿಟ್ಟೆ. ನಾನು ಕೇಳದೆ ಬಂದ್ಬಿಟ್ಟೆ. ಬಂದು ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ 1040 ರೂಪಾಯಿ ಅವತ್ತಿನ ಸಂಬಳ, ಫಸ್ಟ್ ಸಂಬಳ 1040 ರೂಪೀಸ್ ಕಾಂಟ್ರಾಕ್ಚುಯಲ್ ಅಂತ ಅಂದ್ಬಿಟ್ಟು ಅಷ್ಟು ಸಂಬಳ ಫಿಕ್ಸ್ ಮಾಡೋರು ಕನ್ಸಾಲಿಡೇಟೆಡ್ ಆಗಿ. ಅವತ್ತಿನ ಸಂದರ್ಭದಲ್ಲಿ ಅದು ತುಂಬ ಅನಿವಾರ್ಯವೂ ಕೂಡ ಇತ್ತು ನಮಗೆ. ಹಾಗಾಗಿ ನನ್ನ ಓದಿನ ಜೊತೆಗೆ ನನ್ನ ಉಪನ್ಯಾಸಕ ವೃತ್ತಿಯ ಜೊತೆಗೆ ನನ್ನ ತಂಗಿ ತಮ್ಮ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಎಜುಕೇಷನ್ ಕೊಡಿಸೋದ್ರ ಮೂಲಕ ಅವರೆಲ್ಲರ ವ್ಯಕ್ತಿತ್ವವನ್ನು ರೂಪಿಸುವುದರ ಜೊತೆಗೆ ಅವರೆಲ್ಲರ ಒಂದು ಬದುಕನ್ನು ರೂಪಿಸಿ ಇಡೀ ಊರಿನಲ್ಲಿ ಇವತ್ತು ಅತಿ ಹೆಚ್ಚು ಓದಿದಂತಹ ಕುಟುಂಬ, ಮೊಟ್ಟ ಮೊದಲ ಊರಿನ ಪದವೀಧರ, ಮೊಟ್ಟ ಮೊದಲ PhD ಪಡೆದಂಥವನು, ಮೊದಲ ಸ್ನಾತಕೋತ್ತರ ಪದವೀಧರ, ಇವೆಲ್ಲವೂ ಕೂಡ ಆಗಿ ಇವತ್ತು ಕೂಡ ನನ್ನನ್ನು SSLC ಪಾಸ್ ಆದಂಥ ಸಂದರ್ಭದಲ್ಲಿ ಇಡೀ ಸುತ್ತಮುತ್ತಲ ಹಳ್ಳಿಗೆ ಪಾಸಾಗಿದ್ದ ನಾನು ಒಬ್ಬನೇ ಅವತ್ತಿನ ಸಂದರ್ಭದಲ್ಲಿ. ನನ್ನ ಸಹಪಾಠಿಗಳೆಲ್ಲರೂ ಕೂಡ ತೆಂಗಿನಕಾಯಿ ತಗೊಂಡವರು ಮೇಷ್ಟ್ರ ಮನೆಗೆ ಟ್ಯೂಷನ್ಗೆ, ತೆಂಗಿನಕಾಯಿ ಕೊಟ್ಟು ಟ್ಯೂಷನ್ಗೆ ಹೋಗೋರವರು. ಅವರೆಲ್ಲ ಫೇಲ್ ಆಗ್ಬಿಟ್ರು ಪಾಪ, ಯಾರು ಪಾಸೇ ಆಗಲಿಲ್ಲ, ಎಲ್ಲ ಊರಲ್ಲಿ ಉಳ್ಕೊಂಡಿದ್ದಾರೆ ಈಗಲೂ ಕೂಡ.
ನಾವು ಯಾರಿಗೂ ತೆಂಗಿನಕಾಯಿ ಕೊಡೋಕೆ ಹೋಗ್ತಿರಲಿಲ್ಲ, ಏನಿಲ್ಲ. ಮೇಷ್ಟ್ರು ಏನು ಪಾಠ ಮಾಡ್ತಾರೆ ಕ್ಲಾಸಲ್ಲಿ ಪಾಠ ಕೇಳ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ಏನು ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ ತಪ್ಪದೇ ಹೋಗ್ತಾ ಇದ್ದೆ. ಹಾಗಾಗಿ SLC ಗೆಟನ್ ಆಗ್ಬಿಟ್ಟೆ. ಅವಾಗ ಸಿಕ್ಕಂಥ ಗೌರವ ನಿಜಕ್ಕೂ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಘಟನೆ ಅದು. ಹಾಂ, ಆಮೇಲೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನು ಮಾಡ್ದ, ಪ್ಯಾಂಟು SSLC ಹೊಲಿಸಿದ್ದು ನೀಲಿ ಕಲರ್ ಪ್ಯಾಂಟು, ಅದು ಕಣಕಾಲ ಮೇಲಕ್ಕೆ ಬರ್ತಾ ಇತ್ತು. ಕಣಕಾಲ ಮೇಲಕ್ಕೆ ಬರ್ತಾ ಇದ್ದಾಗ ಇವನೇ ಅವನು ಸಾಬಿ ಬರ್ತಾವನೆ ಅಂತ ಅಂದ ನನಗೆ. ಆ ಪ್ಯಾಂಟ್ ಮೇಲಿಗೆ ಹಾಕಿದ್ದಕ್ಕೆ ಇವನು ಯಾವನು ಹಿಂಗಂತಾನಲ್ಲ ಅಂತ ಅಂದೋನು. ಅದೇನು ಮಾತಾಡಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇನ್ನೊಬ್ಬ ಬಂದ, ಏನು SLC ಆಗಿದ್ದಾರೆ, ಏನು ಮಾಡ್ತೀಯಾ ಅಂತ ಅಂದ್ಬಿಟ್ಟಂದ. ನಾನು ಸೈನ್ಸ್ ಓದ್ಬೇಕು ಅಂತ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ, ಆರ್ಟ್ಸ್ ತಗೊಂತೀನಿ ಅಂತ. ಓ ಆರ್ಟ್ಸಾ ಅಂತ ರಾಗ ಹೇಳ್ದ ಅವನು. ಹಂಗಂತಾನಲ್ಲ ಇವನು ಆರ್ಟ್ಸ್ ಅಂತ ರಾಗ ಹೇಳಿದ್ದಾನಲ್ಲ ಅಂತ ಅಂದೋನು. ಆಮೇಲೆ ಯೋಚನೆ ಮಾಡಿದೆ, ಇವತ್ತು ನಾನು ಊರಿಗೆ ಹೋದ್ರೆ ಆ ರೀತಿ ಅಂದಂಥವ್ರು, ಆ ರೀತಿ ನಿಂದಿಸಿದಂಥವ್ರು ನನ್ನ ಎದುರಿಗೆ ನಿಲ್ಲಲ್ಲ. ಇವತ್ತು ಅವರೇ ಅವಮಾನಕರವಾಗಿ ದೂರ ಹೊರಟೋಗ್ಬಿಡ್ತಾರೆ ಇವತ್ತು. ಆ ರೀತಿಯಲ್ಲಿ ಮನುಷ್ಯನಿಗೆ ಸ್ವಾಭಿಮಾನವನ್ನ ಕೆಣಕುವಂತಹ ಘಟನೆಗಳು ಅವರ ಬದುಕನ್ನ ರೂಪಿಸ್ತವೆ ಅಂತ ಅನ್ನೋದಕ್ಕೆ ನಾನು ಅತ್ಯುತ್ತಮವಾದಂತ ಉದಾಹರಣೆ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಒಂದ್ ರೀತಿನಲ್ಲಿ ನಮ್ಮನ್ನು ನಿಂದಿಸಿದ್ರಲ್ಲ ಅವರು, ನಿಜಕ್ಕೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ನಿಂದಿಸದೆ ಹೋಗಿದ್ದಿದ್ರೆ ನಮ್ಮಲ್ಲಿ ಸ್ವಯಂ ಪ್ರಜ್ಞೆ ಅನ್ನುವಂಥದ್ದು ವಿಕಾಸ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನನ್ನ ತಂಗಿಯ ಮದುವೆಯನ್ನು ಮಾಡಿ, ತಮ್ಮನ ಮದುವೆ ಮಾಡಿ, ಮತ್ತೊಬ್ಬ ತಂಗಿಯ ಮದುವೆ ಮಾಡಿ, ಅವರೆಲ್ಲರ ಜವಾಬ್ದಾರಿಯನ್ನ ಹೊತ್ತು ನಿರ್ವಹಿಸುವುದರ ಮೂಲಕವಾಗಿ ಸಾಮಾನ್ಯವಾಗಿ ಒಂದು ಇಡೀ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸಿದಂಥ ಒಂದು ಸಂತೃಪ್ತಿ ನನಗಿದೆ. ನನಗೆ ಕನ್ನಡ ಸಕಲವನ್ನೂ ಕೂಡ ತಂದುಕೊಟ್ಟಿದೆ, ಸಂತೃಪ್ತಿಯನ್ನು ತಂದುಕೊಟ್ಟಿದೆ. ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲೇ ಹೋದ್ರೂ ಕೂಡ ಯತೀಶ್ವರ್ ಅಂತ ಹೇಳಿ ಗುರುತಿಸುವಷ್ಟರ ಮಟ್ಟಿಗೆ ನನ್ನ ವ್ಯಕ್ತಿತ್ವ ಏನಾದರೂ ಇವತ್ತು ಬೆಳೆದಿದ್ರೆ ಅದಕ್ಕೆ ಕನ್ನಡ ಸಾಹಿತ್ಯ ಕಾರಣ ಅಂತ ಹೇಳಿ ನಾನು ಅತ್ಯಂತ ಹೃದಯ ತುಂಬಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಚಂದನ ವಾಹಿನಿಯಲ್ಲಿ ವಾರ್ತಾವಾಚಕನಾಗಿ ಕೂಡ 2003 ಮತ್ತು 2004 ಕೆಲಸ ಮಾಡಿದೆ. ತಮ್ಮನಿಗೆ ಕಾಲೇಜು ಕೆಲಸದ ಜೊತೆಗೆ ಅದನ್ನು ಕೂಡ ಮಾಡ್ತಾ ಇದ್ದೆ. ಒಂದು ಬುಲೆಟಿನ್ಗೆ 400 ರೂಪಾಯಿ ಕೊಡ್ತಾ ಇದ್ರು ಅವರು. ತಮ್ಮನಿ ಒಂದು ದಿನದಲ್ಲಿ 2 ಬುಲೆಟಿನ್ ನ್ಯೂಸ್ ಓದ್ತಾ ಇದ್ದೆ ನಾನು. 800 ರೂಪಾಯಿ ಸಿಗದ್ ನನಗೆ ಅವತ್ತಿನ ಸಂದರ್ಭಕ್ಕೆ ಅದು ನಿಜಕ್ಕೂ ಕೂಡ ಅದು ಬಹಳ ಬಿಗ್ ಅಮೌಂಟ್ ಅದು ಒಂದು ರೀತಿನಲ್ಲಿ. ಆಮೇಲೆ KS ಟೀಚ್ ಮಾಡ್ಲಿಕ್ಕೆ ಅಂತ ಹೇಳಿ ವೀಕೆಂಡ್ ಕ್ಲಾಸ್ ತಗೊಳ್ಳಿಕ್ಕೆ ಬೆಂಗಳೂರು ಹೋಗ್ತಾ ಇದ್ದೆ. ಇವತ್ತು KS ಟೀಚ್ಗೆ ಯಾರು ಬರ್ತಾ ಇದ್ರು ಕ್ಲಾಸ್ಗೆ, ಅವರು ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಡೈರೆಕ್ಟರ್ ಆಗಿದ್ದಾರೆ, ಪ್ರಸನ್ನ ಕುಮಾರ್ ಅಂತ ಹೇಳಿ. ಮತ್ತೊಬ್ಬ ನನ್ನ ವಿದ್ಯಾರ್ಥಿ BBMP ಜಾಯಿಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ತಹಶೀಲ್ದಾರ್ಗಳಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಗಳಿದ್ದಾರೆ, ಒಂದು ರೀತಿಯಲ್ಲಿ ಹೈಕೋರ್ಟ್ ವಕೀಲರಿದ್ದಾರೆ, ಆಮೇಲೆ ಅಧ್ಯಾಪಕರಿದ್ದಾರೆ. ಇವತ್ತು ಕೂಡ ಅವರೆಲ್ಲರೂ ಕೂಡ ಫೋನ್ ಮಾಡಿ ಮಾತನಾಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಕನ್ನಡ ಅನ್ನುವಂತಹದ್ದು ನನ್ನ ವ್ಯಕ್ತಿತ್ವವನ್ನು ರೂಪಿಸುವುದರ ಜೊತೆಗೆ ಒಂದು ಸಾಮಾಜಿಕವಾದಂತಹ ಒಂದು ಸ್ಫೂರ್ತಿಯನ್ನು ನಾವು ಪಡೆದುಕೊಳ್ಳಿಕ್ಕೆ ಒಂದು ಪ್ರೇರಣೆಯನ್ನು ನೀಡಿದಂತಹ ಒಂದು ಸಂಗತಿಯನ್ನ ನಾನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಒಂದು ಸಕಲವಾದಂತಹ ಎಲ್ಲ ರೀತಿಯಾದಂತಹ ಒಂದು ತೃಪ್ತಿ ಸಿಕ್ಕಿದೆ ಅಂತ ಅಂದ್ರೆ ಅದು ಕನ್ನಡ ಸಾಹಿತ್ಯದಿಂದ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡೋದಕ್ಕೆ ಮುಂಚೆ ಇವತ್ತು ನನ್ನ ಜೊತೆಯಲ್ಲಿ ಖಂಡಿತ ಹೇಳ್ಬೋದು, ಒಂದು ನಿಮಿಷ ಆಗುತ್ತೆ, ಆಗ್ಬೋಡ್ತೀನಿ. ನನ್ನ ಬದುಕಿನ ಒಟ್ಟು ಅನುಭವ, ಜಗತ್ತಿನ ಒಟ್ಟು ಅನುಭವ, ಹುಟ್ಟು ಸಾವಿನ ನಡುವೆ ಏನು ನಡೀತಿದೆ ಅನ್ನೋದನ್ನ ನನ್ನ ಇದ್ರಲ್ಲಿ ಮಾಡಿದ್ದೀನಿ. ಪದ್ಯದ ಹೆಸರು ಪಯಣ ಅಂತ. ಹುಟ್ಟಿನಿಂದ ಸಾವಿನವರೆಗೂ ನಿತ್ಯ ಜೀವನ ಪಯಣ, ಹುಟ್ಟಿನಿಂದ ಸಾವಿನವರೆಗೂ ನಿತ್ಯ ಜೀವನ ಪಯಣ. ಟ್ರೇನು ಕಪ್ಪರ ಸುಂಟಿ, ಟ್ರಕ್ಕು ಸಿಂಬಳ ಬಸವ, ಬೈಕು ಯಮನ ಕೋಣ, ಸಂಧಿಯಲ್ಲಿ ನುಸಿವ ಆಟೋ ಇಲಿ, ಬಸ್ಸು ತುಂಬಿದ ಬಸುರಿ, ಕುಲುಕುತ್ತಾ ಬಳುಕುತ್ತಾ ತಲುಪಿದೊಡೆ ನಿಲ್ದಾಣ, ಪಥ 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 ಶತ ಸಂತಾನ. ಮುಂದೆ ನಗರದಲ್ಲಿ ಒಳಹರಿವು, ವಿದ್ಯೆ ಉದ್ಯೋಗ ವ್ಯಾಪಾರ ವಹಿವಾಟು, ಪ್ರೇಮ ಕಾಮದ ಕಥನ, ಸಮುದ್ರ ಮಥನ. ಸಂಜೆ ಆಯಿತೋ ಮತ್ತೆ ಮನೆಯೆಡೆ ಪಯಣ, ಬಂದೊಡನೆ ಮನೆಗೆ ಒಲವು ನಲಿವು ನಗು ಅಳು, ಪ್ರೀತಿ ಪ್ರೇಮ ರಾಗ ದ್ವೇಷ ದಾಯ ಆದಾಯ, ಮಹಾಭಾರತ ರಾಮಾಯಣ. ಕಾಲನ ಕರೆ ಬರುವವರೆಗೆ ಇದು ನಿತ್ಯಯಾನ, ಬದುಕ ಸಂಜೆಯಲ್ಲಿ ಜೀವ ದೇಹ ಬಿಟ್ಟು ಹೋದಾಗ, ಇಟ್ಟಿಗೆಯ ಮನೆ ಬಿಟ್ಟು ಕಟ್ಟಿಗೆ ಚಿತೆ ಮೇಲೆ ಶಾಂತ ಚಿರ ವಿಶ್ರಾಂತ. ನಮಸ್ಕಾರ. ನನ್ನನ್ನು ಒಂದು ಪದ್ಯ ಪ್ರಭಾವಿಸಿದ್ದು ಅಂದರೆ ಭಾಳ ಶಾಸನ ಪದ್ಯ ಅದು.
ಭಾಳ ಹಿಂದೆ 14ನೇ ಶತಮಾನದಲ್ಲಿ ಬರೆದಂಥ ಪದ್ಯ ಅದು. ಇವತ್ತಿಗೂ ನಾನು ಎಲ್ಲೋದ್ರೂ ಕೂಡ ಉಲ್ಲೇಖಿಸ್ತೀನಿ. ಆ ರೀತಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆ ಪದ್ಯದ ಹಿನ್ನೆಲೆಯಲ್ಲಿ. ಅದು ಲಕ್ಷ್ಮೀಧರಾದಿತ್ಯ ಅಂತ ಒಬ್ಬ ಮಂತ್ರಿ. ಹೌದು, ಹೆಸರುಗಳೆಲ್ಲ ಗೊತ್ತು, ಅದು ನಾನೇನು ಹೊಸ್ದಾಗಿ ಹೇಳ್ತಾ ಇಲ್ಲ. ಬಟ್ ಆ ಪದ್ಯದ ಸಾರವನ್ನು ಸ್ವಲ್ಪ ಆದರೂ ನಾವು ಪಾಲಿಸ್ತಾ ಹೋಗ್ಬಿಟ್ರೆ ಈ ಸಾಮಾಜಿಕವಾಗಿ ದೊಡ್ಡ ಬದಲಾವಣೆಯನ್ನು ನಾವು ಮಾಡ್ಬೋದು. ನಾವು ಸಾಮಾಜಿಕ ಋಣ ಹೊತ್ತು ಬೆಳೆದಿದ್ದೀವಿ. ಯಾಕೆಂದರೆ ಎಲ್ಲೋ ಇದ್ದವರು ಸರ್ಕಾರದ ಹೇಳಿದ್ರಲ್ಲ, 1500 ರೂಪಾಯಿ ನನಗೆ ದೊಡ್ಡ ಅಮೌಂಟ್ ಅವತ್ತು. ನಾನು 750 ರೂಪಾಯಿ ಬೇಸಿಕ್ ಇದಕ್ಕೆ ಸೇರಿದಂಥವ್ರು. ಅದಕ್ಕೆ ಶಿವರುದ್ರಪ್ಪ ಹೇಳ್ತಾರಲ್ಲ, ಜೀವನದಲ್ಲಿ ನಾವು ಎಷ್ಟು ಜನರಿಗೆ ಋಣಿಯೋ ಹೌದು, ಬದುಕೆ ಮುಗಿದು ಋಣದ ಖಣಿಯೋ. ಆ ಋಣದ ಪ್ರಜ್ಞೆಯನ್ನು ಪರಿಚಯಿಸುವಂಥ ಒಂದು ಪದ್ಯ, ಬಹಳ ಅದ್ಭುತವಾದಂಥ ಒಂದು ಪದ್ಯ ಅದು. ಅದು ಒಂದು ಶಾಸನ ಸಾಮಾನ್ಯವಾದ ಕವಿ ಬರೆದಿರುವಂತಹದ್ದು. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ನಿರ್ಮಿಸು, ಹಜ್ಜರಿಯೊಳು ಸಿಲುಕಿದ ಅನಾಥರಂ ರಕ್ಷಿಸು, ಮಿತ್ರರಿಗೆ ಹಿಂಬು ಕೈ, ನಂಬಿದವರಿಗೆ ಎರವಟ್ಟಾಗಿರು, ಶಿಷ್ಯರಂ ಪೊರೆ, ಇಂತೆರೆವೆ ಒಂದೊಂದು ತೊಟ್ಟು ಪಾಲಂ ಅಂತ ಆ ಮಗುವಿಗೆ ತಾಯಿ ಹಾಲು ನುಣಿಸುವಾಗ ಈ ಆರೈಕೆಯನ್ನು ಸಲ್ಲಿಸ್ತಾರೆ. ಇದು ನಮ್ಮ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ. ಬಾಲ್ಯದಲ್ಲಿ ನಾವು ಬಾಲ್ಯದ ಅನುಭವಗಳನ್ನ ಹೇಳಿ ಅಂತ ಹೇಳಿದ್ರಲ್ಲ, ಹೌದು, ಬಾಲ್ಯದ ಅನುಭವಗಳು ನಮ್ಮ ತಾಯಿಯಿಂದಲೇ ನಮಗೆ ಪ್ರಾರಂಭ ಆಗ್ತವೆ. ತಾಯಿಯಿಂದಲೇ ಪ್ರಾರಂಭ ಆಗುತ್ತೆ. ತಾಯಿ ಎಷ್ಟು ಪ್ರಭಾವವನ್ನುಂಟು ಮಾಡ್ತಾರೆ. ತಾಯಿ ಪ್ರಭಾವದಿಂದ ತಾಯಿ ಮೇಲೆ ಒಂದು ನಾಟಕ ಬರೋದು. ನಾವು ಕೂಡ ನಾಟಕದಲ್ಲಿ ಅಭಿನಯಿಸಿದ್ದೀವಿ. ಆ ತಾಯಿತನ ಅನ್ನೋದು ನಮ್ಮನ್ನು ಬಹಳ ವಿಶಿಷ್ಟವಾಗಿ ರೂಪಿಸ್ತದೆ. ಆ ತಾಯಿ ಏನು ಆರೈಕೆ ಮಾಡಿರ್ತಾರೆ, ಆಚಾರಕ ರಸನಾಗು, ನೀತಿಗೆ ಪ್ರಭುವಾಗು, ಮಾತಿನ ಚೂಡಾಮಣಿಯಾಗು ಕಂದ ಅಂತ ಬಾಲ್ಯದಲ್ಲಿ ಹಾರೈಸಿರ್ತಾರಲ್ಲ, ಆ ಆರೈಕೆಗಳನ್ನು ಇವತ್ತಿನ ತಾಯಿಯಂದಿರು ತಪ್ಪದೆ ತಮ್ಮ ಮಕ್ಕಳ ಮೇಲೆ ಬೀರಬೇಕಾಗ್ತದೆ. ಇವತ್ತು ದಿಕ್ಕು ತಪ್ಪಿ ಹೋಗ್ತಿದೆ, ಪರಿಸರ ಹಾಳಾಗ್ತಾ ಇದೆ, ಬದುಕು ಹಾಳಾಗ್ತಾ ಇದೆ, ಸಾಮಾಜಿಕ ಸಂಬಂಧಗಳು ಕಳೆದು ಹೋಗ್ತಾ ಇದ್ದಾವೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವೆಲ್ಲವಕ್ಕೂ ಈ ಋಣಪ್ರಜ್ಞೆಯನ್ನು ನಾವು ಹೆಚ್ಚು ಬೆಳೆಸಬೇಕಾಗ್ತದೆ. ಈ ಋಣಪ್ರಜ್ಞೆ ಇಟ್ಟುಕೊಂಡೇ ನಾವು ಸ್ವಲ್ಪ ಸಮಾಜಮುಖಿಯಾಗಿ ಆಲೋಚನೆ ಮಾಡಿದರೆ ಇಂಥ ಕಾರ್ಯಕ್ರಮಗಳು ಸಾರ್ಥಕವಾಗ್ತವೆ ಅಂತ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೀನಿ. ಇಂಥ ಕಾರ್ಯಕ್ರಮಕ್ಕೆ ಯಾರು ಈಗ ಮುಕ್ತಾಯವನ್ನು ಮಾಡ್ತಾ ಇದ್ದಾರೆ. ನನ್ನ ಬದುಕಿನಲ್ಲಿ ನನ್ನ ತಾಯಿಯೇ ಬಹಳ ಪ್ರಧಾನವಾದಂಥ ಪಾತ್ರವನ್ನು ಮತ್ತು ಪ್ರಭಾವವನ್ನು ಬೀರಿದಂಥವ್ರು. ಅಡುಗೆ ಮನೆಯಲ್ಲಿ ಮುದ್ದೆ ತೀರುತ್ತಾ ಇರೋರು, ಡಿಕ್ಟೇಷನ್ ಹೇಳ್ತಾ ಇರೋರು. ನನಗೆ ಪ್ರತಿಯೊಂದು ತುಮಕೂರು ಜಿಲ್ಲೆಯಲ್ಲಿ 11 ತಾಲೂಕುಗಳಿದ್ದು ಎಲ್ಲ ಹೆಸರು ಹೇಳೋರು. ನಾವು ಬರಿಬೇಕಾಗಿತ್ತು ಸ್ಲೇಟಲ್ಲಿ, ಬರೆದಾದ್ಮೇಲೆ ನೋಡೋರು, ವ್ಯಾಕರಣ ತಪ್ಪಿದರೆ ತಿದ್ದೋರು. ಅದು ನಿಜಕ್ಕೂ ನಮ್ಮಮ್ಮನಿಗೆ ಒಂದು ಕನಸು ಏನು ಅಂತಂದರೆ, ನನ್ನ ಮಕ್ಕಳು ಇಲ್ಲಿ ಹಳ್ಳಿಯಲ್ಲಿ ಇರಬಾರ್ದು, ಹೋಗಿ ಓದಬೇಕು, ಓದಿ ಬೇರೆ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಭಾಳ ಒಂದು ವಿಶೇಷವಾದಂಥ ಒಂದು ಪ್ರೀತಿ ಇತ್ತು. ಹಾಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರ ಕಥೆಯನ್ನು ನಾವು ಮಲಗುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೇಳೋರು. ನನಗೆ ನಾಗಿಣಿ ನದಿ ತೀರದಲ್ಲಿ ಅವರು 12 ವರ್ಷಗಳ ಕಾಲ ಸತತವಾಗಿ ಮಾಡಿದಂಥ ಶಿವಯೋಗ ತಪಸ್ಸು ಮತ್ತು ಅವರು ಮಾಡಿದಂಥ ಒಂದು ಸಾಧನೆಯ ವಿಚಾರಗಳನ್ನು ಕಥೆ ರೂಪದಲ್ಲಿ ಹೇಳ್ತಾ ಅವು ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ತುಂಬ ಸಹಾಯ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ನಿಜಗುಣ ಶಿವಯೋಗಿಗಳು ಬರೆದಂಥ ತತ್ವಪದ ಮತ್ತು ಅಕ್ಕ ಮಹಾದೇವಿಯ ಯೋಗಿನಾಥ ಅನ್ನುವಂಥ ಹೆಸರಿನಲ್ಲಿ ಬರೆದಂಥ ಹಾಡುಗಳು, ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ತುಂಬ ಸಹಾಯ ಆಯಿತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ನಾನು ಮಠದಲ್ಲಿ 3 ವರ್ಷಗಳ ಕಾಲ ಇದ್ದಂಥ ಕಾರಣದಿಂದ ನಮ್ಮ ತಾತನ ಅವರ ಒಂದು ಸಾಹಚರ್ಯ ಸಿಕ್ಕಿ ಅಲ್ಲಿ ಅನೇಕ ತತ್ವಪದಗಳು, ಹಾಡುಗಳು, ಭಕ್ತಿಗೀತೆಗಳು ಮತ್ತು ಈ ವಚನಗಳು ಇವೆಲ್ಲವೂ ಕೂಡ ಸಾಕಷ್ಟು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದು. ಹಾಗಾಗಿ ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಒಂದು ಹಾಡು ಬಹಳ ಅದ್ಭುತವಾದಂತಹ ಹಾಡು ಅದು. ಶ್ರೀ ಗುರು ವಚನೋಪದೇಶವನಾಲಿಸಿ ದಗಾಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನಾಲಿಸಿ ದಗಾಳಹುದು ನರರಿಗೆ ಮುಕುತಿ. ನಿಂದಿಸಿ ನುಡಿಯಾದಿರಾರನು ಮನಸ್ಸಿಗೆ ಬಂದಂತೆ ನಡೆಯಾದಿರಿಹದಲ್ಲಿ. ನಿಂದಿಸಿ ನುಡಿಯಾದಿರಾರನು ಮನಸ್ಸಿಗೆ ಬಂದಂತೆ ನಡೆಯಾದಿರಿಹದಲ್ಲಿ. ಕುಂದು ಒಡೆಯಾದಿರೋ ಕಾಮಾದಿಗಳನ್ನು ಜಯಿಸೆಂದು ಕೈ ಬಿಡಿದನು ಗ್ರಹಿಸುವ. ಶ್ರೀ ಗುರು ವಚನೋಪದೇಶವನಾಲಿಸಿ ದಗಾಳಹುದು ನರರಿಗೆ ಮುಕುತಿ. ಹೀಗೆ ನಿಜಗುಣ ಶಿವಯೋಗಿಗಳು, ಸರ್ಪಭೂಷಣ ಶಿವಯೋಗಿಗಳು ಬರೆದಂತಹ ಹಾಡುಗಳಿರ್ಬೋದು,
ಅಲ್ಲಮಪ್ರಭುಗಳ ವಚನ, ಬಸವಣ್ಣನವರ ವಚನ, ಶರೀಫರ ಒಂದು ತತ್ವಪದಗಳು ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಗಾಢವಾದ ಪ್ರಭಾವವನ್ನು ಬೀರೋದ್ರ ಮೂಲಕವಾಗಿ ಸಾಮಾನ್ಯವಾಗಿ ನಾನು 1056 ಪುಟದ ಒಂದು ಸಂಶೋಧನಾ ಗ್ರಂಥ ಭಾರತೀಯ ಭಕ್ತಿ ಚಳುವಳಿಗಳು ಅನ್ನುವಂತಹ ಇಡೀ ಅಖಂಡ ಭಾರತದವನ್ನ ಕುರಿತಂತಹ ಒಂದು ಗ್ರಂಥವನ್ನ ಬರೀಲಿಕ್ಕೆ ಇವೆಲ್ಲವೂ ಕೂಡ ಒಂದು ಪ್ರೇರಣೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂತಹ ಒಂದು ಪ್ರೇರಣೆಯನ್ನ ಕೊಟ್ಟಂತಹ ಎಲ್ಲ ಸಕಲ ಗುರುವೃಂದವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ನಮಗೆಲ್ಲ ಸಹಾಯ ಮಾಡಿದಂತ ಎಲ್ಲರನ್ನೂ ಕೂಡ ಈ ಕ್ಷಣದಲ್ಲಿ ನಾನು ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳೋದ್ರ ಮೂಲಕವಾಗಿ ಈಗ ನಾವು ವರ್ತಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಸುಮಾರು 25,000 ರೂಪಾಯಿಯನ್ನ ಬಡ ವಿದ್ಯಾರ್ಥಿಗಳಿಗಾಗಿ ಅವರ ಶುಲ್ಕ ವಿನಾಯಿತಿಗೋ ಅಥವಾ ಮತ್ತೊಂದಕ್ಕೋ ಸಹಾಯವನ್ನ ಮಾಡಿ ಆ ಮೂಲಕವಾಗಿ ನಮ್ಮ ಋಣವನ್ನ ನಾವು ತೀರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ನನಗೆ ಬಹಳ ತೃಪ್ತಿಯನ್ನು ಕೊಟ್ಟಂತಹ ಒಂದು ಕ್ಷಣ. ಇವತ್ತು VVC ನ್ಯೂಸ್ ಚಾನಲ್ನವರು ಏರ್ಪಡಿಸಿದಂತಹ ಈ ನೆನಪಿನ ದೋಣಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಇಬ್ಬರು ಸಾಧಕರ ಜೊತೆಯಲ್ಲಿ ನಾನೂ ಕೂಡ ಭಾಗಿಯಾಗಿ ಇಂತಹ ಒಂದು ಅರ್ಥಪೂರ್ಣವಾದಂತಹ ನೆನಪುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಿದಂತಹ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರವನ್ನು ಹೊಂದಿರುವಂತಹ VVC ನ್ಯೂಸ್ ಚಾನಲ್ನ ಜಗದೀಶ್ ಚೌಡುವಳ್ಳಿಯವರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಿರುಪತಿಹಳ್ಳಿ ಶಿವಶಂಕರಪ್ಪನವರಿಗೆ ಮತ್ತು ಚಂದ್ರಕಾಂತ್ ಪಡೇಸೂರವರಿಗೆ ಈ VVC ಚಾನಲ್ನ ಪರವಾಗಿ ಹೃದಯ ತುಂಬಿದ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ನಮಸ್ಕಾರ, ಧನ್ಯವಾದಗಳು.